ಹಾಯ್, ನಮಸ್ಕಾರ. ನೀವು ಲವ್ ಮಾಡುವ ಅರಳಿಕಟ್ಟೆ ಎಪಿಸೋಡ್ ಅಲ್ಲಿ ನಮ್ ಜೊತೆ ಇರೋದು ಮಂಜುಳಾ ದೇಸಾಯಿ. ಮಂಜುಳಾ ದೇಸಾಯಿ ಮೂಲತಃ ಕನ್ನಡತಿ, ಆದ್ರೆ ಸದ್ಯಕ್ಕೆ ಹೈದರಾಬಾದ್ ಅಲ್ಲಿ ನೆಲೆಸಿದ್ದಾರೆ. ನಾವು ಇವತ್ತು ಮಂಜುಳಾನ ಹೇಗ್ ಕರೆದಿದೀವಿ ಅಂದ್ರೆ, ಅವರು ಹಕ್ಕಿಗಳ ವಿಶೇಷ ಧ್ವನಿಗಳನ್ನು ನಮ್ ಜೊತೆ ಮಾಡಿ ತೋರಿಸ್ತಾರೆ. ಐ ಆಮ್ ಜಸ್ಟ್ ಕಿಡಿಂಗ್, ಬಟ್ ಮಂಜುಳಾ ದೇಸಾಯಿ ಈಸ್ ಅ ಬರ್ಡರ್. ಅಂದ್ರೆ ಅವರು ಕಾಡು, ಮೇಡು, ಗುಡ್ಡ, ನದಿ ಏನು ಸಿಕ್ಲಿಲ್ಲ ಅಂದ್ರೆ ಅವರ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಮೇಲೆ ಹತ್ತಿ ಪಕ್ಷಿಗಳನ್ನ ನೋಡೋ ಒಂದು ಹವ್ಯಾಸ. ಮಂಜುಳಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮುಕುಂದ್. ಹಲೋ ವಾಸುಕಿ. ಓಕೆ, ನಿಮ್ ಬಗ್ಗೆ ಒಂದು ಪುಟ್ಟ ಪರಿಚಯ ಮಾಡ್ಕೊಡಿ. ನೀವು ಬೇಸಿಕಲಿ ಎಲ್ಲಿಂದ, ಮತ್ತೆ ನೀವೇನು ಓದಿದ್ರಿ? ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಐತರಿ ಲಕಡಿ ಪಕಡಿ ಜುಮ್ಮ, ನಮ್ಮ ಅರಳಿಕಟ್ಟೆಗೆ ಒಂದು ಬೋನಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ಐಪಾಕ ಫುಡ್. ಅಂದ್ರೆ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನೋ ಕಷ್ಟ ಇಲ್ದಿರಾ ಬೊಂಬಾಟಾಗಿರೋ ಟೊಮ್ಯಾಟೊ ದಾಲ್ ರಸಮು, ಎಣಗಾಯಿ, ಇಡ್ಲಿ ಸಾಂಬಾರ್ ಮಿಕ್ಸು, ಕೋಡ್ಬಳೆ, ಹಿಂಗೆ 10 ಬೇಜಾನ್ ವೆರೈಟಿ ಪ್ರಾಡಕ್ಟ್ಸ್ ನೀವು ನಿಮ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ನನ್ಗೆ ಇವರು ಹೇಳಿರೋ ಪ್ರಕಾರ ಮತ್ತೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಇವ್ರು ಯಾವುದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಅಥವಾ ಕೆಮಿಕಲ್ಸ್ ಆಗ್ಲಿ ಯಾವ್ದನ್ನು ಹಾಕಿಲ್ವಂತೆ. ಸೊ www.ipaka.com ಗೆ ಹೋಗಿ ಪ್ರೊಮೋ ಕೋಡ್ ಯೂಸ್ ಮಾಡಿ, ಅರಳಿಕಟ್ಟೆ ಅಂತ. 10% ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಬರುತ್ತೆ. ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಮತ್ತೆ ಎಷ್ಟು ವ್ಯಾಲ್ಯೂ ಚೂಸ್ ಮಾಡಿದ್ರು ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, www.ipaka.com, ಪ್ರೊಮೋ ಕೋಡ್ ಅರಳಿಕಟ್ಟೆ. ಬೈ ದ ವೇ, ನೀವು ಯಾವ್ದಾನು ಸಣ್ಣ ಪುಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಹೈ ಕ್ವಾಲಿಟಿ ಆಡಿಯನ್ಸ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ವಿ ವಿಲ್ ಬಿ ವರ್ಕಿಂಗ್ ಔಟ್ ಅಮೇಸಿಂಗ್ ಸ್ಪಾನ್ಸರ್ಶಿಪ್ ರೇಟ್ಸ್ ಫಾರ್ ಯು ಅಂಡ್ ವಿ ವಿಲ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಥ್ಯಾಂಕ್ ಯು. ಸುಳ್ಳು ಹೇಳಲ್ಲ, ಬಟ್ ಪ್ರಮೋಟ್ ಮಾಡ್ತೀವಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಓಕೆ, ನಮಸ್ಕಾರ ಎಲ್ರಿಗೂ. ನಾನು ಮಂಜುಳಾ ಅಂತ. ಮುಕುಂದ್ ಅವ್ರು ಆಗ್ಲೇ ದೊಡ್ಡ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದಾರೆ, ನಂಗೆ ಹೇಳೋದು ಅಂತ ಏನಿಲ್ಲ. ನಾನು ಮೂಲತಃ ಹೊಸಪೇಟೆ ಅಂದ್ರೆ ಹೆಚ್ಚು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಹಂಪಿ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಓದಿದ್ ಮೈಸೂರಲ್ಲಿ ಸ್ವಲ್ಪ, ಆಮೇಲೆ ಬೆಂಗಳೂರಲ್ಲಿದ್ದೆ, ಆಮೇಲೆ 10-11 ವರ್ಷ ಆಮ್ಸ್ಟರ್ಡಮ್ ಅಲ್ಲಿ ಇದ್ದೆ. ಈಗ ಮತ್ತೆ ವಾಪಸ್ ಇಂಡಿಯಾಗೆ ಬಂದಿದ್ದೀನಿ. ಈಗ ಹೈದರಾಬಾದ್ ಅಲ್ಲಿ ಇದ್ದೀನಿ ಸದ್ಯಕ್ಕೆ. ಅಂಡ್ ಓದಿದ್ದು ಬಾಟ್ನಿ, ಮಾಸ್ಟರ್ಸ್ ಮಾಡಿರೋದು. ಬಟ್ ಬರ್ಡಿಂಗ್ ಅಂತ ಶುರು ಮಾಡ್ಕೊಂಡಿದ್ದು ಆಮ್ಸ್ಟರ್ಡಮ್ ಅಲ್ಲಿ ಇದ್ದಾಗ. ಅಲ್ಲಿ ನೇಚರ್ ಅಂತ ಅಂದ್ರೆ ಇಟ್ ಇಸ್ ಫ್ರೀಲಿ ಅವೈಲೇಬಲ್. ಎಲ್ರಿಗೂ ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಷ್ಟೊತ್ತು ಬೇಕಾದ್ರೂ ಇರ್ಬೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಒಬ್ಳೆ ಓಡಾಡ್ತಾ ಇದ್ದೆ, ಸೈಕಲ್ ಮೇಲೆ ಹೋಗ್ತಾ ಇದ್ದೆ. ಸೊ ತುಂಬಾ ಕ್ವೈಟ್ ಆಗಿ ಎಲ್ಲಾ ಕಡೆ ಹೋಗಿ ಹೋಗಿ ಕೂತ್ಕೊಳ್ಳೋದು, ಬರ್ಡ್ಸ್ ಸಾಂಗ್ಸ್ ಎಲ್ಲ ಕೇಳೋದು, ಹೀಗೆ ಒಂಥರ ಒಲವು ಬೆಳೀತು ಅಂತ ಹೇಳ್ಬೋದು ಹಕ್ಕಿಗಳ ಕಡೆ. ಅಲ್ಲಿ ಹೆಚ್ಚಿಗೆ ಅಂದ್ರೆ ಪ್ರಾಣಿಗಳಂತ ಏನು ಇಲ್ಲ, ಯಾಕಂದ್ರೆ ವೈಲ್ಡ್ ಲೈಫ್ ತುಂಬಾ ಕಮ್ಮಿ ಇದ್ದಿದ್ದು. ಸೊ ಮೋಸ್ಟ್ಲಿ ಹಕ್ಕಿಗಳೇ ಇರ್ತಾ ಇದ್ದಿದ್ದು ಎಲ್ಲಾ ಕಡೆನು. ಸೊ ಅದ್ರ ಬಗ್ಗೆನೆ ಇಂಟ್ರೆಸ್ಟ್ ಬೆಳೀತಾ ಹೋಯ್ತು ಅಷ್ಟೇ. ಅದನ್ನ ಅಬ್ಸರ್ವ್ ಮಾಡೋದು, ಹಾಡ್ ಕೇಳೋದು, ಆಮೇಲೆ ರೆಕಾರ್ಡ್ ಮಾಡ್ಕೊಂಡ್ಬಂದು ಇದು ಯಾವ ಬರ್ಡ್ ಇರ್ಬೋದು ಅಂತ ಹುಡುಕೋದು, ಹೀಗೆ. ಅಲ್ಲಿ ಕ್ಯಾಟಲಾಗಿಂಗ್ ಅಂತ ಏನು ಮಾಡ್ತಾ ಇರ್ಲಿಲ್ಲ ನಾನು. ಏನ್ ಹಕ್ಕಿ ನೋಡಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಸುಮ್ನೆ ನೋಡ್ತಾ ಇದ್ದೆ. ಜಸ್ಟ್ ಐ ಎಂಜಾಯ್ ಮಾಡ್ತಾ ಇದ್ದೆ ಅಷ್ಟೇ. ಅದನ್ನ ಸೀರಿಯಸ್ ಆಗಿ ಹಾಬಿ ಅಂತ ಏನು ತಗೊಂಡಿರ್ಲಿಲ್ಲ. ಬಟ್ ಹೈದರಾಬಾದಿಗೆ ಬಂದ್ಮೇಲೆ ವಿಚಿತ್ರ ಏನಂದ್ರೆ, ಅಲ್ಲಿ ಮಾಡಕ್ಕೆ ಅಂತ ಏನು ಇರ್ಲಿಲ್ಲ ನಂಗೆ. ಸೊ ಬರ್ಡ್ ವಾಚರ್ಸ್ ಒಂದ್ ಗ್ರೂಪ್ ಸೇರ್ಕೊಂಡೆ ಅಲ್ಲೇನೆ. ಅವ್ರ ಜೊತೆ ಸೀರಿಯಸ್ ಆಗಿ ಬರ್ಡ್ ವಾಚಿಂಗ್ ಶುರು ಮಾಡಿದೆ. ಸೊ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ 2017 ಇಂದ ನಾನು ಬರ್ಡ್ ವಾಚಿಂಗ್ ಶುರು ಮಾಡಿದ್ದು. ಮನೆಗ್ ಬಂದ್ಬಿಟ್ಟು ಹಕ್ಕಿ ಸೌಂಡ್ ಎಲ್ಲ ಇಮಿಟೇಟ್ ಮಾಡ್ತಾ ಇದ್ರಾ? ಮನೇಲಿ ಬೈಸ್ಕೋತಾ ಇದ್ರ? ಅದ್ರ ಬಗ್ಗೆನೂ ಡೀಟೇಲ್ಸ್ ಹೇಳಿ. ಅರಳಿಕಟ್ಟೆನಲ್ಲಿ ಆತರ ಎಲ್ಲ ಸಾಹಸ ಏನು ಮಾಡಿಲ್ಲ ನಾನು. ಅಷ್ಟೊಂದ್ ಸಾಹಸಿ ಅಲ್ಲ, ಬರೀ ಕೇಳ್ಕೊಂಡಿರ್ತಾ ಇದ್ದೆ ಅಷ್ಟೇ. ಹಾಡು ಹೇಳ್ತಿದ್ದೆ, ಅದ್ ಬೈಸ್ಕೊತಾ ಇದ್ದೆ, ಅದ್ ಬೇರೆ ವಿಷಯ. ಬಟ್ ಹಾಡು ನೋಡ್ಬೇಕಾರ ಅಷ್ಟೊಂದೆಲ್ಲ ಶುಕ್ಕಿಲ್ಲ ನನಗೆ. ಈಗ ನೀವು ಹಕ್ಕಿಗಳನ್ನ ಗಮನಿಸ್ತಾ ಇದ್ರಿ ಅಂದ್ರಲ್ಲ, ಕಂಟಿನ್ಯೂ ಮಾಡಿದಿರ ಅಲ್ವಾ? ಇಟ್ಸ್ ಆಲ್ಮೋಸ್ಟ್ ಅಬೌಟ್ 5 years ನೌ. ಸೊ ನಾನ್ ಇದನ್ನ
ಇದನ್ನೇ ಪರ್ಸ್ಯೂ ಮಾಡ್ಬೇಕು ಅಂತ ಅನಿಸಿದ್ದು ಟೈಮ್ ನಿಮ್ಗೆ ಯಾವಾಗ? ವಾಸ್ ದೇರ್ ಎನಿ ಇನ್ಸಿಡೆಂಟ್ ದಟ್ ಮೇಡ್ ಯು ರಿಯಲೈಸ್ ದಟ್? ಹೌದು. ಅಂದ್ರೆ ಅಲ್ಲಿ ನನ್ಗೆ ಬರ್ಡಿಂಗ್ ಅಂತ ಶುರು ಮಾಡಿದಾಗ ನನ್ಗೆ ಬೇರೆ ಏನು ಡಿಸ್ಟ್ರಾಕ್ಷನ್ಸ್ ಇರ್ಲಿಲ್ಲ. ಸೊ ಬರ್ಡ್ ವಾಚಿಂಗ್ ಒಂದ್ ಬಿಟ್ಟು ಬೇರೆ ಏನು ಮಾಡ್ತಾ ಇರ್ಲಿಲ್ಲ. ಆಲ್ಮೋಸ್ಟ್ ಎವ್ರಿ ಡೇ ನಾನು ಹೋಗ್ತಾ ಇದ್ದೆ, ಒಂಥರ ರಿಲಿಜಿಯಸ್ ಆಗಿ ಹೋಗ್ತಾ ಇದ್ದೆ. ಎವ್ರಿ ಡೇ ಮಾರ್ನಿಂಗ್ 4:35 ಎದ್ಬಿಡೋದು. ಆಮೇಲೆ ಸುತ್ತಮುತ್ತ ಇರೋ ಎಲ್ಲಿ ಕೆರೆಗಳಾಗ್ಲಿ ಕಾಡಾಗ್ಲಿ ಏನೇನಿದೆಯೋ ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ಬಿಟ್ಟೆ, ಏನೂ ಬಿಡ್ಲಿಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಹೊಟ್ಟೋಗ್ಬಿಡ್ತಾ ಇದ್ದೆ. ಸೊ ಬ್ರೇಕ್ಫಾಸ್ಟ್ ಲಂಚ್ ಏನು ಒಂಥರ ಎಲ್ಲಾನು ಮರ್ತ್ಬಿಟ್ಟು ನಾನು ಹೋಗ್ತಾ ಇದ್ದೆ. ಸೊ ದಟ್ ವಾಸ್ ಅಂದ್ರೆ ಒಂಥರ ಖುಷಿ ಕೊಡೋದು ಯಾವಾಗ್ಲೂನು. ಆಮೇಲೆ ಬರ್ಡಿಂಗ್ ಟ್ರಿಪ್ಸ್ ಅಂತ ಹೋಗ್ತಾ ಇದ್ವಿ. ಸೊ ಅದನ್ನ ಮಾಡ್ತಾ ಇದ್ದಾಗ ನಂಗೆ ಎಲ್ಲಾನು ಮರ್ತೋಗೋದು. ನಂಗೆ ಮನೇಲಿ ಏನಿದೆ ಏನಿಲ್ಲ ಯಾವ್ದ್ರ ಬಗ್ಗೆನೂ ಗಮನನೇ ಇರ್ಲಿಲ್ಲ. ಸೊ ಹೀಗೆ ಅರುಣಾಚಲ್ ಪ್ರದೇಶ್ಗೆ ಅಂತ ಒಂದು ಟ್ರಿಪ್ಗೆ ಹೋಗಿದ್ವಿ, ಈಗಲ್ ನೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಅಲ್ಲಿ ಹೋದಾಗ ಅಲ್ಲಿ ಮಾತ್ರ ಕಾಣಿಸೋ ಒಂದು ವಿಶೇಷ ಪಕ್ಷಿ ಇದೆ, ಬುಗುನ್ ಲಿಯೋಚಿಕ್ಲಾ ಅಂತ. ಅದನ್ನೇ ನೋಡಕ್ಕೆ ಅಂತಾನೆ ಹೋಗಿದ್ದು. ಅದು ಕಾಣ್ಲೇ ಇಲ್ಲ ನಂಗೆ. ನೋಡ್ದೆ ಇದ್ದಾಗ ಅಳು ಬಂದ್ಬಿಟ್ಟಿತ್ತು. ಅದನ್ನ ನೋಡಕ್ಕೆ ಅಂತ ಬಂದಿದೀನಿ, ಮತ್ತೆ ಯಾವಾಗ ಬರ್ತೀನೋ ಇಲ್ಲಿ ಗೊತ್ತಿಲ್ಲ, ಹಿಂಗಾಗೋಯ್ತಲ್ಲ ಅಂತ. ಅವಾಗ ನಾನ್ ಅನ್ಕೊಂಡೆ ಇದನ್ನೇ ನಾನ್ ಹೆಂಗಾದ್ರೂ ಮಾಡಿ ಮತ್ತೆ ಮತ್ತೆ ಬರ್ಬೇಕು, ಇದನ್ನ ಪರ್ಸ್ಯೂ ಮಾಡ್ಬೇಕು, ನಂಗೆ ಬರ್ಡ್ ವಾಚಿಂಗ್ ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಸೀರಿಯಸ್ ಆಗಿ ಅಂತ ಅನಿಸ್ತು. ಆಮೇಲೆ ತುಂಬಾ ಜನರ ಪರಿಚಯ ಆಯ್ತು, ತುಂಬಾ ರೆಸ್ಪೆಕ್ಟಬಲ್ ಪೀಪಲ್, ಒಂಥರ ಕಾಂಟ್ಯಾಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬೆಳೀತು ನಂಗೆ. ತುಂಬಾ ಜನ ನನ್ನ ಫ್ರೆಂಡ್ಸ್ ಇರೋರೆಲ್ಲ ಈಗ ಬರ್ಡ್ ವಾಚಿಂಗ್ ಕಮ್ಯುನಿಟಿನವರೇನೆ ಹೆಚ್ಚಿಗೆ. ಅದ್ ಬಿಟ್ರೆ ಫೇಸ್ಬುಕ್ ಅಲ್ಲಿ ಇರೋ ಫ್ರೆಂಡ್ಸ್ ಬಿಟ್ರೆ ಇವರೇನೆ ಇರೋದು. ಎಲ್ಲಾ ಪ್ರೊಫೆಷನಲ್ ಲೆವೆಲ್ಸ್ ಅಲ್ಲೂ ಇರ್ತಾರೆ. ಕೆಲವರು ಡಾಕ್ಟರ್ಸ್ ಆಗ್ಲಿ, ಇನ್ ಕೆಲವರು ಸಿಇಒಗಳಾಗ್ಲಿ, ಕೆಲವರು ಪೊಲಿಟಿಷಿಯನ್ಸ್, ಯಾರ್ಯಾರೋ ಎಲ್ಲ ಇದ್ದಾರೆ. ಸೊ ಒಂಥರ ಇಟ್ಸ್ ಅ ರೆಸ್ಪೆಕ್ಟಬಲ್ ಹಾಬಿ ಅಂತ ಹೇಳ್ಬೋದು. ಅಂಡ್ ದೆನ್ ಐ ಆಮ್ ಟೇಕಿಂಗ್ ಇಟ್ ಫರ್ದರ್, ಒಂಥರ ಕರಿಯರ್ ತರನೇ ತಗೋತಾ ಇದ್ದೀನಿ. ಮತ್ತೆ ಇವಾಗ ಬರ್ಡ್ ವಾಚಿಂಗ್ ಅಂದ್ರೆ ಇದನ್ನ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೀವು ಕನ್ಸರ್ವೇಷನಿಸ್ಟ್ ಆಗೋದು, ನ್ಯಾಚುರಲಿಸ್ಟ್ ಆಗೋದು, ಈ ತರ. ಸೊ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ದಟ್. ಇವಾಗ ನೆಕ್ಸ್ಟ್ ಅದನ್ನ ನಾನು ಪ್ರೊಫೆಷನ್ ಆಗಿ ತಗೋತಾ ಇದ್ದೀನಿ. ಸೊ ಯಾ, ಇಟ್ ಹಸ್ ಲೆಡ್ ಮಿ ಟು ಮೈ ಕರಿಯರ್ ಅಂತ ಹೇಳ್ಬೋದು, ನೆಕ್ಸ್ಟ್ ಕರಿಯರ್. ಏನ್ರಿ ನಾವ್ ಕೇಳ್ಬೇಕಾಗಿರೋ ಕ್ವಶನ್ಸ್ ಎಲ್ಲ ಹಂಗೆ ಲೈಟ್ ಆಗಿ ಫುಲ್ ಆನ್ಸರ್ ಕೊಟ್ಬಿಡ್ತಾ ಇದೀರಾ. ಬಟ್ ಎನಿವೇ, ವಿ ಆರ್ ವೆರಿ ಅಟ್ ಅರ್ಲಿಕಟ್ಟೆ, ವಿ ಕ್ಯಾನ್ ಥಿಂಕ್ ಆನ್ ಅವರ್ ಫೀಟ್. ವಿ ವಿಲ್ ಆಸ್ಕ್ ಯು ನ್ಯೂ ಕ್ವೆಶನ್ಸ್. ನನ್ ಕಾಲ್ ಮೇಲೆ ನಾಳೆ ಕಲ್ ಹಾಕೊಳ್ತಾ ಇದೀನಿ ಅಂತೀರಾ? ಹೇಳಿ. ಓಕೆ, ಸೊ ನಿಮ್ಗೆ ಇವಾಗ ನಿಮ್ಗೆ ಬರ್ಡಿಂಗ್ ಅಲ್ಲಿ ಇಷ್ಟು ಇಂಟ್ರೆಸ್ಟ್ ಬಂದಿದೆ ಅಲ್ಲ, ಸೊ ವೆನ್ ಯು ಲುಕ್ ಬ್ಯಾಕ್, ಇದ್ರ ಟ್ರೇಸಸ್ ಎಲ್ಲೋ ಇತ್ತು ಅಂತ ನಿಮ್ಗೆ ಏನೋ ಗೊತ್ತಾಗತ್ತಾ? ಅಂದ್ರೆ ಚಿಕ್ಕವಳಾಗಿದ್ದಾಗಲೇ, ಮೇ ನಾಟ್ ಬಿ ಇನ್ ದಿಸ್ ಫುಲ್ ಫಾರ್ಮ್, ಬಟ್ ಯಾವ್ದೋ ಒಂದು ಸಣ್ಣ ಫಾರ್ಮ್ ಅಲ್ಲಿ ಈ ಇಂಟ್ರೆಸ್ಟ್ ಇತ್ತು ಆತರ? ಅಂದ್ರೆ ನಮ್ಮಮ್ಮ ಚಿಕ್ಕವರಿದ್ದಾಗ ಇದೆಲ್ಲ ತೋರ್ಸೋರು, ಏನೋ ರತ್ನ ಪಕ್ಷಿ ಅಂತ ನೋಡು, ಇದ್ ನೋಡಿದ್ರೆ ಏನೋ ಗುಡ್ ಲಕ್ ಅದು ಇದು ಅಂತೆಲ್ಲ ಹೇಳೋರು. ಸೊ ಹಕ್ಕಿಗಳನ್ನೆಲ್ಲ ನೋಡ್ತಾ ಇದ್ದಾಗ ಅಂತದೆಲ್ಲ ಸ್ವಲ್ಪ ಏನೋ ವಿಶೇಷ ಒಂಥರ ಇಂಟ್ರೆಸ್ಟ್ ಬರೋ ತರ ಎಲ್ಲ ಹೇಳೋರು, ನಮ್ಮ ಅಜ್ಜಿ ಆಗ್ಲಿ ಅಮ್ಮ ಆಗ್ಲಿ, ಹೀಗೆ. ಮತ್ತೆ ನನ್ನ ಹಸ್ಬೆಂಡ್ ಕೂಡ ಚಿಕ್ಕವರಿದ್ದಾಗ ಬರ್ಡ್ ವಾಚಿಂಗ್ ಕ್ಲಬ್ ಮೆಂಬರ್ ಆಗಿದ್ರು. ಬೆಂಗಳೂರಲ್ಲಿ ಮರ್ಲಿನ್ ಕ್ಲಬ್ ಅಂತ ಒಂದು ಶುರು ಮಾಡ್ಕೊಂಡಿದ್ರು. ಅವ್ರದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ, ಬಟ್ ಹಿ ವಾಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಸೊ he also kind of encouraged me, ಮುಂದೆ ಹೋಗಿ ಮಾಡು ಅಂತ, ಯಾವ್ದಕ್ಕೂ ಏನೋ ಇದ್ ಮಾಡ್ಲಿ. he was very supportive from the very beginning. ಹಾಗಾಗಿ ನಂಗೆ ಅದನ್ನು ಎಲ್ಲಾ ರೀತಿಯಿಂದಾನು ಒಂಥರ ಇಟ್ ಲೆಡ್ ಮಿ ಟುವರ್ಡ್ಸ್ ವೇರ್ ಐ ಆಮ್ ಅಂತ ಹೇಳ್ಬೋದು. ನೀವೇ ಮಾತಾಡ್ತಾ ಇರ್ಬೇಕಾದ್ರೆ ನನ್ ಕಮ್ಯುನಿಟಿ ಬೆಳೆಸ್ಕೊಂಡೆ, ನನ್ ಫ್ರೆಂಡ್ಸ್ ಬೆಳೆದ್ರು, ಬರ್ಡರ್ಸ್ ಜೊತೆ ಕಾಂಟ್ಯಾಕ್ಟ್ ಆಯ್ತು, ನಾನು ಇನ್ನೂ ಹೆಚ್ಚು ಡೀಟೇಲ್ ಮತ್ತೆ ಇನ್ನೊಂದಷ್ಟು ಡೆಪ್ತ್ ಹೋದೆ. ಇಲ್ಲಾಂದ್ರೆ ನನ್ಗೆ ಹಕ್ಕಿಗಳ ಹೆಸರು ನೆನಪಿಗೆ ಬರ್ತಾ ಇರ್ಲಿಲ್ಲ ಅಂತ ನೀವ್ ಹೇಳಿದ್ರಿ. ಐ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ನೀವು ಇಷ್ಟು ವರ್ಷ ಬಾಟ್ನಿನಲ್ಲಿ ಓದಿದ್ರಿ ಅಂದ್ರೆ, ವೆನ್ ಯು ಸ್ಟಡಿಡ್ ಬಾಟ್ನಿ ಯು ಆಲ್ಸೋ ವುಡ್ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಬರ್ಡ್ಸ್ ಅಂಡ್ ಸ್ಟಫ್ ಲೈಕ್ ದಟ್. ಬಟ್ ನಿಮ್ಗೆ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಆ ಫುಲ್ ಬರ್ಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಹೆಚ್ಚು ಬೆಳೆದಿದ್ದು ಅಲ್ವಾ? ಸೊ ಅಲ್ಲಿನ ವಾತಾವರಣದಲ್ಲಿ, ಅಲ್ಲಿನ ಕಲ್ಚರಲ್ಲಿ ಅಥವಾ ಸೋಷಿಯಲಿ ಏನ್ ಡಿಫ್ರೆನ್ಸಸ್ ಇತ್ತು? ಅಂದ್ರೆ ಇಲ್ಲಿ ಇಂಡಿಯಾನಲ್ಲೇ ಒಂದ್ ಸಾವಿರಾರು ಹಕ್ಕಿಗಳು ಇದ್ರೂನು ನಾಟ್ ಮೆನಿ ಪೀಪಲ್ ಆರ್ ಇನ್ ಟು ಬರ್ಡಿಂಗ್ ಅಲ್ವಾ? ಸೊ ವ್ಯತ್ಯಾಸ ಏನಾಯ್ತು ಅಂತ ಜಸ್ಟ್ ಇಟ್ಸ್ ಅ ಕ್ಯೂರಿಯಸ್. ಅಲ್ಲಿ ಅದೇ ಈಗ ಹಿಂದೆ ಹೇಳ್ದಂಗೆ ಅಲ್ಲಿ ಬಯೋಡೈವರ್ಸಿಟಿ ಅಂತ ಅಷ್ಟು ರಿಚ್ನೆಸ್ ಇಲ್ಲ. ಇಂಡಿಯಾನಲ್ಲಿ ಇರೋಷ್ಟು ರಿಚ್ ಬಯೋಡೈವರ್ಸಿಟಿ ನಿಮ್ಗೆ ಅಲ್ಲಿ ಇಲ್ಲ. ಒಂಥರ ತುಂಬಾ ಲಿಮಿಟೆಡ್ ಹಕ್ಕಿಗಳಾಗ್ಲಿ ಪ್ರಾಣಿಗಳಾಗ್ಲಿ ತುಂಬಾ ಲಿಮಿಟೆಡ್ ನಂಬರ್ಸ್ ಅಲ್ಲಿ ಇರುತ್ತೆ.
ಆಮೇಲೆ ವಿಂಟರ್ ಅಲ್ಲಿ ಎಲ್ಲಾ ಹಕ್ಕಿಗಳು ಹೊರಟೋಗುತ್ತೆ ಅಲ್ಲಿಂದ. ಎಕ್ಸ್ಟ್ರೀಮ್ ಚಳಿಗಾಲದಲ್ಲಿ ಯಾವುದೇ ಬರ್ಡ್ಸ್ ನಿಮ್ಗೆ ಅಷ್ಟೊಂದು ಕಾಣೋದಿಲ್ಲ, ಎಲ್ಲ ವಲಸೆ ಹೊರಟೋಗುತ್ತೆ ಟುವರ್ಡ್ಸ್ ವಾರ್ಮರ್ ಕಂಟ್ರೀಸ್. ಸೊ ಅಲ್ಲಿ ಹೇಗೆ ಅಂದ್ರೆ ಬರ್ಡಿಂಗ್ ಕಮ್ಯುನಿಟಿ ಇಟ್ಸ್ ಅ ವೆರಿ ಸೀರಿಯಸ್ ಕಮ್ಯುನಿಟಿ ಅಂತ ಹೇಳ್ಬೋದು. ಅವರು ಪ್ರತಿಯೊಂದನ್ನು ತುಂಬಾ ಕಾಂಪಿಟೇಟಿವ್ ಆಗಿ ತಗೋತಾರೆ. ಏನೇ ಆದ್ರೂನು ಇವಾಗ ಒಂದ್ ಯಾವ್ದು ಹಕ್ಕಿ ಬಂತು ಅಂದ್ರೆ ಎಲ್ಲಾ ಜನ ಅವ್ರ ಹಿಂದೆ ಹೊರಟೋಗ್ತಾರೆ ನೋಡಕ್ಕೆ. ಅಂದ್ರೆ ಪಿಚಿಂಗ್ ಅಂತ ಹೇಳ್ತಾರೆ, ಪಿಚಿಂಗ್ ಮಾಡ್ತಾರೆ. ಅದು ಒಂದು ಟರ್ಮ್ ಗೊತ್ತಾ ನಿಮ್ಗೆ? ಅದ ಎಕ್ಸ್ಪ್ಲೈನ್ ಮಾಡ್ಬೇಕಾ ಅದನ್ನಾದ್ರು? ಇಲ್ಲ ಎಕ್ಸ್ಪ್ಲೇನ್ ಮಾಡಿ ಗೊತ್ತಿಲ್ಲ. ಪ್ಲೀಸ್ ಎಕ್ಸ್ಪ್ಲೇನ್. ಓಕೆ, ಈಗ ನಿಮ್ ಬರ್ಡಿಂಗ್ ಅಂದ್ರೆ ಬರ್ಡಿಂಗ್ ಅಂತ ಒಂದು ಸೀರಿಯಸ್ ಬರ್ಡರ್ಸ್ಗೆ ಬರ್ಡಿಂಗ್ ಅಂತ ಒಂದು ಟರ್ಮಿನಾಲಜಿ ಯೂಸ್ ಮಾಡ್ತಾರೆ. ಆಮೇಲೆ ಬರ್ಡ್ ವಾಚರ್ಸ್ ಅಂದ್ರೆ ಸುಮ್ನೆ ಹೀಗೆ ಕ್ಯಾಶುಯಲ್ ಆಗಿ ಸ್ಟಾರ್ಟ್ ಮಾಡೋರೆಲ್ಲ ಬರ್ಡ್ ವಾಚರ್ಸ್ ಅಂತ ಹೇಳ್ಬೋದು. ಅಂಡ್ ಸ್ವಲ್ಪ ಸೀರಿಯಸ್ ಆದಂಗೂ ಬರ್ಡರ್ಸ್ ಅಂತ ಕರ್ಕೋತಾರೆ ತಮ್ಮಂತ, ಬರ್ಡ್ ವಾಚರ್ಸ್ ಅಂತ ಕರ್ಕೊಳಲ್ಲ. when they take it to the next level, they become birders from bird watchers. ಸೊ ಇನ್ನೊಂದ್ ಲೆವೆಲ್ ಹೇಳ್ಬೇಕು ಅಂದ್ರೆ ಟ್ವಿಚರ್ಸ್ ಅಂತ ಹೇಳ್ತಾರೆ. ಅವ್ರು ಹೇಗೆ ಅಂದ್ರೆ ಒಂದ್ ಲೈಫ್ ಲಿಸ್ಟ್ ಅಂತ ಮೇಂಟೈನ್ ಮಾಡ್ತಾರೆ. ಪ್ರತಿಯೊಂದು ಈ ಬರ್ಡ್ ನಾನು ನೋಡ್ಬಿಟ್ಟಿದೀನಿ ಅಂದ್ರೆ ನೆಕ್ಸ್ಟ್ ಈ ಬರ್ಡ್ ಇಂದ ಹೋಗಲ್ಲ, ನಾನು ಇನ್ನೊಂದ್ ಬರ್ಡ್ ನೋಡ್ಕೊಂಡು ಹೋಗ್ಬೇಕು ಅಂತ ಹಾಗೆ ಲಿಸ್ಟ್ ಬೆಳೆಸ್ಕೊಂಡು ಹೋಗ್ತಾರೆ, ಲೈಫ್ ಲಿಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅವರು ಆ ಹಕ್ಕಿ ಹತ್ರದಲ್ಲಿ ಎಲ್ಲಾದ್ರು ಕಾಣಿಸ್ತಂದ್ರೆ ದೇ ವಿಲ್ ಗೋ ಥೌಸಂಡ್ಸ್ ಆಫ್ ಮೈಲ್ಸ್ ಟ್ರಾವೆಲ್ ಮಾಡ್ಕೊಂಡಾದ್ರೂ ಅದು ನೋಡ್ಕೊಂಡ್ ಬರಕ್ಕೆ ಅಂತ ಹೋಗ್ತಾರೆ, ಎಲ್ಲರೂ ಕಾಣಿಸ್ತು ಅಂದ್ರೆ. ಆತರ ಅಂದ್ರೆ ಸುತ್ತಮುತ್ತ ಎಲ್ಲೇ ಆದ್ರೂ ಹೊರಟೋಗ್ತಾರೆ. ಅದು ಇಂಡಿಯಾನಲ್ಲಿ ಇರ್ಲಿಲ್ಲ ಅದೆಲ್ಲ ಅಭ್ಯಾಸ ಮುಂಚೆ. ಅದೆಲ್ಲ ಈಗ ನೆದರ್ಲೆಂಡ್ಸ್ ಆಗ್ಲಿ ಇಂಗ್ಲೆಂಡ್ ಆಗ್ಲಿ ಅಲ್ಲೆಲ್ಲ ಸ್ವಲ್ಪ ಹುಚ್ಚು ಜಾಸ್ತಿ ಅಂತ ಹೇಳ್ಬೋದು. ಇಂಗ್ಲೆಂಡ್ ಅಲ್ಲಿ ಎಸ್ಪೆಷಲಿ ಬರ್ಡ್ ವಾಚಿಂಗ್ ಇಸ್ ದ ನ್ಯಾಷನಲ್ ಹಾಬಿ ಅಂತ ಹೇಳ್ತಾರೆ. ಆ ಕಡೆಯಿಂದಾನೇ ನಮ್ಗೆ ಬಂದಿದ್ದು ಬರ್ಡ್ ವಾಚಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಅದೆಲ್ಲ ಹೇಗೆ ಅಂದ್ರೆ ಸ್ವಲ್ಪ ಹೆಚ್ಕೊಂಡಿರೋರ್ ಹಾಬಿ ಅಂತ ಹೇಳ್ಬೋದು. ಸೊ ಎಲ್ಲ ಆದ್ಮೇಲೆ ಟೈಮ್ ಪಾಸ್ ಮಾಡಕ್ ಏನು ಇಲ್ಲ ಅಂದ್ರೆ ಬರ್ಡ್ ವಾಚಿಂಗ್ ಹೋಗೋದು ಅನ್ನೋ ತರ ಆತರ ಹೇಳ್ತಾರೆ. ಬಟ್ ಅವರು ಅಲ್ಲಿ ಸೀರಿಯಸ್ ಆಗಿ ತಗೊಳ್ಳೋಷ್ಟು ನಾವು ತಗೋತಾ ಇರ್ಲಿಲ್ಲ. ನಾವು ಸುಮ್ನೆ ಕೂತ್ಕೊಂಡು ಅಲ್ಲೇನೋ ಕೂತಿದೆ ಇಲ್ಲೇನೋ ಕೂತಿದೆ ನೋಡೋರು ಮುಂಚೆ. ಅವ್ರು ನಮ್ಗೆ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋ ತರ ಮಾಡಿದ್ರು. ಅವ್ರಿಗೆ ಏನಂದ್ರೆ ಇದ್ದಿದ್ ಲಿಮಿಟೆಡ್ ಬರ್ಡ್ಸ್ ಏನಿದೆಯೋ ಅದನ್ನೇ ತುಂಬಾ ಸೀರಿಯಸ್ ಆಗಿ ಅವರು ನೋಡ್ಕೊಂಡು ಇದ್ ಮಾಡೋರು. ಆ ತರ ಹೇಳ್ಬೋದು. ಐ ಡೋಂಟ್ ನೋ ಇಫ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಮೇ ಬಿ ಐ ಜಸ್ಟ್ ನೋ ಯು ಡಿಡ್ ಆನ್ಸರ್. ಅಂದ್ರೆ ಬ್ರಿಟಿಷರ್ಸ್ ನೆದರ್ಲೆಂಡ್ಸ್ ಅವರೆಲ್ಲ ಹೆಂಗೆ ಅಂದ್ರೆ ಸ್ಟೂಡೆಂಟ್ಸ್ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ತರ 4-5 ಚಾಪ್ಟರ್ ಓದಿರ್ತಾರೆ, ಅದನ್ನ ಚೆನ್ನಾಗಿ ಓದ್ಕೊಂಡು ಅದ್ರಲ್ಲಿ ಪಾಸ್ ಆಗ್ಬಿಡ್ತಾರೆ. ನಮ್ಗೆ ಫುಲ್ ಅಂದ್ರೆ ಒಂದ್ ದೊಡ್ಡ ರೇಂಜ್ ಇದ್ರು ವಿ ಆರ್ ನಾಟ್ ಅಂದ್ರೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಅಂತ ಹೇಳ್ಬೋದು. ಆಪ್ಷನ್ಸ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಹಂಗೆ. ನೋಡಿದ್ರ ಫ್ರೆಂಡ್ಸ್, ಅರಳಿಕಟ್ಟೆ ನೋಡಿದ್ರೆ ಅಡ್ವಾಂಟೇಜ್ ಇದೆ. ಬರ್ಡ್ ವಾಚಿಂಗ್ಗೂ ಸ್ವಿಚಿಂಗ್ಗೂ ಮತ್ತೆ ಬರ್ಡರ್ಗೂ ಡಿಫರೆನ್ಸ್. ಟ್ವಿಚಿಂಗ್ ಸೊ ಟ್ವಿಚಿಂಗು ಬರ್ಡ್ ವಾಚಿಂಗು ಮತ್ತೆ ಬರ್ಡರ್ಗೂ ಅಷ್ಟು ನ್ಯೂಯಾನ್ಸಸ್ ಮತ್ತೆ ಅಷ್ಟು ಡಿಸ್ಕಷನ್ಸ್ ಯಾವ ಕನ್ನಡ ಕಾರ್ಯಕ್ರಮದಲ್ಲೂ ಆಗಲ್ಲ. ಓನ್ಲಿ ಆನ್ ಅರಳಿಕಟ್ಟೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಆಯ್ತು, ನಮ್ ಮಧ್ಯದ ಅಡ್ವರ್ಟೈಸಿಂಗ್ ಮುಗಿಸ್ಕೊಂಡ್ವಿ. ಸದ್ಯಕ್ಕೆ ನಿಮ್ ಲಿಸ್ಟ್ ಅಲ್ಲಿ ಇರೋಂತ ಬೇರೆ ಯಾವ್ದಾನು ಜಾಗಗಳು, ಪ್ರದೇಶಗಳಿದ್ಯಾ ವೇರ್ ಯು ವಾಂಟ್ ಟು ಸಿ ದ ಬರ್ಡ್? ಇವಾಗ ಹೆಂಗೆ ಅಂದ್ರೆ ನಮ್ ದೇಶದಲ್ಲಿ ಅಬೌಟ್ 1300 1300 ಈ ತರ ನಂಬರ್ ಆಫ್ ಬರ್ಡ್ಸ್ ಇದೆ, ನಂಬರ್ ಆಫ್ ಸ್ಪೀಶೀಸ್ ಇದೆ. ಅದ್ರಲ್ಲಿ ಮತ್ತೆ ವ್ಯಾಗ್ರೆಂಟ್ಸ್ ಅಂತ ಬರುತ್ತೆ. ಹೆಂಗೆ ಅಂದ್ರೆ ಈಗ ಬರ್ಡ್ ಮೈಗ್ರೇಷನ್ ಆಗತ್ತೆ ಎವ್ರಿ ಇಯರ್. ಬರ್ಡ್ಸ್ ಒಂದು ವಿಂಟರ್ ಇದ್ರಿಂದ ಗ್ರೌಂಡ್ ಇಂದ ಇದನ್ ವಿಂಟರಿಂಗ್ ಗ್ರೌಂಡ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಮ್ ದೇಶ ಟ್ರಾಪಿಕಲ್ ದೇಶ ಆದ್ರಿಂದ ಈಗ ಚಳಿ ಪ್ರದೇಶದಿಂದ ಬರುತ್ತಲ್ಲ, ಯುರೋಪ್ ಇಂದ ವಲಸೆ ಬರೋ ಹಕ್ಕಿಗಳೆಲ್ಲ ಈ ಜಾಗಕ್ಕೆ ಬಂದು ವಿಂಟರ್ ಸ್ಪೆಂಡ್ ಮಾಡಿ ಹೋಗುತ್ತೆ. ವಾಪಸ್ ಹೋಗ್ಬೇಕಾದ್ರೆ ಕೆಲವೊಂದು ವಿಶೇಷ ಪಕ್ಷಿಗಳು ಬೇರೆ ಬೇರೆ ಕಡೆಯಿಂದ ಹೋಗ್ಬೇಕಾದ್ರೆ ಡಿಟೂರ್ ತಗೊಂಡ್ಬಿಟ್ಟು ನಮ್ ದೇಶದ ಮೂಲಕ ಹೋಗುತ್ತೆ. ಹೀಗೆಲ್ಲ ಆಗ್ತಾ ಇರತ್ತೆ. ಕೆಲವೊಂದ್ ಬರ್ದೇ ಇರೋ ಪಕ್ಷಿಗಳು ಯಾವಾಗೋ ಅಕಸ್ಮಾತ್ ಕಾಣಿಸ್ಕೊಳ್ಳುತ್ತೆ, ವ್ಯಾಗ್ರೆಂಟ್ಸ್ ಅಂತ ಹೇಳ್ತಾರೆ. ಕೆಲವೊಂದು ರೂಟ್ಸ್ ತಪ್ಪಿಸ್ಕೊಂಡ್ ಬರ್ಡ್ಸ್ ಯೂಶಲಿ ಒಂದ್ ರೂಟ್ನೇ ಫಾಲೋ ಮಾಡುತ್ತೆ. ಅದೊಂಥರ ಇದಾಗ್ಬಿಟ್ಟಿರುತ್ತೆ, ಹಾರ್ಡ್ ವರ್ಡ್ ಅಂತ ಹೇಳ್ಬೋದು. ಆ ರೂಟ್ಸ್ನೇ ಫಾಲೋ ಮಾಡುತ್ತೆ. ಕೆಲವೊಂದ್ಸಲ ಡೈರೆಕ್ಷನ್ ತಪ್ಪಿ ಬರೋದು ಅದೆಲ್ಲ ಇರುತ್ತಲ್ಲ, ಅಂತ ಪಕ್ಷಿಗಳು ಕೂಡ ಇಂಡಿಯಾದಲ್ಲಿ ತುಂಬಾ ಕಾಣಿಸುತ್ತೆ. ಯಾಕಂದ್ರೆ ದೊಡ್ಡ ಜಿಯೋಗ್ರಫಿಕಲ್ ಇದಲ್ವಾ, ರೀಜನ್ ಅಲ್ವಾ, ಎಲ್ಲಾದ್ರೂ ಒಂದ್ ಕಡೆ ಕಾಣುತ್ತೆ. ಸೊ ಅದನ್ನ ನೋಡ್ಕೊಂಡ್ ಬರ್ಬೋದು. ಈ ತರ ಒಂದ್ 1300+ ಅಂತ ಹೇಳ್ಬೋದು ಒಟ್ಟು ಇಂಡಿಯಾನಲ್ಲಿ. ನಾನು ಈಗ ಸರಿ ಸುಮಾರು 846 ಪಕ್ಷಿ ನೋಡಿದೀನಿ 1300 ಅಲ್ಲಿ. ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಅದು ಒಂಥರ ಹುಚ್ಚು ಅಂತಾನೆ ಹೇಳ್ಬೋದು, ಅದಕ್ಕೆ ಹೇಳಿದ್ದು. ಇನ್ನು ನೋಡ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಈಗ ಅರುಣಾಚಲ್ ಅಲ್ಲಿ ಹಾಟ್ ಸ್ಪಾಟ್ಸ್ ಅಂತ ಹೇಳ್ತಾರಲ್ಲ,
ಅರುಣಾಚಲ್ ಇಸ್ ಅ ಹಾಟ್ ಸ್ಪಾಟ್, ಹೀಗೆ ಗುಜರಾತ್ ಒಂದು. ಗುಜರಾತ್ ಅಲ್ಲಿ ನಿಮ್ಗೆ ಪಾಕಿಸ್ತಾನು ಮತ್ತೆ ಮಿಡ್ಲ್ ಈಸ್ಟ್ ಆ ಕಡೆ ಬರ್ಡ್ಸ್ ಎಲ್ಲ ಕೆಲವೊಂದೆಲ್ಲ ಬಂದು ಹೋಗುತ್ತೆ. ಸೊ ಅಲ್ಲಿ ತುಂಬಾ ಜನ ಹೋಗ್ತಾರೆ, ಎವ್ರಿ ಸೀಸನ್ ಹೋಗಿ ನೋಡ್ಕೊಂಡ್ ಬರ್ತಾರೆ. ಇವಾಗ ರೀಸೆಂಟ್ ಆಗಿ ಗುಜರಾತ್ ಅಲ್ಲಿ ಒಂದು ರೆಡ್ ಬ್ರೆಸ್ಟೆಡ್ ಗೂಸ್ ಅಂತ ಬಂತು, ಅದು ಕಾಣಿಸೇ ಇರ್ಲಿಲ್ಲ, ತುಂಬಾ ಜನ ಹೋಗ್ಬಿಟ್ರು. ಸಡನ್ ಆಗಿ ಗುಜರಾತ್ ಟೂರಿಸಂ ಫುಲ್ ಇದಾಗೋಯ್ತು ಈ ಕೋವಿಡ್ ಟೈಮ್ ಅಲ್ಲೇನೆ. ಆತರ ಟೂರಿಸಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಇಕೋ ಟೂರಿಸಂ ಬರ್ಡಿಂಗ್ ಇಂದಾನೇ ತುಂಬಾ ಇಂಪ್ರೂವ್ ಆಗೋದು. ಸೊ ಇದ್ರಲ್ಲಿ ಅಂದ್ರೆ ಇಷ್ಟು ಬರ್ಡ್ಸ್ ನೋಡ್ಬೇಕು ಅಂತ ಹುಚ್ಚು ಅಂತ ಹೇಳಿದ್ರಲ್ಲ, ಸೊ ಅಲ್ಲಿ ಈ ಬರ್ಡ್ ನೋಡ್ದೆ ಅಂತ ಒಂದು ಟಿಕ್ ಆಫ್ ಮಾಡೋದ್ ಅಷ್ಟೇ ಉದ್ದೇಶ ಇರುತ್ತಾ, ಅಥವಾ ಅದು ಹೆಂಗ್ ಸ್ಟೇ ಮಾಡುತ್ತೆ ಅಥವಾ ಎಲ್ಲಿರುತ್ತೆ ಎಷ್ಟು ದಿನ ಇರುತ್ತೆ ಆ ಡೀಟೇಲ್ ಹೋಗ್ತಾರಾ, ಅಥವಾ ಇಸ್ ಇಟ್ ಮೋರ್ ಲೈಕ್ ಟಿಕ್ಕಿಂಗ್ ಆಫ್ ಸೇಯಿಂಗ್ ಸ್ಪಾಟ್ ಮಾಡಿದೆ, ಅದ್ ಹೇಗೆ ವರ್ಕ್ ಆಗುತ್ತೆ? ಓಕೆ, ಅಂದ್ರೆ ನಿಮ್ ಲಾಸ್ಟ್ ಕ್ವೆಶ್ಚನ್ ಅರ್ಧ ಆನ್ಸರ್ ಮಾಡ್ದೆ ಅನ್ಸತ್ತೆ, ಸೊ ಅಲ್ಲಿಗೆನೆ ಹೋಗ್ತೀನಿ. ಈಗ ನಾನು ಆಗ್ಲೇ ನಿಮ್ಗೆ ಹೇಳ್ದೆ ಅನ್ಸತ್ತೆ, ಈ ಬುಗುನ್ ಇದು ನೋಡ್ಕೊಂಡ್ ಬರಕ್ಕೆ ಹೋಗಿದ್ದೆ ಅಂತ. ಅದು ಅಲ್ಲಿ ಬಿಟ್ರೆ ಬೇರೆ ಇನ್ನೆಲ್ಲೂ ಕಾಣಲ್ಲ. ಸೊ ಅದಕ್ಕೆ ಅಂತಾನೆ ಅಲ್ಲಿ ಸ್ಟಡಿ ಮಾಡೋದು ಹೆಂಗೆ, ಇದ್ರ ಬಗ್ಗೆ ಒಂಚೂರ್ ಹೇಳ್ತೀನಿ, ಬ್ಯಾಕ್ ಗ್ರೌಂಡ್ ಆ ಪಕ್ಷಿ ಬಗ್ಗೆ ಒಂಚೂರ್ ಹೇಳ್ತೀನಿ. ಇದು 2005-2006 ಮುಂಚೆ ಈ ಹಕ್ಕಿ ಒಂದ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಯಾರಿಗೂ ಅಲ್ಲಿ. ಈ ರಮಣತ್ರಯ ಅಂತ ಒಬ್ರು ಆಸ್ಟ್ರೋಫಿಸಿಸಿಸ್ಟ್ ಇದ್ದಾರೆ IISc ಇದ್ರಲ್ಲಿ ಬೆಂಗಳೂರಲ್ಲಿ. ಅವ್ರು ಅಲ್ಲಿ ಹೋಗಿ, ಅವರು ಹೀಸ್ ಅ ಹಾಬೀಸ್ ಬರ್ಡ್ ವಾಚರ್, ಅವ್ರಿಗೆ ಇಂಟ್ರೆಸ್ಟ್. ಅವ್ರು ಅಲ್ಲಿ ಹೋಗಿದ್ದಾಗ ಈಗಲ್ ನೆಸ್ಟಲ್ಲಿ ಸ್ಟೇ ಮಾಡ್ತಾ ಇದ್ದಾಗ ಹಿ ಫೌಂಡೆಡ್ ಹೊಸ ಪಕ್ಷಿಯನ್ನು ಕಾಣಿಸಿದೆ ಅಂತ ಅವ್ರಿಗೆ ಅನ್ಸಿದೆ. ಸೊ ಅವ್ರು ಮತ್ತೆ ಹೋಗಿ ಅದನ್ನ ಸ್ಟಡಿ ಮಾಡಿ ಅದ್ರ ಜೀನ್ಸ್ ಜೆನೆಟಿಕ್ಸ್ ನ ಸ್ಟಡಿ ಮಾಡಿ ಅದು ಬೇರೆ ಹಕ್ಕಿ ಅಂತ ಕಂಡು ಹಿಡಿಯೋಷ್ಟ್ರ ಮಟ್ಟಿಗೆ ಅವ್ರು ಇಂಟ್ರೆಸ್ಟ್ ತಗೊಂಡು, ಅಂದ್ರೆ ಸುಮ್ನೆ ಟೈಮ್ ಪಾಸ್ಗೆ ಅಂತಲ್ಲ, ಹಿ ರಿಯಲಿ ವೆಂಟ್ ಇನ್ ಟು ದ ಡೆಪ್ತ್ಸ್ ಆಫ್ ಜೆನೆಟಿಕ್ಸ್. ಅವ್ರಿಗೆ ಅದ್ ಬೇರೆ ಹಕ್ಕಿ ಅಂತ ಗೊತ್ತಾದ್ಮೇಲೆ ಅದನ್ನ ಅವರು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಈಗ ಹೊಸ ಹಕ್ಕಿ ಸಿಕ್ಕಿದೆ ಅಂತ. ಅಷ್ಟು ಇಂಟ್ರೆಸ್ಟ್ ತಗೊಂಡ್ರು, ಸುಮ್ನೆ ಹಾಬಿಯಿಂದ ಹೋಗ್ಬಿಟ್ಟು ಹಿ ರಿಯಲಿ ವೆಂಟ್ ಇನ್ ಟು ದ ಡೆಪ್ತ್. ಆತರ ಇಂಟ್ರೆಸ್ಟ್ ತಗೊಂಡ್ ಮಾಡೋರು ಇದಾರೆ. ಅವರಿಂದಾಗಿನೇ ನಮ್ಗೊಂದ್ ಹೊಸ ಹಕ್ಕಿ ಸೇರ್ಕೋತು ಇಂಡಿಯನ್ ಇದ್ರಲ್ಲಿ ಪಾಪ್ಯುಲೇಷನ್ ಅಲ್ಲಿ. ಆ ತರನು ಮಾಡ್ತಾರೆ. ಆ ಹಕ್ಕಿಗೆ ಅವ್ರ ಹೆಸರು ಇಟ್ಕೊಂಡ್ರ ಅಥವಾ ಏನಾದ್ರು ಬೇರೆ ಏನಾದ್ರು ಅದೇ ಬುಗುನ್ ಅನ್ನೋದು ಒಂದ್ ಟ್ರೈಬ್, ಅರುಣಾಚಲ್ ಅಲ್ಲಿರೋದು ಟ್ರೈಬ್. ಆ ಟ್ರೈಬ್ ಹೆಸರೇ ಅವ್ರು ಇಟ್ರು ಅದಕ್ಕೆ. ಲಿಯೋ ಚಿಕ್ಲಾ ಅನ್ನೋದು ಒಂದು ಆಗ್ಲೇ ಬರ್ಡ್ಸ್ ಇದಿದೆ, ಜೀನಸ್ ಇದೆ. ಬುಗುನ್ ಅನ್ನೋದು ಅದು ವಿಶೇಷ, ಒಂದು ಸ್ಪೀಶೀಸ್ ಹೆಸರು ಇಟ್ಟಿದ್ದಾರೆ. ಸೊ ಅದ್ ಆ ಜಾಗ ಬಿಟ್ಟು ಅದು ಒಂದು ಹೆಚ್ಚು ಅಂದ್ರೆ ಒಂದ್ 200-250 ಹಕ್ಕಿಗಳಿರ್ಬೋದು ಅಷ್ಟೇ ಜಗತ್ತಲ್ಲಿ. ಸೊ ಅಲ್ಲಿ ಮಾತ್ರ ಸಿಗೋದ್ರಿಂದ ನೀವ್ ಅಲ್ಲಿ ಹೋಗ್ಲೇಬೇಕು ನೋಡ್ಬೇಕು ಅಂದ್ರೆ. ಕೆಲವ್ರು ಹಾಬಿ ಅಂತ ಹೋಗ್ತಾರೆ, ಕೆಲವರು ಸೈಂಟಿಫಿಕ್ ರೆಕಾರ್ಡ್ ಅಂತ ಹೋಗ್ತಾರೆ, ಅದಿರೋ ಪ್ರದೇಶ ಹೆಂಗಿದೆ ಅಂತ ನೋಡಕ್ಕೆ ಸ್ಟಡಿ ಮಾಡಕ್ಕೆ ಅಂತಾನೆ ಹೋಗ್ತಾರೆ. ಆರ್ನಿಥಾಲಜಿಸ್ಟ್ ಅವರೆಲ್ಲ ಸೀರಿಯಸ್ ಆಗಿ ಸ್ಟಡಿ ಮಾಡಂತಾರು. ಇನ್ ಹೇಳಿದ್ನಲ್ಲ ಟ್ವಿಚರ್ಸ್ ಅಂತ, ಅವರೆಲ್ಲ ಹೋಗ್ಬಿಟ್ಟು ಲಿಸ್ಟ್ ಅಲ್ಲಿ ಹಾಕೊಂಡ್ ಬರ್ತಾರೆ, ನಾನು ಈ ಹಕ್ಕಿ ನೋಡಿದೀನಿ ಅಂತ ಒಂದು ಟಿಕ್ ಮಾಡಿ ಬಂದ್ಬಿಡ್ತಾರೆ. ಎಲ್ಲಾ ತರನೂ ಇದಾರೆ. ಕೆಲವರು ಬರೀ ಫೋಟೋ ತೆಗಿಯಕ್ ಮಾತ್ರ ಹೋಗ್ತಾರೆ, ಅದ್ ಹಕ್ಕಿ ಏನ್ ಕತೆ ಏನು ಗೊತ್ತಿರಲ್ಲ. ಈ ಹಕ್ಕಿ ಏನು ಅಂತ ತೋರ್ಸಿರೋರ್ಗೆ ಹೇಳಕ್ಕೂ ಗೊತ್ತಾಗಲ್ಲ, ಸುಮ್ನೆ ಫೋಟೋ ತೆಕೊಂಡ್ ಬರ್ತಾರೆ ಚೆನ್ನಾಗಿದೆ ಅಂತ ಅಷ್ಟೇ. ಫೋಟೋ ತೆಗಿಯೋರು ಬೇರೆ, ಬರ್ಡ್ ಫೋಟೋಗ್ರಾಫರ್ಸ್ ಬೇರೆ, ಬರ್ಡರ್ಸ್ ಬೇರೆ, ಆರ್ನಿಥಾಲಜಿಸ್ಟ್ ಬೇರೆ, ಈ ತರ ಮೂರ್ ಇದು ಮಾಡ್ಬೋದು. ಇನ್ ಕೆಲವ್ರು ಇರ್ತಾರೆ, ಅವರು ಕೆಲವು ಫಿಲಂಗಳಿಗೆ ಆ ಜಾಗಕ್ ನಾನು ಹೋಗಿದ್ದೀನಿ, ಅಲ್ಲ ಬರ್ಡ್ ಇದೆ ಅಂತ ಆ ಫಿಲಂ ಎಷ್ಟು ಕೆಟ್ಟದಾಗಿದ್ರು ಆ ಫಿಲಂಗೆ ಹೋಗ್ತಾರೆ. ಅವ್ರು ಯಾರು ಅಂತ ನನ್ನ ಹೆಸರು ಹೇಳಲ್ಲ, ಪಾಸ್ ಮಾಡ್ಬಿಡ್ತೀನಿ. ಇಲ್ಲ ಈ ಕತೆ ಬೇಕಾ ಅರಳಿಕಟ್ಟೆ ಈ ಕತೆ ಹೇಳಬೇಕು ಮಂಜುಳಾ. ನೋ ಇದು ಮಂಜುಳಾ, ಇದು ಮಂಜುಳಾನೇ ಹೇಳ್ಬೇಕು. ಮಂಜುಳಾನೇ ರಸವತ್ತಾಗಿ ಹೇಳ್ತಾರೆ ಇದನ್ನ. ನಾನು ಅದನ್ನ ಕೌಂಟರ್ ಮಾಡಿ ಏನೇನ್ ಪಾಯಿಂಟ್ ಮಿಸ್ ಮಾಡಿದ್ದಾರೆ ಮಂಜುಳಾ ದೇಸಾಯಿ ಅಂತ ಹೇಳಿ ನಾನು ಅದನ್ನ ಕೌಂಟರ್ ಮಾಡ್ತೀನಿ. ಯಾಕಂದ್ರೆ ನಾನೇ ನನ್ನ ಮಾಡ್ಕೊಳಕ್ ಇಷ್ಟ ಇಲ್ಲ. ಸೊ ವಾಸುಕಿ, ಅದು ಬಿಫೆಸ್ ಅಲ್ಲಿ ನಾನು ಮಂಜುಳಾ ಮತ್ತೆ ಇನ್ ಕೆಲವರು ಬ್ರೋಷರ್ ನೋಡ್ತಾ ಇದ್ವಿ. ಸೊ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಇನ್ ಟೈಮ್ ಅರುಣಾಚಲ್ ಪ್ರದೇಶದ ಒಂದು ಸಿನಿಮಾ ಇದೆ ಅಂತ, ಅದ್ಯಾವ್ದೋ ಹೊಸ ಲ್ಯಾಂಗ್ವೇಜ್ ಅಲ್ಲಿ ಒಂದು ಫಿಲಂ ಬಂದಿದೆ. ಆ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾನೇ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಆ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ಇದ್ ಮಾಡಿದ್ರು. ಸೊ ಮಂಜುಳಾ ಸೆಡ್ ಹೋಗ್ಲೇಬೇಕು, ಹೋಗೋಣ ಬಾ ಅಂತ ಕರ್ಕೊಂಡೋದ್ರು. ಸರಿ, ನಾವು ಹೋದ್ವಿ. ಸರಿ, 10 ನಿಮಿಷ ಪೇಷನ್ಸ್, 15 ನಿಮಿಷ ಪೇಷನ್ಸ್. ಆಮೇಲೆ ಮಂಜುಳಾ ದೇಸಾಯಿ, ನನ್ಗೆ ಆಮೇಲೆ ಗೊತ್ತಾಗೋಯ್ತು ಈ ಸಿನಿಮಾನಲ್ಲಿ ಏನೋ ಧಮಿಲಾಗ್ರು ಅಂತ. ಬಟ್ ಮಂಜುಳಾ ಹೆಲ್ಡ್ ಮೀ ಅಂಡ್ ಸಂಬಡಿ ಎಲ್ಸ್ ಬ್ಯಾಕ್. ನೋಡು, ನಾನು ಈ ಜಾಗದಲ್ಲಿ ಹೋಗಿದ್ದೀನಿ, ಇಲ್ಲಿ ಈ ಬರ್ಡ್ ಇದೆ, ಇಲ್ಲಿ 8 ತರ ಹಾರ್ನ್ ಬಿಲ್ಸ್ ಇದೆ,
ಅದು ಹಿಂಗಿರುತ್ತೆ ಅಂತ ಫುಲ್ ನನ್ಗೆ ಆರೆಂಟಾಲಜಿ ಲೆಸನ್ ಫಿಲಮ್ ಅಲ್ಲ ಆಯ್ತು. ಬಟ್ ಎನಿವೇ ಸೊ ನೋಡಿ educate ಮಾಡಕ್ ಹೋದ್ರೆ ಜನಕ್ಕೆ ಈ ತರ ಅದಕ್ಕೋಸ್ಕರ ಫ್ರೀಯಾಗಿ ನಿಮ್ದಲ್ಲಿ ಕರ್ಕೊಂಡು ಹೋಗಿದ್ದೆ. ರೀ ಎಜುಕೇಶನ್ ಮಾರಲ್ಸ್ ದೇ ಆರ್ ನಾಟ್ ಟು ಬಿ ಎಕ್ಸ್ಪೆಕ್ಟೆಡ್ ಫ್ರಮ್ ಫಿಲಮ್ಸ್. ಅದನ್ನ ಯಾರು ಅರ್ಥ ಮಾಡ್ಕೊಳಲ್ಲ ಇದುವರೆಗೂ. ಬಟ್ ಎನಿವೇ ಅಲ್ಲಲ್ಲ, ಜನ ಅಂದ್ರೆ ಯಶ್ ಚೋಪ್ರಾ ಫಿಲಮ್ ಸ್ವಿಟ್ಜರ್ಲೆಂಡ್ ನಲ್ಲಿ ಶೂಟ್ ಮಾಡಿದ್ದಾರೆ, ಸ್ವಿಟ್ಜರ್ಲೆಂಡ್ ನೋಡಕ್ಕೆ ಅಂತ ಜನ ಹೋಗ್ತಾ ಇದ್ರಂತೆ ಫಿಲಮ್ಗೆ. ಪರವಾಗಿಲ್ಲ ಬಿಡಿ, ಹಾರ್ನ್ ಬಿಲ್ ನೋಡಕ್ಕೆ ಸಿನಿಮಾ ನೋಡೋದು ಇಟ್ಸ್ ನಾಟ್ ಅ ರಿಯಲ್ ಬ್ಯಾಡ್ ಟೈಮ್ ದಟ್ ವೇ. ನೀವ್ ಹೇಳಿದ್ದೆ ಬೇರೆ ತರ ಆಗೋಯ್ತು, ಬಟ್ ಓಕೆ. ನೀವು ಮಿಸ್ ಮಾಡ್ಕೊಂಡ್ಬಿಟ್ರಿ ವಾಸುಕಿ ಫಿಲ್ಮ್. ವಾಸುಕಿ ಬುದ್ಧಿವಂತ. ಬರ್ಡರ್ಸ್ಗಿಂತ ಹೆಚ್ಚಾಗಿ ಬರ್ಡ್ ಫೋಟೋಗ್ರಾಫರ್ಸ್ ಜಾಸ್ತಿ ಆಗಿದ್ದಾರೆ. ಸದ್ಯಕ್ಕೆ ಬರ್ಡರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಇಂಡಿಯಾನಲ್ಲಿ? ಡು ಯು ಸಿ ಅ ಟ್ರೆಂಡ್ ವೇರ್ ಪೀಪಲ್ ಆರ್ ಗೆಟಿಂಗ್ ಇನ್ಸ್ಪೈರ್ಡ್ ಬೈ ಪೀಪಲ್ ಲೈಕ್ ಯು ಅಂಡ್ ಸ್ಟಾರ್ಟಿಂಗ್ ಟು ಬರ್ಡ್? ಓಕೆ, ನೀವ್ ಹೇಳ್ದಂಗೆ ಹುಚ್ಚು ಅಂತ ಹೇಳ್ಬೋದು. ಒಂದೊಂಥರ ಈಗ ಹೆಂಗಾಗಿದೆ ಅಂದ್ರೆ, ಈಗ ಟೆಲಿಫೋಟೋ ಲೆನ್ಸಸ್ ತುಂಬಾ ಇದಾಗ್ಬಿಟ್ಟಿದೆ ಅಲ್ಲ, ಕ್ವಾಲಿಟಿ ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದೆ, ಕ್ಯಾಮ್ರಾಸ್ ಎಲ್ಲ ಇಂಪ್ರೂವ್ ಆಗ್ಬಿಟ್ಟಿದೆ. ಸೊ ಬರ್ಡ್ ಫೋಟೋಗ್ರಾಫರ್ಸ್ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಬರ್ಡ್ ಫೋಟೋಗ್ರಫಿ ಅನ್ನೋದು ಒಂಥರ ಚಾಲೆಂಜಿಂಗ್, ಅದಕ್ಕೋಸ್ಕರನೇ ತುಂಬಾ ಜನ ಅದನ್ನ ತಗೋತಾ ಇದಾರೆ ಆಸ್ ಎ ಹಾಬಿ. ಬರ್ಡ್ಸ್ ತುಂಬಾ ಇದಲ್ವಾ, ಒಂದ್ ಕಡೆ ಕೂತ್ಕೊಳ್ಳಲ್ಲ, ಏನೋ ಮಾಡ್ತಾ ಇರುತ್ತೆ. ಅದನ್ನ ಫ್ರೇಮ್ ಅಲ್ಲಿ ಹಿಡಿಬೇಕು ಅನ್ನೋದೊಂದು ಚಾಲೆಂಜಿಂಗ್ ಇದು ಟಾಸ್ಕ್ ಅದು. ಅದಕ್ಕೋಸ್ಕರ ತುಂಬಾ ಜನ ಎಕ್ಸ್ಪೆನ್ಸಿವ್ ಗೇರ್ಸ್ ತಗೋತಾರೆ. ಅದೇ ಹೇಳಿದ್ನಲ್ಲ ನಿಮ್ಗೆ, ಅದೇನು ಅಂತ ಗೊತ್ತಿರಲ್ಲ, ಫೋಟೋ ತೆಗೆದ್ಬಿಟ್ಟು ಆಮೇಲೆ ಇದೇನ್ ಹಾಕಿ ಅಂತ ಕೇಳ್ತಾರೆ. ಆತರ ಫೋಟೋ ತೆಗಿಯೋರ್ ಸಂಖ್ಯೆ ಜಾಸ್ತಿ ಆಗಿದೆ ನಿಜ ಹೇಳ್ಬೇಕು ಅಂದ್ರೆ. ಶೋಕಿ ಬರ್ಡರ್ಸ್ ಸಂಖ್ಯೆ ಜಾಸ್ತಿ ಆಗಿದೆ, ಸೀರಿಯಸ್ ಬರ್ಡರ್ಸ್ ಇಲ್ಲ ಅಂತ ನೀವು ನೇರವಾದ ಆಪಾದನೆ ಮಾಡ್ತಾ ಇದ್ದೀರಾ ಫೆಲೋ ಬರ್ಡರ್ಸ್ ಮೇಲೆ. ಇಲ್ಲ, ಏನಾಗತ್ತೆ ಗೊತ್ತಾ, ಕನ್ವರ್ಟ್ ಆಗ್ತಾರೆ ಜನ. ಅದನ್ನು ನೋಡಿದೀನಿ. ಫಸ್ಟ್ ಫೋಟೋಗ್ರಫಿ ಶುರು ಮಾಡ್ತಾರೆ. ಈಗ ನಾನೇ ಹೈದರಾಬಾದ್ ಅಲ್ಲೇ ನೋಡ್ತಾ ಇದ್ದೀನಲ್ಲ, ಸುತ್ತಮುತ್ತ ಅಲ್ಲಿರೋ ಜಾಗಗಳೆಲ್ಲ ಕರ್ಗೋಗ್ಬಿಡ್ತಾ ಇದೆ, ಕೆರೆಗಳೆಲ್ಲ ಮಾಯ ಆಗಿ ಹೋಗ್ತಾ ಇದೆ ಓವರ್ ನೈಟ್. ಅದನ್ನೆಲ್ಲ ಎನ್ಕ್ರೋಚ್ ಮಾಡಿ ಫೀಲ್ಡ್ಸ್ ಮಾಡ್ಬಿಡ್ತಾರೆ ಅಥವಾ ಇಂಡಸ್ಟ್ರೀಸ್ ಕಟ್ಬಿಡ್ತಾರೆ. ಸೊ ಎಲ್ಲಿ ನೀವು ಬರ್ಡಿಂಗ್ ಹೋಗ್ತಾ ಇರ್ತೀರೋ ಆ ಜಾಗನ ಕಂಪ್ಲೀಟ್ ಆಗಿ ವ್ಯಾನಿಷ್ ಮಾಡ್ಬಿಡ್ತಾರೆ. ಸೊ ಜನಕ್ಕೆ ಫೋಟೋ ತೆಗಿಬೇಕಾದ್ರೂ ಕೂಡ ಅಂತ ಜಾಗ ಎಲ್ಲಿ ಅಂತ ಹುಡ್ಕೊಂಡ್ ಹೋಗ್ಬೇಕಲ್ಲ. ಸೊ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ರಿಯಲೈಸಿಂಗ್ ನಮಗೆ ಒಳ್ಳೆ ಜಾಗ ಇರ್ಬೇಕು ಅಂತ. ಸೊ ಒಂಥರ ಎಕೋ ಕಾನ್ಶಿಯಸ್ ಆಗ್ತಾ ಇದಾರೆ ಜನ. ನಾವ್ ಇದನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಏನು ಸಿಗೋದಿಲ್ಲ. ಅವ್ರ ಸ್ವಾರ್ಥಕ್ಕಾದ್ರೂ ಪರವಾಗಿಲ್ಲ, ಬರ್ಡ್ಸ್ ಇಲ್ಲಿ ಸಿಗ್ತಾ ಇಲ್ಲ ಅನ್ನೋದಕ್ಕಾದ್ರೂ ಪರವಾಗಿಲ್ಲ, ದೇ ಟ್ರೈ ಟು ಸೇವ್ ದ ಪ್ಲೇಸಸ್. ಅವ್ರಿಗೆ ಒಂದ್ ಸ್ವಲ್ಪ ತುಂಬಾ ದೂರ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಈ ಹಕ್ಕಿ ಇಲ್ಲಿ ಕಾಣ್ಲಿಲ್ಲ ಅಂದ್ರೆ ಇನ್ನ ತುಂಬಾ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಆ ಹಕ್ಕಿನ ನೋಡ್ಬೇಕಾಗತ್ತೆ. ಸೊ ಹತ್ತಿರದಲ್ಲಿರೋ ಜಾಗ ಉಳಿಸ್ಕೋಬೇಕು ಅನ್ನೋದು ಅಷ್ಟ್ರ ಮಟ್ಟಿಗೆ ಆದ್ರೂ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ. ಅಂದ್ರೆ ದೇ ಆರ್ ಟರ್ನಿಂಗ್ ಇನ್ ಟು ಕಾನ್ಸರ್ವೇಷನಿಸ್ಟ್ ಸ್ಲೋಲಿ, ವಿಚ್ ಇಸ್ ಕೈಂಡ್ ಆಫ್ ಬ್ಯಾಟಲ್. ಸೊ ಆಕ್ಚುಲಿ ಪ್ರೆಷರ್ ಕ್ರಿಯೇಟ್ ಮಾಡೋಷ್ಟು ದೊಡ್ಡ ಕಮ್ಯುನಿಟಿ ಆಗಿದ್ಯಾ ಬರ್ಡರ್ಸ್ ಆಲ್ರೆಡಿ? ಅಂದ್ರೆ ಈ ತರ ಎನ್ಕ್ರೋಚ್ಮೆಂಟ್ ಮಾಡಿ ಇಲ್ಲಿ ತುಂಬಾ ಹೌದು ಇಲ್ಲಿ ಸಾವಿರಾರು ಜನ ಆಗಿದ್ದಾರೆ ಈಗ. ಮುಂಚೆ ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಅನ್ ಎಕ್ಸ್ಪೆನ್ಸಿವ್ ಹಾಬಿ. ಯಾಕಂದ್ರೆ ಎಲ್ಲ ಹೈ ಫಂಡ ಕ್ಯಾಮ್ರಾಸ್ ತಗೋಬೇಕು, ದೊಡ್ಡ ಲೆನ್ಸಸ್ ತಗೋಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಅದಕ್ಕೆಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ಲೇಬೇಕು. ಅದಕ್ಕೋಸ್ಕರ ತುಂಬಾ ಎಲೀಟ್ ಜನರಿಗೆ ಒಂಥರ ಹಾಬಿ ಅಂತ ಅನ್ಬೋದಾಗಿದೆ. ಇವಾಗ ಸ್ವಲ್ಪ ಅಫೋರ್ಡಬಲ್ ಕ್ಯಾಮ್ರಾ ಸಿಗ್ತಾ ಇದೆ, ಅಫೋರ್ಡಬಲ್ ಲೆನ್ಸ್ ಸಿಗುತ್ತೆ. ಸೊ ಸುಮಾರು ಜನ ಇಂಟ್ರೆಸ್ಟ್ ತಗೊಂಡ್ ಬರ್ತಾರೆ, ಫೋಟೋಸ್ ತೆಗಿತಾರೆ, ಅದು ಏನು ಅಂತ ತಿಳ್ಕೊತಾರೆ. ಒಂಥರ ಎಜುಕೇಶನ್ಗೂ ಒಂಥರ ಹೆಲ್ಪ್ ಆಗ್ತಿದೆ. ಈಗ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ತುಂಬಾ ಜನ ಬರ್ತಾರೆ. ಸೊ ತುಂಬಾ ಅರ್ಲಿ ಏಜ್ ಇಂದಾನೆ ಈಗ 13-12 ವರ್ಷದ ಹುಡುಗರೆಲ್ಲ ಬಂದ್ಬಿಡ್ತಾರೆ. ಬರ್ಡ್ ವಾಕ್ಸ್ ಅಂತ ಮಾಡ್ತಾರೆ ಸಂಡೇ. ಅದಕ್ಕೆಲ್ಲ ಬಂದ್ ಸೇರ್ಕೊಂಡು ಎಲ್ಲರ ಹತ್ರನ ದೊಡ್ಡ ಕ್ಯಾಮ್ರಾಸ್ ಇರುತ್ತೆ. ನಮ್ಗೆ ಕಾಂಪ್ಲೆಕ್ಸ್ ಬರೋಷ್ಟು ದೊಡ್ಡ ಕ್ಯಾಮ್ರಾಸ್ ತಗೊಂಡ್ ಬರ್ತವೆ ಚಿಕ್ಕ ಮಕ್ಳು. ಅವೆಲ್ಲ ಚಿಕ್ಕ ವಯಸ್ಸಿಂದಾನೆ ಕಲಿತಾವೆ ಏನೇನಿದು ಅಂತ. ನಮ್ಗೆನೆ ಆಮೇಲೆ ಹೇಳ್ಕೊಡ್ತಾವೆ ಇದು ಈ ಬರ್ಡ್ ಅಂತ. ನಂಗೆ ಖುಷಿ ಆಗುತ್ತೆ ಕೇಳಕ್ಕೆ. ಅದನ್ನು ನಡೀತಾ ಇದೆ. ಸೊ ಚಿಕ್ಕ ವಯಸ್ಸಿಂದಾನೇ ಕಲಿಯಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಕನ್ಸರ್ವೇಷನ್ಗೆ ಇದು ಖಂಡಿತ ಹೆಲ್ಪ್ ಆಗತ್ತೆ ಮುಂದೆ ಹೋಗ್ತಾ. ಮಂಜುಳಾ, ಅಂದ್ರೆ ಈ ಕ್ವೆಶನ್ ಟಿಪಿಕಲಿ ಕೇಳಬಾರ್ದು, ಬಟ್ ಇದು ಅರ್ಲಿ ಕಟ್ಟೆ. ಕೇಳದೆ ಇರೋ ಕ್ವೆಶನ್ಸ್ಗೆ ಸ್ಪೆಷಲ್ ಮಾರ್ಕ್ಸ್ ಇದೆ. ಅಂದ್ರೆ ನಾನು ಸುಮಾರು ಈ ತರ ಕನ್ಸರ್ವೇಷನ್ ಟಾಪಿಕ್ಸ್ ಎಲ್ಲ ಕೇಳ್ತಾ ಇದ್ದೀನಿ. ನಮ್ಮ ನಗರದಿಂದ ಗುಬ್ಬಚ್ಚಿಗಳು ಮಾಯ ಆಗ್ತಾ ಇದೆ ಅಂದ್ರೆ, ಈ ಗುಬ್ಬಚ್ಚಿ ಮಾಯ ಅಂತ 20 ವರ್ಷ ಆಯ್ತು ಕತೆಗಳು ಕೇಳಿ.
ಅದು ಗುಬ್ಬಚ್ಚಿಗಳು ಮಾಯ ಆದ್ರಿಂದ ಏನಾದ್ರೂ ಇಂಪ್ಯಾಕ್ಟ್ ಆಗಿದ್ಯಾ ಅಂತ ಏನಾದ್ರೂ ಸ್ಟಡೀಸ್ ಆಗಿದಾವ? ಮತ್ತೆ ಇನ್ನೊಂದೇನು ಅಂದ್ರೆ ಹ್ಯಾಬಿಟೇಟ್ಸ್ ಚೇಂಜ್ ಆಗ್ತಾನೆ ಇರುತ್ತಲ್ವಾ? ಅಂದ್ರೆ ಕೆಲವು ವರ್ಷಗಳ ಕೆಲವು ದಶಕಗಳ ಹಿಂದೆ ಜಾಲಹಳ್ಳಿನಲ್ಲಿ ಚಿರತೆಗಳು ಕಾಣಿಸ್ಕೊಳ್ತಾ ಇದ್ವು, ಇವಾಗ ಅಲ್ಲಿ ಇಂಡಸ್ಟ್ರಿಗಳು ಎದ್ದಿದಾವೆ. ಸೊ ಐ ಆಮ್ ಸೇಯಿಂಗ್ ಗುಬ್ಬಚ್ಚಿಗಳು ಬೆಂಗಳೂರಿಂದ ಎಲಿಮಿನೇಟ್ ಆದ್ರೆ ವಾಟ್ ಇಸ್ ದ ಬಿಗ್ ಡೀಲ್? ಗುಬ್ಬಚ್ಚಿಗಳು ಬೇರೆ ಕಡೆನೂ ಸಿಗ್ತಾವಲ್ಲ, ದೇ ಹ್ಯಾವ್ ನಾಟ್ ಬೀನ್ ಡ್ರಿವನ್ ಟು ಎಕ್ಸ್ಟಿಂಕ್ಷನ್. ಸೊ ಹೌ ಡು ಯು ಕೌಂಟರ್ ದಟ್ ಆರ್ಗ್ಯುಮೆಂಟ್? ಐ ಡೋಂಟ್ ನೋ ಹೌ ಟು ಕೌಂಟರ್ ದಟ್, ಬಟ್ ಇಟ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಹಕ್ಕಿಗಳಿಲ್ದೆ ಇದ್ರೆ ನೀವ್ ಯಾವ್ದು, ಓಕೆ ಫಿಲ್ಮ್ ರಿಲೇಟೆಡ್ ಆಗಿ ಹೇಳ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ. ಯಾವ್ದೇ ಫಿಲ್ಮ್ ತಗೊಳ್ಳಿ, ಅದ್ರಲ್ಲಿ ನೀವು ಸೈಲೆಂಟ್ ಫಿಲ್ಮ್ ಇದ್ರೆ ಎಸ್ಪೆಷಲಿ ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ಡ್ ಸೌಂಡ್ಸ್ ಇದ್ದೇ ಇರುತ್ತೆ. ಅದಿಲ್ಲ ಅಂದ್ರೆ ಒಂಥರ ಇನ್ಕಂಪ್ಲೀಟ್ ಅನ್ಸುತ್ತೆ ಯಾವ್ದೇ ಫಿಲ್ಮ್ ಆಗ್ಲಿ. ಈ ಬೆಂಗಳೂರಲ್ಲಿ ನಾವು ದಿನ ಬೆಳಗ್ಗೆ ಎದ್ದು ಕೂತ್ಕೊಂಡ್ ಬಾಲ್ಕನಿಯಲ್ಲಿ ಕಾಫಿ ಕುಡಿಬೇಕು ಅಂದ್ರೆ ಒಂಥರ ಬರ್ಡ್ ಸೌಂಡ್ಸೇ ಇಲ್ಲ ಅಂದ್ರೆ ದಟ್ ಕೈಂಡ್ ಆಫ್ ಫೀಲ್ಸ್ ಇನ್ಕಂಪ್ಲೀಟ್ ಅಂತ ನನ್ನ ಅಭಿಪ್ರಾಯ, ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ಸುತ್ತಮುತ್ತ ಇರೋ ಹಕ್ಕಿಗಳು ಕಾಣೆ ಆಗೋದ್ರೆ ನಮ್ದು ಕ್ವಾಲಿಟಿ ಆಫ್ ಲೈಫ್ ಡಿಕ್ಲೈನ್ ಆಗ್ತಿದೆ ಅಂತ ಅನ್ಸುತ್ತೆ. ಇಫ್ ಯು ವಾಂಟ್ ಟು ಮೇಂಟೈನ್ ದಟ್ ಕ್ವಾಲಿಟಿ ಆಫ್ ಲೈಫ್, ಯು ನೀಡ್ ಟು ಹ್ಯಾವ್ ದಟ್ ನ್ಯಾಚುರಲ್ ಸರೌಂಡಿಂಗ್ ದಟ್ ಯು ಆರ್ ಯೂಸ್ ಟು. ನಿಮ್ಗೆ ಒಂಥರ ಇಟ್ ಕೈಂಡ್ ಆಫ್ ಸೌಂಡ್ಸ್ ಲೈಕ್ ಅ ನಾಸ್ಟಾಲ್ಜಿಯಾ ಟು ಮೀ. ಬಟ್ ಹಕ್ಕಿಗಳಿಲ್ಲ ಅಂದ್ರೆ ನನ್ ಲೈಫ್ ಅಂತೂ ಇನ್ಕಂಪ್ಲೀಟ್ ಅಂತ ನನ್ಗನ್ಸುತ್ತೆ. ನಿಮ್ಗೆ ಮೇ ಬಿ ಯು ಸಿ ಇಟ್ ಡಿಫ್ರೆಂಟ್ಲಿ, ಬಟ್ ದಟ್ ಇಸ್ ಹೌ ಐ ಫೀಲ್. ಇಲ್ಲ, ಈಗ ಆಕ್ಚುಲಿ ಮುಕುಂದ್ ತರ ಹೇಳ್ಬೇಕು ಅಂದ್ರೆ, ನಿಮ್ಗೆ ಬೆಳಗ್ಗೆ ಹೊತ್ತು ಹೊರಗಡೆ ಹೊತ್ಕೊಂಡು ಕಾಫಿ ಕುಡಿಬೇಕಾದ್ರೆ ಪಕ್ಷಿ ಸೌಂಡ್ ಕೇಳ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಬಿಡಿ, ಅರಳಿ ಕಟ್ಟೆ ಕೇಳಿ, ಹೊಸ ಹೊಸ ವಿಷಯ ತಿಳ್ಕೊಳ್ಳಿ. ರೀ ವಾಸುಕಿ, ಅದನ್ನ ನೀವ್ ಹೇಳೋದ್ ಬಿಟ್ಬಿಟ್ಟು ನನ್ ಬಾಯಿಂದ ಇವ್ನ್ ಹಿಂಗ್ ಹೇಳ್ತಾನೆ ಅಂತ ಹೇಳ್ಸ್ಬಿಟ್ರೆ ಅದ್ ಹೆಂಗ್ರಿ ಅದು? ಯುವರ್ ಶೋಲ್ಡರ್ ಅಂತ ಹೇಳ್ತೀರ. Okay, so you are talking, Manjula, about natural habitats and people in close contact. So ivaga for example ಆದಿವಾಸಿಗಳಿದ್ದಾರೆ ಅಥವಾ ಅಲ್ಲಿನ ಫಾರೆಸ್ಟ್ ಹತ್ರ ಇರೋ ಜನರಿದ್ದಾರೆ, ಅವ್ರ ಜೊತೆ ನೀವು ಯಾವ ತರ ಬರ್ಡರ್ಸ್ ಆಗ್ಲಿ ಅಥವಾ ಆರ್ನಿಥಾಲಜಿಸ್ಟ್ ಯಾವ ತರ ಕೋಆಪರೇಟ್ ಮಾಡ್ತೀರಾ? ಅವ್ರ ಹತ್ರ ಇರೋ ನಾಲೆಡ್ಜ್ ಅನ್ನ ನೀವು ಮಿಕ್ಕದವ್ರಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಪ್ರಾಸೆಸ್ ಹೆಂಗೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದ್ರಲ್ಲಿ ಎರಡ್ ತರ ಇದೆ. ಒಂದು ನೆಗೆಟಿವ್, ಈ ಆದಿವಾಸಿಸ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದ್ವಿ ಖಂಡಿತ. ಆಂಧ್ರ ಪ್ರದೇಶಲ್ಲಿ ಒಂದು ಗುಬ್ಬಲು ಮಂಗಮ್ಮ ಅಂತ ಒಂದು ಫಾರೆಸ್ಟ್ ಏರಿಯಾ ಇದೆ. ಅಲ್ಲಿ ಹೇಗೆ ಅಂದ್ರೆ ಅವ್ರಿಗೆ ತಿನ್ನಕ್ಕೆ ಅಂತ ಆಹಾರ ಅಂತ ಏನು ಹೆಚ್ಚಿಗೆ ಇಲ್ಲ. ಸೊ ಅವ್ರು ಸಿಕ್ಕಿದನ್ನೆಲ್ಲ ಕೊಂದು ತಿಂತಾರೆ. ಅವರು ಕ್ಯಾಟಪಲ್ಟ್ಸ್ ಇಟ್ಕೊಂಡಿರ್ತಾರೆ. ಅಂದ್ರೆ ಏನಂತಾರೆ ಕ್ಯಾಟಪಲ್ಟ್, ಏನಂತೀರಾ ನೀವು? ನೆನಪಾದಾಗ ಹೇಳ್ತೀನಿ, ಬಟ್ ಕಲ್ಲು ಇಟ್ಕೊಂಡ್ ಹೊಡಿತಾರಲ್ವಾ, ಅದನ್ನ ಇಟ್ಕೊಂಡಿರ್ತಾರೆ. ಅವ್ರದ್ದು ವೆಪನ್ ಅದು. ಅವರು ಇರೋ ಬರೋಲ್ಲ ಹೊಡೆದಾಕಿ ಮಾರ್ತಾರೆ ಕೂಡ, ಅದನ್ನ ಮಾರ್ತಾರೆ, ತಿಂತಾರೆ, ಎಲ್ಲ ಮಾಡ್ತಾರೆ. ಸೊ ಅವ್ರ ಹತ್ರ ಹೋಗಿ ನಾವು ಹೇಳಿದೀವಿ, ಕೆಲವೊಂದ್ಸಲ ಹೇಳಿದೀವಿ ಇದನ್ನ ಇದ್ ಮಾಡ್ಬಾರ್ದು. ಕೆಲವೊಂದು ತುಂಬಾ ರೇರ್ ಬರ್ಡ್ಸ್ ಇರುತ್ತೆ, ಅದೆಲ್ಲ ಮಾಯ ಆಗಿ ಹೋಗುತ್ತೆ ಈ ರೀಸನ್ ಇಂದ, ಹೊಡಿಬೇಡಿ, ಇದ್ ಮಾಡ್ಬೇಡಿ. ಬಟ್ ನಮ್ಗೆ ಹೇಳೋಕ್ ಅಧಿಕಾರನೂ ಇಲ್ಲ, ಯಾಕಂದ್ರೆ ಅವ್ರಿಗೆ ಗವರ್ಮೆಂಟ್ ಇಂದ ಏನು ಇದು ಇಲ್ಲ, ಫುಡ್ ಸಿಗೋದಿಲ್ಲ. ಸೊ ಅವ್ರು ತಮ್ಮ ಹೊಟ್ಟೆ ಪಾಡು ತಾವ್ ನೋಡ್ಕೊಳ್ಳೇಬೇಕಾಗತ್ತೆ. ಅವ್ರಿಗೆ ಈಸಿಯಾಗಿ ಸಿಗೋದಂದ್ರೆ ಈ ಬರ್ಡ್ಸ್, ಅದನ್ನ ಸಾಯಿಸ್ಬಿಟ್ಟು ಅವ್ರು ಇದ್ ಮಾಡ್ತಾರೆ. ಅವ್ರಿಗೆ ಎಜುಕೇಟ್ ಮಾಡಕ್ ಟ್ರೈ ಮಾಡೋದು ಎಷ್ಟ್ ಸಾಧ್ಯನೋ ಅಷ್ಟು. ಅವ್ರಿಗೆ ಹೆಂಗೆ ಅಂದ್ರೆ ಅಬ್ಸರ್ವ್ ಮಾಡ್ತಾರಲ್ವಾ, ಅವ್ರ ಕಾಡಲ್ಲೇ ಇರೋದ್ರಿಂದ ಅಬ್ಸರ್ವ್ ಮಾಡ್ತಾರೆ. ಅವ್ರಿಗೆ ಹಕ್ಕಿಗಳೆಲ್ಲ ಕೆಲವೊಂದು ಕಾಲ್ಸ್ಗೆ ರೆಸ್ಪಾಂಡ್ ಮಾಡುತ್ತೆ. ಈಗ ಅದೇ ತರ ನೀವು ಕಾಲ್ ನ ಇದ್ ಮಾಡಿದ್ರೆ, ರೆಪ್ಲಿಕೇಟ್ ಮಾಡಿದ್ರೆ, ದೇ ಆನ್ಸರ್. ಅದೇ ಕಾಲ್ ನ ನೀವು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ರೆ ಅವ್ರು ರಿಪ್ಲೈ ಮಾಡುತ್ತೆ. ಅಂದ್ರೆ ಕಾನ್ವರ್ಸೇಷನ್ ತರ ನೀವು ಹಕ್ಕಿಗಳ ಜೊತೆ ಅದನ್ನ ಅವ್ರು ಕಲ್ತ್ಕೊಂಡ್ಬಿಟ್ಟು ಹತ್ರ ಕರ್ದು ಹೊಡೆದ್ ಸಾಯಿಸೋದು. ಹೀಗೆ ಅದು ನೆಗೆಟಿವ್ ಆಗು ಯೂಸ್ ಮಾಡ್ಕೋತಾರೆ. ಇನ್ ಕೆಲವ್ರು ಅದನ್ನ ಅದೇ ಹೇಳಿದ್ನಲ್ಲ, ಅವ್ರಿಗೆ ಎಜುಕೇಟ್ ಮಾಡ್ಬೇಕು. ಎಜುಕೇಟ್ ಮಾಡಕ್ಕೆ ಎಷ್ಟ್ ಸಾಧ್ಯನೋ ಅಷ್ಟು ಟ್ರೈ ಮಾಡೋದು. ಇಲ್ಲಾಂದ್ರೆ ಏನು ಮಾಡಕ್, ಯಾಕಂದ್ರೆ ಗವರ್ಮೆಂಟ್ ಹೆಲ್ಪ್ ಇಲ್ಲ ಅಂದ್ರೆ ಇಲ್ಲ, ತುಂಬಾ ಕಷ್ಟ ಇದನ್ನ, ಯು ಕೆನಾಟ್ ವಿನ್ ದಿಸ್ ಬ್ಯಾಟಲ್. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ಇನ್ನೊಂದು ಪಾಸಿಟಿವ್ ಆಗಿ ನೋಡ್ಬೇಕು ಅಂದ್ರೆ, ನಾಗಾಲ್ಯಾಂಡ್ ಅಲ್ಲಿ ಅಮೂರ್ ಫ್ಯಾಲ್ಕನ್ಸ್ ಅಂತ ಎವ್ರಿ ಇಯರ್ ಬರುತ್ತೆ. ಇನ್ನೊಂದ್ಸಲಿ ಹೆಸರು ಹೇಳಿ, ಸಾರಿ. ಅಮೂರ್ ಫ್ಯಾಲ್ಕನ್ಸ್. ಅಮೂರ್ ಅಂದ್ರೆ ಅಲ್ಲಿಂದ ಫ್ಯಾಲ್ಕನ್ಸ್ ಬರುತ್ತೆ ಇಂಡಿಯಾಗೆ. ಒಂಥರ ಲ್ಯಾಕ್ಸ್ ಟುಗೆದರ್, ದೇ ಕಮ್ ಇನ್ ಲ್ಯಾಕ್ಸ್ ಬಂದ್ಬಿಟ್ಟು ಅಲ್ಲಿ ನಾಗಾಲ್ಯಾಂಡ್ ಅಲ್ಲಿ ಈ ಕ್ಯಾಟ್ರಿಪಿಲ್ಲರ್ಸ್ ಎಲ್ಲ ಬರುತ್ತಲ್ಲ, ಅದನ್ನ ತಿನ್ನಕ್ಕೆ ಬರುತ್ತೆ. ಅವನ್ನ ಹಂಟ್ ಮಾಡಿ ಅವರು ತಿಂತಾ ಇದ್ರು ಮುಂಚೆ, ಈ ನಾಗಾ ಟ್ರೈಬ್ನವರು.
ಅವ್ರಿಗೆ ಹೋಗಿ ಇದನ್ನ ಇದ್ ಮಾಡ್ಬೇಡಿ, ಇಲ್ಲಿ ಬಂದು ಅವು ಸೆಟ್ಲ್ ಆಗಿ ಸ್ವಲ್ಪ ದಿನ ತಿನ್ಕೊಂಡು ಹೋಗುತ್ತೆ, ನೀವ್ ಅದನ್ನ ಸಾಯಿಸ್ಬೇಡಿ ಅಂತೆಲ್ಲ ಹೋಗಿ ಅವ್ರಿಗೆ ಎಜುಕೇಟ್ ಮಾಡಿ, ಅವ್ರಿಗೆ ಎಜುಕೇಟ್ ಮಾಡಿದ್ಮೇಲೆ ದೇ ಹ್ಯಾವ್ ಟರ್ನ್ ಇನ್ ಟು ಕನ್ಸರ್ವೇಷನಿಸ್ಟ್. ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ ಈಗ. ಅಂಡ್ ಲೋಕಲ್ ಗೈಡ್ಸ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ನೀವು ತುಂಬಾ ಜನ ಬರ್ಡರ್ಸ್ ಹೋಗ್ತಾರಲ್ಲ, ಫೋಟೋಗ್ರಾಫ್ ಮಾಡಕ್ಕಾಗ್ಲಿ ನೋಡಕ್ಕಾಗ್ಲಿ, ಇಟ್ಸ್ ಅನ್ ಈವೆಂಟ್, ಒಂಥರ ಮೆಜೆಸ್ಟಿಕ್ ಈವೆಂಟ್ ಅಂತ ಹೇಳ್ಬೋದು. ತುಂಬಾ ಜನ ಹೋಗ್ತಾರೆ ಅದನ್ನ ನೋಡಕ್ಕೆ. ಲ್ಯಾಕ್ಸ್ ಟುಗೆದರ್ ಬರ್ಡ್ಸ್ ಎಲ್ಲ ಸ್ಕೈ ಅಲ್ಲಿ, ದೇ ಜಸ್ಟ್ ಕಮ್ ಇನ್ ಲೈಕ್ ಲ್ಯಾಕ್ಸ್ ಅಲ್ಲಿ ಬರುತ್ತೆ. ಅದನ್ನ ನೋಡಕ್ಕೆ ಅಂತ ಹೋಗೋರಿಗೆ ಇವರು ಇಕೋಲಾಡ್ಜಸ್ ಎಲ್ಲ ಮಾಡ್ಕೊಡ್ತಾರೆ. ಅವ್ರ ದೇ ರನ್ ದ ಇಕೋಲಾಡ್ಜಸ್, ಟ್ರೈಬಲ್ ಪೀಪಲ್. ಅವ್ರಿಗೂ ಒಂಥರ ಇನ್ಕಮ್ ಆಯ್ತು. ಪ್ಲಸ್ ಇಲ್ಲಿ ಅವ್ರು ಹೊಡೆದು ತಿನ್ನೋಕ್ಕಿಂತ ಹೆಚ್ಚಿಗೆ ದುಡ್ಡು ಬರುತ್ತೆ ಅವ್ರಿಗೆ. ಸೊ ದೇ ಹ್ಯಾವ್ ಟರ್ನ್ ಕನ್ಸರ್ವೇಷನಿಸ್ಟ್ ಅಂಡ್ ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್. ಅಲ್ಲಿ ಟ್ರೈಬಲ್ಸ್ ಆರ್ ಪ್ರೊಟೆಕ್ಟಿಂಗ್ ದ ಬರ್ಡ್ಸ್ ಇನ್ಸ್ಟೆಡ್ ಆಫ್ ಕಿಲ್ಲಿಂಗ್ ಅಂಡ್ ಇದು. ಹಂಗಂದ್ರೆ ದೇರ್ ಇಸ್ ಅ ಕೊಕ್ರೆ ಬೆಳ್ಳೂರ್ ಇನ್ ನಾಗಾಲ್ಯಾಂಡ್ ಆಲ್ಸೋ. ನೋಡಿದ್ರ ಫ್ರೆಂಡ್ಸ್, ಕನ್ನಡದ ಕೀರ್ತಿ ಎಲ್ಲ ಹೆಂಗೆ ಹಬ್ಬಿ ಕನ್ನಡದ ಜನಗಳಿಂದ ನಾಗಾಲ್ಯಾಂಡ್ ಜನರು ಪಾಠ ಕಲ್ತು ಅವರು ಅಲ್ಲೊಂದು ಕೊಕ್ರೆ ಬೆಳ್ಳೂರ್ ನಿರ್ಮಾಣ ಮಾಡಿದ್ದಾರೆ. ಮನೆ ಹಚ್ಚೋದ್ ಹೇಳಿ ಬಟ್ ಐ ಥಿಂಕ್ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಐಡಿಯಾ ಅಲ್ವಾ ಮಂಜುಳಾ? ಯಾಕಂದ್ರೆ ನಾನೆಲ್ಲೋ ಓದಿದೆ, ಐ ಥಿಂಕ್ ಕಾರ್ಬೇನ್ ಅಲ್ಲೋ ಎಲ್ಲೋ, ಅಕಸ್ಮಾತ್ ಹುಲಿ ನಿಮ್ಮ ದನನ ಕೊಂದ್ರೆ ಅದಕ್ಕೆ ಕಾಂಪನ್ಸೇಟ್ ಮಾಡಕ್ಕೆ ಗವರ್ಮೆಂಟ್ ರೆಡಿ ಆಗುತ್ತೆ. ಅಂಡ್ ಐ ಥಿಂಕ್ ದೇ ಟುಕ್ ಸಮ್ ಫಂಡ್ಸ್ ಫ್ರಮ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಅಂಡ್ ಬಿಕಾಸ್ ಆಫ್ ದಟ್, killing of wildlife drastically has reduced in Corbe National Park anta kelidde. So I think it's unique. So Manjula, ನೀವು ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಕೇಳಿದ್ರಿ. ಫಾರ್ ಎಕ್ಸಾಂಪಲ್, ಇವಾಗ ಸಿಂಗರ್ಸ್ನೆಲ್ಲ ಯಾರಾದ್ರೂ ಈ ಟಿವಿ ಶೋಗೋ ಅಥವಾ ರೇಡಿಯೋ ಶೋಗೋ ಕರೆದ್ಬಿಟ್ರೆ, ಮೇಡಮ್ ಹಾಡ್ದು ಒಂದೆರಡು ಸಾಲ್ ಹಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಅದೇ ತರ ನೀವು ಈ ಕೆಲವು ಟ್ರೈಬಲ್ಸ್ ಹಕ್ಕಿ ಸೌಂಡ್ ಮಾಡಿ ಅವ್ರನ್ನ ಅಟ್ರಾಕ್ಟ್ ಮಾಡ್ತಾರೆ ಅಂತಾರಲ್ಲ, ನೀವು ಫೋಟೋಗ್ರಾಫ್ಸ್ಗೆ ಅಟ್ರಾಕ್ಟ್ ಮಾಡಕ್ಕೆ ಹಕ್ಕಿ ತರ ಏನಾದ್ರು ಸೌಂಡ್ ಮಾಡ್ತೀರಾ? ಆ ಸೌಂಡ್ ಇದ್ರೆ ಒಂದ್ ಸ್ವಲ್ಪ ಮಾಡಿ ಮೇಡಮ್. ಪಾಯಿಂಟ್ಗೆ ನಾನು ಬರ್ತೀನಿ. ಇದಕ್ಕೆ ಎಥಿಕಲ್ ಬರ್ಡಿಂಗ್ ಅಂತ ಹೇಳ್ತಾರೆ. ಎಥಿಕಲ್ ಬರ್ಡಿಂಗ್ ಅನ್ನೋದು ತುಂಬಾ ಜನ ಇವಾಗ ಫಾಲೋ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಈಗ ಏನಾಗುತ್ತೆ ಅಂದ್ರೆ, ಬರ್ಡ್ ಕಾಲ್ಸ್ ಎಲ್ಲ ಬಂದು ಮೋಸ್ಟ್ಲಿ ಮೇಲ್ ಬರ್ಡ್ಸ್ ಕಾಲ್ ಮಾಡುತ್ತೆ ಫೀಮೇಲ್ಸ್ ಅಟ್ರಾಕ್ಟ್ ಮಾಡಕ್ಕೆ. ಆಮೇಲೆ ಫೀಮೇಲ್ ಬರ್ಡ್ಸ್ ಫೀಡ್ ಮಾಡೋ ಟೈಮಲ್ಲಿ ಅದೇ ಚಿಕ್ಸ್ನೆಲ್ಲ ಫೀಡ್ ಮಾಡೋ ಟೈಮಲ್ಲಿ ಕಾಲ್ಸ್ ಎಲ್ಲ ಮಾಡುತ್ತೆ. ಆಮೇಲೆ ಈ ತರ ಮಾಡ್ಬೇಕಾದ್ರೆ ನಾವ್ ಏನಾಗತ್ತೆ ಅಂದ್ರೆ, ನಾವ್ ಆ ತರನೇ ಕಾಲ್ ಮಾಡಿದ್ರೆ ಆ ಬರ್ಡ್ ಡಿಸ್ಟ್ರಾಕ್ಷನ್ ಆಗತ್ತಲ್ಲ. ಸೊ ಇಟ್ ಸ್ಟ್ರೇಸ್ ಅವೇ. ಅದು ಫುಡ್ ಕಲೆಕ್ಟ್ ಮಾಡ್ಕೊಂಡು ಫ್ಯಾಮಿಲಿಗೆ ಹೋಗಿ ಫೀಡ್ ಮಾಡೋ ಟೈಮಲ್ಲಿ ನಾವು ಕಾಲ್ ಮಾಡಿದ್ರೆ ಅದು ಕನ್ಫ್ಯೂಸ್ ಆಗತ್ತೆ ಅಂಡ್ ಇಟ್ ಲೂಸಸ್ ಟ್ರ್ಯಾಕ್ ಆಫ್ ಟೈಮ್. ಸೊ ಚಿಕ್ಸ್ ವೇಟ್ ಮಾಡ್ತಾ ಇರೋದಲ್ಲ ಗೂಡಲ್ಲಿ, ಅದಕ್ಕೆ ಕರೆಕ್ಟ್ ಟೈಮಲ್ಲಿ ಆಹಾರ ಸಿಗದೆ ಇದ್ರೆ ಅದೆಲ್ಲ ಸತ್ತು ಹೋಗುತ್ತೆ. ಸೊ ಎಥಿಕಲ್ ಬರ್ಡಿಂಗ್ ನ ಪ್ರಾಕ್ಟೀಸ್ ಮಾಡಿ ಅಂತ ಸುಮಾರಾಗಿ ಹೇಳ್ತಾರೆ ಬರ್ಡರ್ಸ್. ಕೆಲವೊಂದು ಫೋಟೋಗ್ರಾಫರ್ಸ್ ಅದನ್ನ ಕೇಳಲ್ಲ. ಎಷ್ಟೇ ಆದ್ರೂ ಫೋಟೋಗ್ರಾಫ್ಸ್ ಬೇಕು ಅಂತಾನೆ ಕಾಲ್ಸ್ ನ ರೆಪ್ಲಿಕೇಟ್ ಮಾಡ್ತಾರೆ. ಅದು ಬಂದು ಕುತ್ಕೊಂಡು ಹುಡುಕ್ತಾ ಇರುತ್ತೆ, ಎಲ್ಲಿಂದ ಬರ್ತಿದೆ ಕಾಲ್ ಅಂತ ನೋಡುತ್ತೆ. ಇವ್ರು ಫೋಟೋ ತಕೊಂಡು ಹೊಟ್ಟೋಗ್ತಾರೆ. ಬಟ್ ಬರ್ಡ್ ಒಂಥರ ಇಟ್ ವಿಲ್ ಬಿ ಇನ್ ಸ್ಟೇಟ್ ಆಫ್ ಕನ್ಫ್ಯೂಷನ್. ಒಂಥರ ಏನ್ ಆಗ್ತಿದೆ ಅಂತ ಗೊತ್ತಾಗಲ್ಲ, ಎಲ್ಲೋ ಕಾಲ್ ಬರ್ತಿದೆ, ಯಾರು ಮಾಡ್ತಿದ್ರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಇಟ್ ಜಸ್ಟ್ ಲೂಸಸ್ ಟ್ರ್ಯಾಕ್ ಆಫ್ ಟೈಮ್. ಆತರ ಮಾಡ್ಬಾರ್ದು ಅಂತ ಸುಮಾರು ಹೇಳ್ತಾರೆ. ಕೆಲವ್ರು ಫಾಲೋ ಮಾಡ್ತಾರೆ ಅದನ್ನ, ಕೆಲವ್ರು ಮಾಡೋದಿಲ್ಲ ಅನ್ಫಾರ್ಚುನೇಟ್ಲಿ. ಸೊ we try to not use the call as bait to photograph the birds as much as possible. But scientific research ಗೆ ಕೆಲವರು ಯೂಸ್ ಮಾಡ್ತಾರೆ. ಏನಂದ್ರೆ, ಯಾವ್ದೋ ಜಾಗಕ್ಕೆ ಹೋಗ್ತಾರಲ್ಲ, ಅಲ್ಲಿ ಆ ಹಕ್ಕಿ ಇದೆನಾ ಇಲ್ಲ ಅಂತ ಟೆಸ್ಟ್ ಮಾಡಕ್ಕೆ ಕೆಲವೊಂದ್ಸಲ ಕಾಲ್ ಮಾಡಿ ನೋಡ್ತಾರೆ. ಆ ಹಕ್ಕಿ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ಇದೆ ಅಂದ್ಬಿಟ್ಟು ಅವ್ರು ಹೊರಟೋಗ್ತಾರೆ, ಮತ್ತೆ ಕಾಲ್ ಮಾಡಲ್ಲ. ಓಕೆ, ಈ ಹಕ್ಕಿ ಇದೆ ಅಂತ ಗೊತ್ತಾಯ್ತಲ್ಲ, ಅವ್ರು ಟಿಕ್ ಮಾಡ್ಕೊಂಡು ಹೊರಟೋಗ್ತಾರೆ. ಬಟ್ ಅಲ್ಲೇ ಇರೋರು ಈಗ ಬಿಸ್ನೆಸ್ ಮಾಡ್ತಾರಲ್ಲ ಬರ್ಡ್ ಗೈಡ್ಸ್ ಎಲ್ಲ, ಅವ್ರಿಗೆಲ್ಲ ಹೊಟ್ಟೆ ಪಾಡು. ಅವ್ರ ಅದನ್ನ ಕಾಲ್ ಮಾಡಿ ಕರೆದು ಈ ಫೋಟೋಗ್ರಾಫ್ ಮಾಡೋರಿಗೆ ಅದು ಅನುಕೂಲ ಆಗ್ಲಿ ಅಂತ ತೋರ್ಸೋದು, ಅದೆಲ್ಲ ಮಾಡ್ತಾರೆ. ಸೊ ಬರ್ಡ್ ಕಾಲ್ಸ್ ನ ಯೂಸ್ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಸೊ ನಾವು ಮಾಡಲ್ಲ, ಅದನ್ನ ಗೊತ್ತಿದ್ರು ಕೂಡ ಮಾಡಲ್ಲ. ನಿಮ್ ಹತ್ರ ಏನ್ ಕೇಳ್ಬೇಕು ಅಂದ್ರೆ, ಬೈಬೇಡ್ರಿ, ಇವಾಗ್ಲೂ ಬೈಬೇಡಿ, ಪಾಡ್ಕಾಸ್ಟ್ ಮುಗಿದ್ಮೇಲೂ ಬೈಬೇಡ್ರಿ. ಸಿ ಫಾರ್ ಎಕ್ಸಾಂಪಲ್, ಇವಾಗ ಜನ ಫಿಶಸ್ ಸಾಕ್ತಾರೆ ಅಕ್ವೇರಿಯಂ ಅಲ್ಲಿ, ಅಥವಾ ಸೊ ಅದೇ ತರ ಬರ್ಡ್ಸ್ ನ ಯಾಕೆ ಸಾಕ್ಬಾರ್ದು ಅಂದ್ರೆ, ಐ ಅಂಡರ್ಸ್ಟ್ಯಾಂಡ್
ಫಾರೆಸ್ಟ್ ಇಂದ ಬರ್ಡ್ಸ್ ನೆಲ್ಲ ಹಿಡಿದು ಅವ್ರಿಗೆ ಕ್ರೌರ್ಯ ಮಾಡಿ ಕಡೋದು ತಪ್ಪು ಅಂತ ಆ ಆರ್ಗ್ಯುಮೆಂಟ್ ಬಿಟ್ಬಿಡೋಣ. ಸೊ ಯಾವ್ದಾದ್ರು ದೇಶದಲ್ಲಿ ಫಿಶ್ ಫಾರ್ಮಿಂಗ್ ತರ ಬರ್ಡ್ ಫಾರ್ಮಿಂಗ್ ಮಾಡ್ತಾರ ಅಂದ್ರೆ ಒಂದಷ್ಟು ಪಾರಿವಾಳಗಳು, ಐ ಮೀನ್ ನಾಟ್ ಪಾರಿವಾಳ, ಸಾರಿ, ಪ್ಯಾರೆಟ್ಸ್ ಅಥವಾ ಪ್ಯಾರಾಕಿಟ್ಸ್ ನ ನಾವು ಇಲ್ಲೇ ಬ್ರೀಡ್ ಮಾಡ್ತೀವಿ, ಅದನ್ನ ನಾವು ಶಿಪ್ ಮಾಡ್ತೀವಿ, ಸೊ ದಟ್ ದಿ forest ecology is not destroyed, right? If it is easily available and if you're able to buy it properly through proper channels, it becomes easy for everybody, right? I did not buy a cockatoo from the forest, but I bought it from a authorized place because these are bred in my place. ಆತರ ವರ್ಕ್ ಆಗತ್ತಾ? ಎಲ್ಲಾದ್ರೂ ಮಾಡಿದಾರ? ಎಷ್ಟೇ ನೀವು ಹೇಳಿದ್ರು ಕೂಡ ಅದು ಇಲಿಗಲ್ ಟ್ರೇಡಿಂಗ್ ನಡೆಯುತ್ತೆ. ಯಾಕಂದ್ರೆ ಎಕ್ಸಾಟಿಕ್ ಪೆಟ್ಸ್ ಇಟ್ಕೊಳ್ಳೋ ಹುಚ್ಚು ಒಂಥರ ಶೋಕಿ ಎಲ್ಲ ನಮ್ ಜನಕ್ಕೆ ಇದ್ದೇ ಇದೆ. ನಮ್ ಜನಕ್ಕೆ ಅಷ್ಟೇ ಅಲ್ಲ, ಬೇರೆ ಕಡೆನೂ ಎಲ್ಲ ಎಕ್ಸಾಟಿಕ್ ಬರ್ಡ್ಸ್ ಎಲ್ಲ ಇಟ್ಕೊಳ್ಳೋ ಶೋಕಿ ಇದ್ದೇ ಇದೆ. ಸೊ ಯು ಕಾಂಟ್ ರಿಯಲಿ ಸ್ಟಾಪ್ ದಟ್. ಬಟ್ ನಾನ್ ಹೇಳೋದಿಷ್ಟೇ, ಬರ್ಡ್ಸ್ ಆರ್ ಯೂಸ್ಡ್ ಆಸ್ ಅ ಸಿಂಬಲ್ ಆಫ್ ಫ್ರೀಡಮ್ ಅಂಡ್ ಫ್ರೀ ವಿಲ್. ಅದನ್ನ ನೀವು ಹಿಡ್ದಿಟ್ರೆ ಇಟ್ಸ್ ನಾಟ್ ಗುಡ್ ಫಾರ್ ಎನಿ ಒನ್. ದಟ್ಸ್ ಹೌ ಐ ಸಿ ಇಟ್. ಅದು ಫಾರ್ಮಿಂಗ್ ಮಾಡ್ಲಿ ಏನೇ ಮಾಡ್ಲಿ, ಸ್ಟಿಲ್ ಬರ್ಡ್ಸ್ ಆರ್ ವಿತ್ ವಿಂಗ್ಸ್ ಅಂಡ್ ದೇ ವಾಂಟ್ ಟು ಫ್ಲೈ. ನೀವು ಬ್ರೀಡ್ ಮಾಡ್ಲಿ ಅಥವಾ ಕ್ಯಾಪ್ಟಿವಿಟಿನಲ್ಲಿ ಬ್ರೀಡ್ ಮಾಡಿ ಅಥವಾ ಫಾರೆಸ್ಟ್ ಅಲ್ಲೇ ಬೆಳಿಲಿ, ದೇ ಸ್ಟಿಲ್ ವಾಂಟ್ ಟು ಫ್ಲೈ. ದಟ್ ಈಸ್ ದೇರ್ ನ್ಯಾಚುರಲ್ ಇನ್ಸ್ಟಿಂಕ್ಟ್. ಅದನ್ನ ನೀವು ಕಟ್ ಮಾಡಿ ಇಡ್ತೀರಾ ಕೇಜಲ್ಲಿ ಅಂದ್ರೆ ಇಟ್ಸ್ ನಾಟ್ ಅ ಫೇರ್ ಥಿಂಗ್ ಟು ಡೂ ಅಂತ ಅನ್ಸುತ್ತೆ. ಎನಿ ಆನಿಮಲ್ ಫಾರ್ ದಟ್ ಮ್ಯಾಟರ್. Are there any countries where keeping birds are completely banned? ನಾಟ್ ರಿಯಲಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬಟ್ ನಮ್ ದೇಶದಲ್ಲಿ ಲೋಕಲ್ ಬರ್ಡ್ಸ್ ನ ಇಟ್ಕೋಬಾರ್ದು ಅಂತ ಇದೆ, ರೂಲ್ ಇದೆ. ನೀವು ಪಿಜನ್, ಇದು ಪ್ಯಾರಾಕಿಟ್ಸ್, ಇಂಡಿಯನ್ ಇದು ರೋಸ್ರಿಂಗ್ ಪ್ಯಾರಾಕಿಟ್ ಅಂತ ಹೇಳ್ತಾರಲ್ಲ, ಈ ಶಕುನ ಹಕ್ಕಿ ಅಂತ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲ ಇಲ್ಲೀಗಲ್. ಅದು ಇಟ್ಕೊಳ್ಳೋ ಹಂಗಿಲ್ಲ. ಅವ್ರಿಗೆಲ್ಲ ಫೈನ್ ಹಾಕ್ತಾರೆ ಸಿಕ್ಕ್ರೆ. ಅದನ್ನ ಎಲ್ಲೇ ನೋಡಿದ್ರು ಕೆಲವ್ರು ರಿಪೋರ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಇದು ಎಂತದ್ದು ಪೀಫೌಲ್, ಇಂಡಿಯನ್ ಪೀಫೌಲ್, ನವಿಲು, ಅದನ್ನೆಲ್ಲಾನು ಇಟ್ಕೊಳಂಗಿಲ್ಲ. ಎಲ್ಲಾನು ಕೆಲವ್ರು ಇಟ್ಕೊಂಡಿದ್ದಾರೆ, ದೊಡ್ಡವರು ಇಟ್ಕೊಂಡು ಫೋಟೋ ಹಾಕಿ ಇರ್ಲಿ, ಯಾರು ಅಂತ ಹೇಳೋಂಗಿಲ್ಲ. ಬಟ್ ಅದು ಇಲ್ಲೀಗಲ್ ಆಕ್ಚುಲಿ. he can be fined for that. And anyway, you know who I'm talking about. So ಸುಬ್ರಹ್ಮಣ್ಯ ಅಲ್ವಾ? ಎರಡ್ ಕಡೆ ಹೋಗುತ್ತೆ ಅದು. ಸೊ ಎನಿ ಬರ್ಡ್ ದಟ್ ಇಸ್ ಲೋಕಲಿ, ಲೋಕಲ್ ಬರ್ಡ್ಸ್ ನ ಇಟ್ಕೊಳಂಗಿಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಬರ್ಡ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದಟ್, ಬಟ್ ಐ ಡೋಂಟ್ ಸಿ ಎ ಪಾಯಿಂಟ್. ಅದು ಲೋಕಲ್ ಆಗ್ಲಿ ಎಕ್ಸಾಟಿಕ್ ಆಗ್ಲಿ, ಡಸಂಟ್ ಮ್ಯಾಟರ್. ಓಕೆ ಮಂಜು, ನಾನು ಒಂದು ಅರ್ಧಂಬರ್ಧ ಒಂದೆರಡು ಆಸ್ ಅ ಬರ್ಡ್ ವಾಚರ್ ಒಂದೆರಡು ಸಲ ಒಂದ್ ಸ್ವಲ್ಪ ಟ್ರಿಪ್ ಹೋಗಿದೆ. ಐ ಗೇವ್ ಅಪ್. ಯಾಕೆಂದ್ರೆ ಬರ್ಡ್ಸ್ ನಲ್ಲಿ ಇಂಟ್ರೆಸ್ಟ್ ಇರೋರು ಅವರು ಅಲ್ಲಿ ನೋಡಪ್ಪ, ಅಲ್ಲಿ ನೋಡಲ್ಲಿ, ಅಲ್ಲಿದೆ ನೋಡು, ಅದು ಕೆಂಪು ಕಲರ್ ಪಕ್ಷಿ ಅಂತ ಹೇಳ್ತಾರೆ. ಅದ್ ದೇವ್ರಾಣೆ ನಮಗ್ ಗೊತ್ತಿರಲ್ಲ. ಬಟ್ ಸಂಬಡಿ ಹೂ ಇಸ್ ಆಲ್ರೆಡಿ ಡನ್ ಬರ್ಡಿಂಗ್ ವಿತ್ ದೆಮ್, ಅವ್ರಿಗೆ ಅಲ್ಲಿದೆ ಕರೆಕ್ಟ್ ಕಾಣಿಸ್ತಾ ಇದೆ ಅಂತಾರೆ. ಅಂಡ್ ಅವರು ನಮ್ಮಷ್ಟೇ ನೋಡಿರ್ತಾರೆ. ಅದು ಹೆಂಗೆ, ಹೌ ಡು ಯು ಬಿಲ್ಡ್ ದಟ್ ಐಸೈಟ್ ಆರ್ ದಟ್ ಪವರ್ ಟು ಫೈಂಡ್ ಥಿಂಗ್ಸ್ ದಟ್ ಆರ್ಡಿನರಿಲಿ ವಿ ಕಾಂಟ್ ಫೈಂಡ್ ಔಟ್? ದಿಸ್ ಇಸ್ ಒನ್ ಬೆನಿಫಿಟ್ ಆಫ್ ಬರ್ಡ್ ವಾಚಿಂಗ್ ಅಂತ ಹೇಳ್ಬೋದು. ಕೀನ್ ಅಬ್ಸರ್ವೇಷನ್ ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ಕೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಏನೋ ಮೂವ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಮೂವ್ಮೆಂಟ್ ಅಷ್ಟೇ. ನೀವು ಅಲ್ಲಿ ಹ್ಯಾವ್ ಟು ಜಸ್ಟ್ ಫಿಕ್ಸ್ ಯುವರ್ ಐಸ್ ದೇರ್ ಅಷ್ಟೇ, ಬೇರೆ ಏನಿಲ್ಲ. ಇಸ್ ನೋ ಮ್ಯಾಜಿಕ್ ಆಸ್ ಸಚ್. ಇಟ್ ಜಸ್ಟ್ ಕಮ್ಸ್ ವಿತ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ನೀವ್ ಅಲ್ಲೇ ನೋಡ್ತಾ ಇದ್ರೆ ನಿಮ್ಗೆ ಕಾಣಿಸ್ಬಿಡುತ್ತೆ. ಸುಮ್ನೆ ಕುತ್ಕೊಂಡ್ ನೋಡಿದ್ರೆ ದೇವ್ರೇ ಕಾಣಿಸ್ತಾನಂತೆ. ಅಕ್ಕಿ ಕಾಣೋದಷ್ಟ. ನೀವ್ ಯಾಕೆ ಹೈದರಾಬಾದ್ ಬಿಟ್ಟು ಗಾಂಧಿನಗರಕ್ಕೆ ಬಂದು ದರ್ಶನ್ದು, ಯಶ್ದು, ಸುದೀಪ್ದು ಒಂದ್ ಪಂಚಿಂಗ್ ಡೈಲಾಗ್ ಬರಿಬಾರ್ದು? ಡೈಲಾಗ್ ಇದೆ. ಇಲ್ಲ ಆಕ್ಚುಲಿ ಚೆನ್ನಾಗಿರ್ತಲ್ವಾ? ಗೊತ್ತಾಗ್ಲಿಲ್ಲ. ಇಲ್ಲ ಆಕ್ಚುಲಿ ನೀವು ಫೀಮೇಲ್ ಓರಿಯೆಂಟೆಡ್ ಇದು ಬರಿಬೋದ ಒಂಥರ. ನಾನು ಸಿಂಹ ತರ, ಹುಲಿ ತರ, ಚಿರತೆ ತರ ಹಂಗ್ ಬರೀತಾರಲ್ಲ, ನಾನು ಪ್ಯಾರಾಕಿಟ್ ಕಣೋ ಆತರ. ಬಟ್ ಟ್ರೈ ಮಾಡಿ ನೀವು. ಇಫ್ ಐ ರಿಮೆಂಬರ್, ನೀವ್ ಹೇಳಿದ್ರಿ ಗಣೇಶ್ ಗುಡಿಗೆ ಹೋಗಿದ್ವಿ ಅಲ್ಲಿ ಅಂತ ಹೇಳಿದ್ ನೆನ್ಪಿದೆ ನನ್ಗೆ. ಬರ್ಡ್ ವಾಚಿಂಗ್ ಟ್ರೈ ಮಾಡಿದ್ವಿ ಅಂತ ಹೇಳಿದ್ ನೆನ್ಪಿದೆ. ಅದ್ ಯಾವ್ದದು ಯೆಲ್ಲೋ ಕಲರ್ ಕೊಂಬಿರೋದು, ಯೆಲ್ಲೋ ಕಲರ್ ಕೊಕ್ಕಿರೋದು ಪಕ್ಷಿ ಮರ್ತೋಯ್ತು. ಹಾರ್ನೆಟ್.
ಹಾರ್ನ್ಬಿಲ್ ಹಾರ್ನೆಟ್ ಅಲ್ಲ ರೀ. ಹಾರ್ನ್ಬಿಲ್ ರೇ, ನೀವ್ 800 ಪಕ್ಷಿ ನೋಡಿದೀರಾ 13,000 ಪಕ್ಷಿನಲ್ಲಿ? ನಾನು 2-3 ಗುಬ್ಬಚ್ಚಿ, ಕಾಗೆ, ಪಿಜನ್ ಅದನ್ನ ನೋಡಿದೀನಿ. 5ಕ್ಕೂ 800ಕ್ಕೂ ಎಲ್ಲಿ ಕಂಪ್ಯಾರಿಸನ್? ವಿ ಬೀನ್ ಟಾಕಿಂಗ್ ಅಬೌಟ್ ಇಕಾಲಜಿ, ರೈಟ್? ಅಂದ್ರೆ ಇಕಾಲಜಿ ಹಂಗೆ ಹಿಂಗೆ ಅಂತ ನಾವು ಮಾತಾಡಿದೀವಿ. ಈ ಬರ್ಡ್ ಸೆನ್ಸಸ್ ಮಾಡಕ್ಕೂ ಇಕಾಲಜಿಗೂ ಏನು ಸಂಬಂಧ? ಬರ್ಡ್ಸ್ ನ ಎಣಿಸಿ ಕ್ಯಾಟಲಾಗ್ ಮಾಡಿ ಇಷ್ಟಿಷ್ಟು ಪಕ್ಷಿ ಇದೆ, ಅಷ್ಟಷ್ಟು ವೆರೈಟಿ ಇದೆ ಅಂತ ಲೆಕ್ಕ ಹಾಕಿ ಇಡೋದು ಓಕೆ, ಅದು ಸುಮ್ನೆ ಟೈಮ್ ಪಾಸಿಗೋ ಅಥವಾ ಅದು ಹಿಂಗ್ ಹೆಲ್ಪ್ ಆಗುತ್ತೆ ನಮಗೆ? ಅದೇ ಈಗ ಹಿಂದೆ ಒಂದ್ ಹೇಳ್ದೆ ಅಂತ ಅನ್ಸುತ್ತೆ. ಈಗ ಎನ್ವೈರನ್ಮೆಂಟ್ ಹೆಂಗೆ ಮೆಜರ್ ಮಾಡಕ್ಕೆ ಕೌಂಟಿಂಗ್ ಬರ್ಡ್ಸ್ ಹೆಲ್ಪ್ಸ್. ನೀವು ಈ ಜಾಗದಲ್ಲಿ ಇಷ್ಟ ಹಕ್ಕಿ ನೋಡಿದ್ರಿ ಈ ವರ್ಷ ಅಂದ್ರೆ, ನೆಕ್ಸ್ಟ್ ಇಯರ್ ಅದಕ್ಕಿಂತ ಕಮ್ಮಿ ಆಯ್ತು ಅಂದ್ರೆ ಯಾಕೆ ಕಮ್ಮಿ ಆಯ್ತು ಅಂತ ಒಂದ್ ಪ್ರಶ್ನೆ ಬರುತ್ತೆ. ನೀರಿನ ಕ್ವಾಲಿಟಿ ಕಮ್ಮಿ ಆಯ್ತಾ ಅಲ್ಲಿ, ಅಥವಾ ಗಿಡಗಳು ಕಮ್ಮಿ ಆಯ್ತಾ, ಬೇರೆ ಏನಾದ್ರು ಹೀಟ್ ಜಾಸ್ತಿ ಆಯ್ತಾ ಆ ಪ್ರದೇಶದಲ್ಲಿ, ಮಣ್ಣು ಸರಿ ಇಲ್ವಾ, ಅದನ್ನೆಲ್ಲ ನೀವು ನೋಡ್ಬೋದು. ಎಕಾಲಜಿಕಲಿ ಬ್ಯಾಲೆನ್ಸ್ಡ್ ಜಾಗದಲ್ಲಿ ಹಕ್ಕಿಗಳಿರುತ್ತೆ ಚೆನ್ನಾಗಿ, ದೇ ಆರ್ ಇನ್ ಗುಡ್ ನಂಬರ್. ಸೊ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಬೇಸಿಕ್ಲಿ ಹಕ್ಕಿಗಳ ಸಂಖ್ಯೆ ಮತ್ತೆ ಹಕ್ಕಿಗಳ ವೆರೈಟಿ ನೋಡಿ. ಈಗ ನಮ್ಮ ಊರಲ್ಲಿನೇ ಒಂದ್ ಜಾಗದಲ್ಲಿ ನೀವು ಪ್ಯಾಚ್ ಬರ್ಡಿಂಗ್ ಅಂತ ಮಾಡ್ತಾರೆ. ಅದು ಟರ್ಮ್ ಏನು ಅಂದ್ರೆ, ಕೆಲವರು ಎಲ್ಲೂ ಹೋಗೋದಿಲ್ಲ, ತಮ್ಮ ಮನೆ ಅಂದ್ರೆ ಬ್ಯಾಕ್ ಯಾರ್ಡ್ ಅಲ್ಲೇನೆ ಬರ್ಡಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಎಲ್ಲಿ ಕೆಲಸ ಮಾಡ್ತಾರೋ ಅದೇ ಕ್ಯಾಂಪಸ್ ಅಲ್ಲಿನೇ ಬರ್ಡಿಂಗ್ ಮಾಡ್ತಾ ಇರ್ತಾರೆ. ದೇ ಅಬ್ಸರ್ವ್ ಇಟ್ ಎವ್ರಿ ಡೇ. ಈ ಮರದಲ್ಲಿ ಹಕ್ಕಿ ಬಂದ್ ಕೂತಿದೆ ಅಂದ್ರೆ ಎಷ್ಟೊತ್ತಿಗೆ ಬರುತ್ತೆ ಅಂತಾನು ಪ್ರೆಡಿಕ್ಟ್ ಮಾಡ್ತಾರೆ. ಅಷ್ಟು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಪ್ಯಾಚ್ ಬರ್ಡಿಂಗ್ ಮಾಡೋರಿಗೆ ಪ್ರತಿಯೊಂದು ಚೇಂಜಸ್ ಗೊತ್ತಾಗತ್ತೆ. ಆ ಗಿಡದ್ದು ಏನೋ ಸಾಯ್ತಾ ಇದೆ ಅಂತಾನು ಗೊತ್ತಾಗ್ಬಿಡತ್ತೆ. ಅಲ್ಲಿ ಹಣ್ಣು ಬಿಡ್ತಾ ಇಲ್ಲ, ಅದಕ್ಕೆ ಬರ್ತಾ ಇಲ್ಲ ಹಕ್ಕಿ ಅಂತ ಗೊತ್ತಾಗತ್ತೆ. ಅಲ್ಲಿ ಮಣ್ಣಿಂದ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತೆ. ಪ್ರತಿಯೊಂದನ್ನು ಇಂಡಿಕೇಟ್ ಮಾಡುತ್ತೆ ಬರ್ಡ್ ಪಾಪ್ಯುಲೇಷನ್, ಬರ್ಡ್ಸ್ ಅದೇ ವೆರೈಟೀಸ್ ಆಫ್ ಬರ್ಡ್ಸ್ ದಟ್ ಆರ್ ಸೀನ್ ಇನ್ ದ ಟ್ರೀ. ಪ್ರತಿಯೊಂದನ್ನು ದೇ ಇಂಡಿಕೇಟ್ ದ ಎನ್ವೈರನ್ಮೆಂಟ್ ಅರೌಂಡ್ ದಟ್ ರೀಜನ್. ಅದಕ್ಕೋಸ್ಕರ ಬರ್ಡ್ ವಾಚಿಂಗ್ ಡೆಫಿನೆಟ್ಲಿ ಹೆಲ್ಪ್ಸ್ ಆ ತರ ನೀವು ನೋಡ್ತಾ ಹೋದ್ರೆ. ಆಕ್ಚುಲಿ ನೀವು ಕ್ಯಾಟಲಾಗಿಂಗ್ ಅಂತ ಹೇಳಿದ್ರಲ್ವಾ, ಸೊ ಈಗ ಒಂದು ಬರ್ಡ್ ಕ್ಯಾಟಲಾಗ್ ಮಾಡ್ಬೇಕಾದ್ರೆ ಏನೇನ್ ಡೀಟೇಲ್ಸ್ ನ ಕ್ಯಾಪ್ಚರ್ ಮಾಡ್ತಾರೆ? ಡೆಫಿನೆಟ್ಲಿ 1300 ಟೈಪ್ಸ್ ಆಫ್ ಬರ್ಡ್ಸ್ ಅಂದ್ರಲ್ಲ, ಅದ್ರಲ್ಲಿ ಅಂದ್ರೆ ಈ ಬರ್ಡ್ ಎಷ್ಟು ನಂಬರ್ಸ್ ಇದೆ, ಆಮೇಲೆ ಯಾವ ರೀಜನ್ ಇರುತ್ತೆ, ಅಥವಾ ಎಲ್ಲಿಗೆ ಮೈಗ್ರೇಟ್ ಮಾಡುತ್ತೆ, ಈ ತರ ಏನೇನು ಪ್ಯಾರಾಮೀಟರ್ಸ್ ನ ಕ್ಯಾಪ್ಚರ್ ಮಾಡ್ತಾರೆ ಒಂದು ಬರ್ಡ್? ನೀವೇ ಹೇಳದ್ರಲ್ಲ, ಈಗ ಈ ಒಂದು ಜಿಯೋಗ್ರಫಿಕಲ್ ರೀಜನ್, ಒಂದು ಸ್ಕ್ವೇರ್ ಏರಿಯಾ ಅಂತ ತಗೊಂಡ್ರೆ ನೀವು, ಆ ರೀಜನ್ ಅಲ್ಲಿ ಬರ್ಡ್ಸ್ಗೆ ರಿಂಗಿಂಗ್ ಅಂತ ಮಾಡ್ತಾರೆ. ಕೆಲವೊಂದು ಹಕ್ಕಿಗಳಿಗೆ ನೀವು ಕಾಲ್ ಮೇಲೆಲ್ಲ ಇದು ಟ್ಯಾಗ್ ಹಾಕಿರ್ತಾರೆ, ನೀವು ನೋಟಿಸ್ ಮಾಡಿದ್ರೆ. ಅದು ಯಾವ ಜಾಗದಿಂದ ಅದಕ್ಕೆ ಇದೆಲ್ಲ ಹಾಕಿರ್ತಾರೆ, ಏನದು GPS ಟ್ರ್ಯಾಕ್ ಮಾಡಕ್ಕೆ ಅದಕ್ಕೆ ಹಾಕಿರ್ತಾರೆ. ಅದ್ ಎಲ್ಲಿ ಹೋಯ್ತು, ಏನ್ ಕತೆ ಎಲ್ಲಾನು ತಿಳ್ಕೊಳ್ತಾರೆ. ಕೆಲವೊಂದು ಆಫ್ರಿಕಾದಿಂದ ಇಂಡಿಯಾಗ್ ಬರುತ್ತೆ, ಇಂಡಿಯಾದಿಂದ ಕಂಟಿನ್ಯೂಸ್ ಆಗಿ ಹೋಗೋದು. ಕುಕ್ಕೂಸ್ ಬರುತ್ತೆ, ಪೈಡ್ ಕುಕ್ಕೂಸ್ ಅಂತ ಬರುತ್ತೆ, ಆಫ್ರಿಕನ್ ಕಾಡಿಂದ ನಮ್ ದೇಶಕ್ಕೆ ಬರುತ್ತೆ. ಅದು ಮಳೆಗಾಲದಲ್ಲೇ ಬರುತ್ತೆ. ಅದು ಬಂತು ಅಂದ್ರೆ ಮಳೆಗಾಲ ಬರುತ್ತೆ ಅಂತ ಒಂಥರ ಇಂಡಿಕೇಶನ್. ಅಲ್ಲಿ ಬಂತು ಅಂದ್ರೆ ಅದನ್ನ ಹಾರ್ಬಿಂಗರ್ಸ್ ಆಫ್ ಮಾನ್ಸೂನ್ ಅಂತ ಹೇಳ್ತಾರೆ. ಅದ್ ಹೆಂಗೆ ಅಂದ್ರೆ, ಆತರ ನೀವು ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ ಆ ರೀಜನ್ ಅಲ್ಲೇ ಬರುತ್ತೆ. ಎವ್ರಿ ಟೈಮ್ ಒಂದ್ ಹಕ್ಕಿ ಬಂತು ಅಂದ್ರೆ ಅದೇ ರೀಜನ್ ಅಲ್ಲೇ ಎವ್ರಿ ಸೀಸನ್ ಯು ಸಿ ಇಟ್. ಸೊ ಅದ್ ಬಂತು ಅಂದ್ರೆ ನೋಟ್ ಮಾಡ್ಕೋತಾರೆ, ಇದ್ ಬಂತು ಅಂತ. ದೇ ನೋ ವೆನ್ ಇಟ್ ಕಮ್ಸ್, ವೆನ್ ಇಟ್ ಗೋಸ್ ಬ್ಯಾಕ್ ಅಂತ. ಆತರ ಕ್ಯಾಟಲಾಗಿಂಗ್ ಅಂದ್ರೆ ಈ ಸ್ಪೀಶೀಸ್ ಬಂತು ಈ ವರ್ಷ, ಈ ಸ್ಪೀಶೀಸ್ ಬರ್ಲಿಲ್ಲ, ಯಾಕೆ ಬರ್ಲಿಲ್ಲ ಅಂತ ನೋಡ್ತಾರೆ. ಅದು ಕ್ಯಾಟಲಾಗಿಂಗ್ ಅಂದ್ರೆ ನಂಬರ್ ಆಫ್ ಬರ್ಡ್ಸ್ ಎಷ್ಟು ಬಂತು, ಯಾವ್ಯಾವ ಸ್ಪೀಶೀಸ್ ಬಂತು, ಎಷ್ಟು ತಿಂಗಳು ಇದ್ದು ಹೋಯ್ತು, ಪ್ರತಿಯೊಂದನ್ನು ಕ್ಯಾಟಲಾಗ್ ಮಾಡ್ತಾರೆ. ಆಮೇಲೆ 1300 ಬರ್ಡ್ಸ್ ಅಂತ ನಾವ್ ಹೇಳಿದ್ದು ಅದೆಲ್ಲ ರೀಜನ್ ವೈಸ್ ಸ್ಪ್ರೆಡ್ ಆಗತ್ತೆ. ಈಗ ಕರ್ನಾಟಕದಲ್ಲಿ ಇಷ್ಟು ಬರ್ಡ್ಸ್ ಇದೆ, 500+ ಬರ್ಡ್ಸ್ ಇದೆ ಕರ್ನಾಟಕದಲ್ಲಿ. ಆಂಧ್ರ ಪ್ರದೇಶಲ್ಲಿ ಸರಿ ಸುಮಾರು ಒಂದು 400 ಚಿಲ್ಲರೆ ಪಕ್ಷಿ ಇದೆ. ಆಮೇಲೆ ಅರುಣಾಚಲ್ ಅಲ್ಲಿ 600, ವೆಸ್ಟ್ ಬೆಂಗಾಲ್ ಅಲ್ಲಿ ಅಲ್ಲೆಲ್ಲ ತುಂಬಾ ರಿಚ್ ಬಯೋಡೈವರ್ಸಿಟಿ, ಅಲ್ಲಿ ಕಾಡುಗಳೆಲ್ಲ ತುಂಬಾ ರಿಚ್ ಆಗಿದೆ ಇನ್ನೂ. ಆಮೇಲೆ ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇದೆ. ಸೊ ಅಲ್ಲಿ ರಿಚ್ ಆಗಿದೆ, ಕೆಲವೊಂದು ಅಲ್ಲಿದೆ. ಹಾಗೆ ಬೇರೆ 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 ನಿಮ್ದು ಯಾವ್ಯಾವ ತರ ಎನ್ವೈರನ್ಮೆಂಟ್ ಇದೆಯೋ ಆ ತರ ಬೇಸ್ಡ್ ಆನ್ ದಟ್ ಬೇರೆ ಬೇರೆ ತರ ಹಕ್ಕಿ ಸಿಗುತ್ತೆ ನಿಮ್ಗೆ. ಮೇಲ್ ಹೋದ್ರೆ ವೆಸ್ಟರ್ನ್ ಹಿಮಾಲಯಸ್ ಅಲ್ಲಿ, ಈಸ್ಟರ್ನ್ ಹಿಮಾಲಯಸ್ ಅಲ್ಲಿ ಬೇರೆ ಬೇರೆ ತರ ಬರ್ಡ್ ಸಿಗುತ್ತೆ. ಅದನ್ನ ನೋಡಕ್ ಹೋಗ್ತಾರೆ. ಅದು ಒಟ್ಟು ಈ ತರ ಸ್ಪ್ರೆಡ್ ಆಗಿದೆ ಆಲ್ ಓವರ್ ಇಂಡಿಯಾ. ಡೆಸರ್ಟ್ ಬರ್ಡ್ಸ್ ಬೇರೆ, ರಾಜಸ್ಥಾನಲ್ಲಿ ಬಸ್ಟರ್ಡ್ ಸಿಗತ್ತೆ, ಅದನ್ನ ನೋಡಕ್ ಹೋಗ್ತಾರೆ. ಹೀಗೆ ಆಕ್ಚುಲಿ ಬರ್ಡ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿರ್ತಾರಲ್ಲ,
ಸೊ ಬೇಸ್ಡ್ ಆನ್ ದಟ್ ಏನಾದ್ರು ಪ್ರಿಡಿಕ್ಷನ್ಸ್ ಮಾಡಕ್ ಆಗಿದ್ಯಾ? ಅಂದ್ರೆ ಮಳೆ ಬರಲ್ಲ ಈ ಟೈಮ್ಲಿ, ಅಥವಾ ವಾಟ್ ಎವರ್ ಇಕಾಲಜಿ ಹಾಳಾಗ್ತಾ ಇದೆ ಅಂದ್ರೆ ಜಸ್ಟ್ ಬೇಸ್ಡ್ ಆನ್ ಬರ್ಡ್ ಡೇಟಾ ಇವಾಗ ಆ ತರ ಪ್ರಿಡಿಕ್ಷನ್ಸ್ ಮಾಡಕ್ ಆಗ್ತಾ ಇದೆಯಾ? ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಈಗ ನಿಮಗೆ ಬರ್ಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂಡ್ ಪ್ಯಾಷನೇಟ್ ಅಬೌಟ್ ಬರ್ಡ್ಸ್, ಬಟ್ ಈಗ ಎಷ್ಟೊಂದ್ ಜನಕ್ಕೆ ಯಾಕೆ ಗುರು ಇಷ್ಟೊಂದು ಡೀಟೇಲ್ ಇಲ್ಲ, ಯಾವನಕ್ ಬೇಕಿದು 1300 ಪಕ್ಷಿ ಇದ್ರು ಒಂದೇ, 2000 ಇದ್ರು ಒಂದೇ ತರ, ಆ ತರದವ್ರಿಗೆ ಒಂದು ಯುಟಿಲಿಟಿ ಆಂಗಲ್ ತೋರ್ಸಿದ್ರೆ ಅದು ಮೇ ಬಿ ಅವ್ರಿಗೆ ಆ ಕಡೆ ಇಂಟ್ರೆಸ್ಟ್ ಬರಕ್ಕೆ ಅಥವಾ ಅದ್ರ ರೆಲೆವೆನ್ಸ್ ಗೊತ್ತಾಗಕ್ಕೆ ಹೆಲ್ಪ್ ಆಗ್ಬೋದು. ಸೊ ಆ ತರದಲ್ಲಿ ಯುಟಿಲಿಟಿ ದೃಷ್ಟಿಯಿಂದ ಡೇಟಾ ಹೇಗಾದ್ರೂ ಹೆಲ್ಪ್ ಆಗಿದೆ ಅಂತ. ಈಗ ಈ ಬಸ್ಟರ್ಡ್ ಅಂತ ಹೇಳಿದ್ನಲ್ಲ, ಈ ಬಸ್ಟರ್ಡ್, ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇವಾಗ ಇಟ್ ಇಸ್ ಒಂಥರ ಈ ರಾಜಸ್ಥಾನ್ ರೀಜನ್ಗೆ, ಆ ರೀಜನ್ಗೆ ಲಿಮಿಟ್ ಆಗೋಗಿದೆ. ನಿಮ್ಗೆ ಕರ್ನಾಟಕದಲ್ಲಿ ಶಿರಗುಪ್ಪ ರೀಜನ್ ಅಲ್ಲಿ ಮತ್ತೆ ಆಂಧ್ರ ಪ್ರದೇಶಲ್ಲಿ ಒಂದು ರೊಲ್ಲಪಾಡು ಅಂತ ಬರುತ್ತೆ ಕರ್ನೂಲ್ ಹತ್ರ, ಅಲ್ಲೂ ಇದ್ದಿದ್ದು, ಮತ್ತೆ ಮಹಾರಾಷ್ಟ್ರದಲ್ಲಿ ಕೆಲವೊಂದು ರೀಜನ್ ಅಲ್ಲಿ ಬಿಟ್ರೆ ಬೇರೆ ಇನ್ನೆಲ್ಲೂ ಸಿಗೋದಿಲ್ಲ. ಅಲ್ಲಿನೂ ಎಕ್ಸ್ಟಿಂಕ್ಟ್ ಆಗೋಗಿದೆ. ಅಲ್ಲಿ ಕ್ಲೈಮೇಟ್ ಚೇಂಜ್ ಆಗಿದ್ದು ಒಂದು, ಆಮೇಲೆ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್ ಆಗಿದೆ. ನೀವು ಅದ್ರ ಹ್ಯಾಬಿಟಾಟ್ ಡಿಸ್ಟ್ರಕ್ಟ್ ಆಗಿರೋದ್ರಿಂದ ಅದು ಕಾಣಿಸೋದೇ ಇಲ್ಲ. ಸೊ ಏನ್ ಹೇಳ್ಬೇಕು ನಿಮ್ಗೆ ಅಂದ್ರೆ, ಅಲ್ಲಿ ಹ್ಯಾಬಿಟಾಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗಿದೆ. ಅದರಿಂದಾಗಿ ಮಳೆ ಬರ್ದೇ ಇರೋದು, ಆಮೇಲೆ ಅಲ್ಲಿ ಬೆಳೆ ಬೆಳಿದೇ ಇರೋದು, ಅದಕ್ಕೆಲ್ಲ ಇಂಡಿಕೇಶನ್ ಅಂತ ಹೇಳ್ಬೋದು. ನಿಮ್ಗೆ ರಾಜಸ್ಥಾನಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದಾರೆ, ಬ್ರೀಡಿಂಗ್ ಸೆಂಟರ್ ಇದೆ ಅಲ್ಲಿ, ಅದು ಬೇರೆ ವಿಷಯ. ಬಟ್ ನ್ಯಾಚುರಲ್ ಹ್ಯಾಬಿಟಾಟ್ ಅಲ್ಲಿ ಅದ್ ಇರ್ಬೇಕಾಗಿರೋ ಜಾಗದಲ್ಲಿ ಇಲ್ಲ, ಹೊರಟೋಗಿದೆ. ಅದು ಬೇರೆ ಬೇರೆ ಕಾರಣದಿಂದ ಹೋಗಿದೆ, ಎಕ್ಸ್ಟಿಂಕ್ಟ್ ಆಗಿದೆ, ಅದು ಬೇರೆ ವಿಷಯ. ಬಟ್ ಅಲ್ಲಿ ಅದಿದ್ರೆ ಆ ರೀಜನ್ ಮತ್ತೆ ಅಬಂಡೆಂಟ್ ಗ್ರೋತ್ ಆಗುತ್ತೆ ಅನ್ನೋದೊಂದು ಭರವಸೆ ಬರುತ್ತೆ. ಏನ್ ಈ ಅಲ್ಲಿರೋ ಕ್ರಾಪ್ಸ್ ಎಲ್ಲ ಮತ್ತೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಒಂದು ಇಂಡಿಕೇಶನ್ ಬರುತ್ತೆ. ಆಮೇಲೆ ಈಗ ಇದ್ ಹೇಳಿದ್ನಲ್ಲ ನಿಮ್ಗೆ, ಕುಕ್ಕು ಅಂತ ಹೇಳಿದ್ನಲ್ಲ, ಅದು ಅಷ್ಟೇ. ಮಳೆಗಾಲ ಬರುತ್ತೆ ಅನ್ನೋ ಟೈಮಲ್ಲಿ ಬಂದ್ರೆ, ಇವಾಗ ಬರ್ದೇನೆ ಇಲ್ಲ, ಅದ್ ಬರ್ದೇ ಇದ್ರೆ ಮಳೆ ಬರಲ್ಲ ಅಂತಲ್ಲ, ಬಟ್ ಇಂಡಿಕೇಶನ್ ಒಂಥರ ಬರುತ್ತೆ ಅನ್ನೋದೊಂದು ಇರುತ್ತೆ. ಸೊ ಪೀಪಲ್ ಆಂಟಿಸಿಪೇಟ್ ಮಾಡ್ತಾರೆ, ನೋಡ್ತಾ ಇರ್ತಾರೆ, ಬಂತ ಅಂತ ನೋಡ್ತಾ ಇರ್ತಾರೆ, ಸುಮ್ನೆ ಹೀಗೆ ಕ್ಯೂರಿಯಾಸಿಟಿ ರೇಸ್ ಮಾಡಕ್ಕೆ ಅಂತ ಹೇಳ್ಬೋದು. ಅದರ್ವೈಸ್ ಅಷ್ಟೊಂದು ಡೆಪ್ತ್ ಆಗಿ ತಿಳ್ಕೊಬೇಕಂದ್ರೆ ಡೆಫಿನೆಟ್ ಆಗಿ ಆರ್ನಿಥಾಲಜಿಸ್ಟ್ ನ ಕೇಳ್ಬೇಕಾಗತ್ತೆ. ಸುಮಾರು ನಾವು ಈ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್ ಎಕ್ಸೆಟ್ರಾ ಅಂತ ಕೇಳ್ತಾ ಇದೀವಿ, ರೈಟ್? ಕೆರೆ ಒತ್ತುವರಿ ಮಾಡಿದ್ದಾರೆ, ಅಲ್ಲಿ ಇಂಡಸ್ಟ್ರಿ ಕಟ್ಟಿದ್ದಾರೆ, ಎಕ್ಸೆಟ್ರಾ. ತುಂಬಾ ಹೋಪ್ಲೆಸ್ ಅಂತ ಕೇಸ್ ಅನ್ಸುತ್ತೆ, ರೈಟ್? ಆದ್ರೂ ಪಾಸಿಟಿವ್ ನ್ಯೂಸ್ ಇದೆಯಾ ಈ ಊರಲ್ಲಿ ಅಥವಾ ಈ ದೇಶದಲ್ಲಿ ಅಥವಾ ಈ ಕಡೆ? ಫುಲ್ ಕೆಲಸ ಮಾಡಿ ಮನುಷ್ಯರು ಕಷ್ಟಪಟ್ಟು ಈ ಜಾಗನ ಮತ್ತೆ ಪಕ್ಷಿಗಳಿಗೆ ಒಳ್ಳೇದ್ ಮಾಡಿದ್ದಾರೆ, ಅಥವಾ ಇಕಾಲಜಿ ಇಲ್ಲಿ ಇಂಪ್ರೂವ್ ಆಗಿದೆ ಅಂತದ್ದೇನಾದ್ರೂ ಉದಾಹರಣೆಗಳಿದ್ಯಾ? ಯಾಕಂದ್ರೆ ವಿ ಆರ್ ಫ್ಲಡೆಡ್ ವಿತ್ ನೆಗೆಟಿವ್ ನ್ಯೂಸ್. ಏನೋ ಒಂದ್ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಆಯ್ಕೊಳ್ಳೋಣ ಅಂತ. ಟೊಳ್ಳು ಭರವಸೆ ಅಂತ ಕೊಡಕ್ಕಾಗಲ್ಲ. ಬಟ್ ನಾಗಾಲ್ಯಾಂಡ್ ಅಂತ ಎಕ್ಸಾಂಪಲ್ ಕೊಟ್ನಲ್ಲ, ದಟ್ ಇಸ್ ಅ ಪಾಸಿಟಿವ್ ಇದು ಕೇಸ್. ಡೆಫಿನೆಟ್ ಆಗಿ ಅಲ್ಲಿ ತುಂಬಾ ಥೌಸಂಡ್ಸ್ ಅಂಡ್ ಲ್ಯಾಕ್ಸ್ ಅಲ್ಲಿ ಹಕ್ಕಿಗಳು ಸಾಯ್ತಾ ಇದ್ವಲ್ಲ, ಅದನ್ನ ಪ್ರಿಸರ್ವ್ ಮಾಡಕ್ ಆಗಿದೆ. ಈಗ ಅದನ್ನ ಕೊಲ್ಲೋದಿಲ್ಲ ಈಗ ಅವರು. ದಟ್ ಇಸ್ ಅ ಬಿಗ್ ವಿನ್ ಫಾರ್ ಇಂಡಿಯಾ. ಯಾಕಂದ್ರೆ ಬೇರೆ ದೇಶದಿಂದ ಬಂದು ಅವು ಇಲ್ಲಿ ಸಾಯ್ತಾ ಇದ್ವಲ್ಲ, ಸೊ ಬರೋದ್ ನಿಲ್ಸೇ ಬಿಡುತ್ತೇನೋ ಅಂತ ಹೆದರ್ಕೊಂಡಿದ್ರು. ಅದು ತಿರ್ಗಾ ಬರ್ತಾ ಇದೆ. ಅವು ಏನಂತಾರೆ, ಜನರೇಷನ್ಸ್ ಟುಗೆದರ್ ಅದು ಸ್ಟಾಪ್ ಮಾಡ್ಬಿಡತ್ತೆ ಅನ್ನೋದೊಂದಿತ್ತು. ಬಟ್ ದೇ ಆರ್ ಕಮಿಂಗ್ ನಾ. ಇವಾಗ ಇನ್ನೊಂದು ಟ್ರಾಜಿಡಿ ಅಂದ್ರೆ, ಒಂಥರದ ಕ್ರೇನ್ ಬರೋದು ಇಂಡಿಯಾಗೆ ಚೈನಾ ಇಂದ. ಅದ್ ಬಂದಾಗ ಅದನ್ನ ಸಾಯಿಸಿ ಈಗ ಅದ್ ಬರೋದು ಬಿಟ್ಟಿದೆ. ಅದು ಅಗೇನ್ ನೆಗೆಟಿವ್ ಅಂತ ಹೇಳ್ಬೇಕು. ತುಂಬಾ ಕಮ್ಮಿ ಪಾಸಿಟಿವ್ ಕಾಣಿಸ್ತಾ ಇರೋದು. ಕೆಲವೊಂದು ನಾವೇ ಕಷ್ಟ ಪಡ್ಬೇಕಾಗತ್ತೆ, ಜೊತೆಲಿ ಗವರ್ಮೆಂಟ್ ಸಪೋರ್ಟ್ ತುಂಬಾ ಬೇಕಾಗತ್ತೆ. ಅದು ಸಿಗೋವರೆಗೂ ತುಂಬಾ ಕಷ್ಟ ಅಂತ ಹೇಳ್ಬೋದು ಹೇಳಕ್ಕೆ. ಮಂಜುಳಾ ಕ್ರೇನ್ ಹೆಸರು ಏನಾದ್ರೂ ನೆನಪಿದ್ಯಾ? ಕ್ರೇನ್ ಸೈಬೀರಿಯನ್ ಕ್ರೇನ್ ಬರುತ್ತೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನೀವೇನ್ ಹೇಳಿದ್ರಿ, ಅದು ಇಂಡಿಯಾಗ್ ಬರೋದು ನಿಲ್ಲಿಸ್ಬಿಟ್ಟಿದೆ ಯಾಕಂದ್ರೆ ಅವ್ರು ತುಂಬಾ ಸಾಯಿಸ್ತಾ ಇದ್ರು ಅಂತ. ಐ ಆಮ್ ಜಸ್ಟ್ ವಂಡರಿಂಗ್, ಇಂಡಿಯಾಗ ಹೋಗ್ಬೇಡ್ರೋ, ಅಲ್ಲೆಲ್ಲ ಕಲ್ಲು ಹೊಡೆದು ಸಾಯಿಸ್ತಾರೆ ಅಂತ. ಅದು ಹೆಂಗೆ ಕಮ್ಯುನಿಕೇಟ್ ಮಾಡಿರುತ್ತೆ ಬರ್ಡ್ಸ್? ಅಥವಾ ಬೇರೆ ಕಡೆ ಬರ್ಡ್ಸ್ ಹೋಗ್ತಾ ಇರೋದು ಕೌಂಟ್ ಇನ್ಕ್ರೀಸ್ ಆಯ್ತಾ? ಅದು ರೂಟ್ ಫಾಲೋ ಮಾಡೋದ್ ಬಿಟ್ಬಿಡುತ್ತೆ ಅಷ್ಟೇ. ಕೆಲವೊಂದು ನೋಡುತ್ತೆ. ಇವಾಗ ತಮಾಷೆ ಅಂತ ಹೇಳಕ್ಕಾಗಲ್ಲ, ಒಂಥರ ಸ್ಟ್ರೇಂಜ್ ಬಿಹೇವಿಯರ್. ಇಂಡಿಯಾನಲ್ಲಿ ಬರ್ಡ್ಸ್ ತುಂಬಾ ಹೆದರ್ಕೊಂಡಿರುತ್ತೆ. ಮನುಷ್ಯರ್ ನೋಡಿದ್ರೆ ದೇ ಜಸ್ಟ್ ಹೈಡ್, ಓಡೋಗುತ್ತೆ, ಬಚ್ಚಿಟ್ಕೊಳ್ಳುತ್ತೆ, ಅದೆಲ್ಲ ಮಾಡುತ್ತೆ. ಈಗ ತುಂಬಾ ಜನ ಭೂತಾನ್ಗೆ ಹೋಗ್ತಾರೆ ಬರ್ಡ್ ಫೋಟೋಗ್ರಫಿ ಮಾಡಕ್ಕೆ ಅಂತಾನೆ. ಅಲ್ಲಿ ಹಕ್ಕಿಗಳು ಓಡೋಗಲ್ಲ, ನೀವು ಹತ್ರ ಹೋದ್ರು ಅವು ಏನು ಮಾಡಲ್ಲ. ಯಾಕಂದ್ರೆ ಬರ್ಡ್ಸ್ ನ ಅವರು
ದೇ ಸೀಟ್ ಆಸ್ ಸೇಕ್ರೆಡ್ ಬೀಯಿಂಗ್ಸ್. ಅವ್ರು ಏನು ಮಾಡೋದಿಲ್ಲ, ಡ್ಯಾಮೇಜ್ ಮಾಡೋದಿಲ್ಲ, ಯಾವ್ದೇ ರೀತಿಯಿಂದ ಹತ್ರ ಹೋಗಿ ಕಲ್ಲು ಹಾಕೋದಾಗ್ಲಿ, ಒಂಥರ ಕೇಡ್ ಬುದ್ಧಿ ಇಲ್ಲ ಅಂತ ಹೇಳ್ಬೋದು ಭೂತಾನಲ್ಲಿ. ಅಲ್ಲಿ ಹಕ್ಕಿಗಳು ತುಂಬಾ ಫ್ರೆಂಡ್ಲಿ, ಹೋಗಿ ಮಾತಾಡ್ಸಿದ್ರು ಏನು ಮಾಡೋದಿಲ್ಲ. ನಮ್ ದೇಶದಲ್ಲಿ ಅದೇ ಹಕ್ಕಿನೇ ಸೇಮ್ ಸ್ಪೀಶೀಸ್ ಹತ್ರನೂ ಬರಕ್ ಬಿಡೋದಲ್ಲ, ಆಚೆನೂ ಬರೋದಿಲ್ಲ ಬುಷ್ ಇಂದ, ಅಷ್ಟು ಹೆದರ್ಕೊಳ್ಳುತ್ತೆ. ಸೊ ಅಲ್ಲಿ ಹೋಗಿ ಫೋಟೋಸ್ ತೆಗಿತಾರೆ. ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದಲ್ಲಿ ಸಿಗೋ ಬರ್ಡ್ಸ್ನೇ ಅಲ್ಲಿ ಹೋಗಿ ಫೋಟೋ ತೆಗಿತಾ ಹೋಗ್ತಾರೆ ದುಡ್ಡು ಕೊಟ್ಟು. ಆ ತರ ಪರಿಸ್ಥಿತಿ ಬಂದಿದೆ. ಆ ಬರ್ಡ್ ಬಿಹೇವಿಯರ್ ಚೇಂಜ್ ಆಗಿ ಹೋಗುತ್ತೆ. ನಿಮ್ ಬಿಹೇವಿಯರ್ನ ಅದು ರಿಫ್ಲೆಕ್ಟ್ ಮಾಡತ್ತೆ. ಬರ್ಡ್ಸ್ ತುಂಬಾನೇ ಇಂಟೆಲಿಜೆಂಟ್ ಆಕ್ಚುಲಿ. ನಿನ್ನ ಬಿಹೇವಿಯರ್ ಅಬ್ಸರ್ವ್ ಮಾಡಿ. ಬೇರೆ ದೇಶದಲ್ಲಿ ಆದ್ರೂನು ಈಗ ಸೀಗಲ್ಸ್ ಅಂತ ಬರತ್ತಲ್ಲ, ಆಲ್ಮೋಸ್ಟ್ ತಲೆ ಮೇಲೆ ಬಂದು ಕೂತ್ಕೊಳತ್ತೆ ಬೇರೆ ದೇಶದಲ್ಲಿ. ಇಲ್ಲಿ ಹತ್ರನೂ ಬರೋದಿಲ್ಲ. ನಮ್ಗೆ ಒಂಥರ ನಾಚಿಕೆ ಆಗುತ್ತೆ ಹೇಳಕ್ಕೆ, ನಮ್ ದೇಶದವ್ರ ಹತ್ರ ಕೇಳ್ ಬುದ್ಧಿ ಜಾಸ್ತಿ ಅಂತ ಹೇಳ್ದೆ. ಕಲ್ಲು ಹೊಡಿಯೋ ಬುದ್ಧಿ, ಸುಮ್ನೆ ಕಲ್ಲು ಹೊಡಿಯೋದು ಆತರ ಮಾಡ್ತಾರಲ್ಲ, ಆತರ ಸ್ವಲ್ಪ ಜಾಸ್ತಿ ನಮ್ದು. ಮಂಜುಳಾ ದೇಸಾಯಿ, ಶೇಮ್. ನಿಮ್ಗೆ ಒಂದೇ ಒಂದು ಅಡ್ವೈಸ್ ಇದೆ. ಗೋ ಟು ಪಾಕಿಸ್ತಾನ್. ಇವಾಗ ನೋಡಿ, ನೀವು ಬರ್ಡರು, ನಿಮ್ಗೆ ಒಂದು ಗಿಣಿ ನೋಡಿದ್ರೆ ಕಾವ್ಯ ಉದ್ಭವ ಆಗ್ಬೋದು. ಯು ಮೈ ಫೈಂಡ್ ದ ಬ್ಯೂಟಿ ಆಫ್ ದೆಮ್ ಫ್ಲೈಯಿಂಗ್ ಅಂಡ್ ಸೋ ಆನ್. ಬಟ್ ಈಗ ಜಮೀನಲ್ಲಿ ಬೆಳೆದಿರೋ ರೈತ ಅಥವಾ ಅವ್ನ್ ಜೋಳತ್ತೇನೆ, ಅವನಿಗೆ ಗಿಣಿ ಮೇಲೆ ಪ್ರೀತಿ ಹುಟ್ಟಕ್ಕೆ ಸಾಧ್ಯತೆನೇ ಇಲ್ಲ, ರೈಟ್? ಅವನ್ಗೆ ಅಲ್ಲಿ ಪ್ರೀತಿ ಹುಟ್ಟಿದ್ರೆ ಮತ್ತೆ ಇಲ್ಲಿ ಅವನು ಹೊಟ್ಟೆಗಿಲ್ದಿರ ಸಾಯ್ತಾನೆ. ಸೊ ದಟ್ ಈಸ್ ಒನ್ ವೇ, ರೈಟ್? ದಟ್ ಈಸ್ ಅ ಕೇಸ್ ವೇರ್ ಅ ಬರ್ಡ್ ಇಸ್ ಅ ಪೆಸ್ಟ್, ರೈಟ್? ಮತ್ತೆ ನಮ್ಮ ಇಂಡಿಯಾನಲ್ಲಿ, ಐ ಮೀನ್ ನಮ್ಮ ಅರ್ಬನ್ ಏರಿಯಾಸ್ ಅಲ್ಲಿ ಪಿಜನ್ಸ್, ಪಾರಿವಾಳ ಪಕ್ಷಿಗಳು, ರವಿಚಂದ್ರನ್ ಫಿಲಂ ಚಿಹ್ನೆಗಳು, ಅವನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡೋದು? ವಾಟ್ ಶುಡ್ ಅ ಬರ್ಡರ್ ಲೈಕ್ ಯು ಡೂ? ಇದ್ರ ವಿಪರ್ಯಾಸ ಏನು ಅಂದ್ರೆ, ನಾವು ಅವು ಇರೋ ನ್ಯಾಚುರಲ್ ಹ್ಯಾಬಿಟೇಟ್ ನ ಕಿತ್ಕೊಂಡು ನಾವು ಬೆಳೆ ಬೆಳಿತಾ ಇದೀವಿ ಅಲ್ವಾ. ಅವು ಇರ್ಬೇಕಾಗಿರೋ ಜಾಗದಲ್ಲಿ ನಾವು ಬೆಳಿತಾ ಇದೀವಿ. ಜಮೀನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಮ್ಗೆ ಏನ್ ಬೇಕೋ ನಮ್ ಹೊಟ್ಟೆಗೆ ಅಂತ ನಾವು ಬೆಳ್ಕೋತಾ ಇದೀವಿ. ಅದು ನಾವು ಮಾಡ್ತಾ ಇರೋ ತಪ್ಪು. ಅದಕ್ಕೆ ನಾವು ಟ್ಯಾಕ್ಸ್ ಅಂತ ಕೊಡ್ಬೇಕು. ಸೊ ಈ ಹಕ್ಕಿಗಳೇನ್ ತಿಂದು ಹೋಗ್ತಾವಲ್ಲ, ಅದನ್ನ ಟ್ಯಾಕ್ಸ್ ಅಂತ ಅನ್ಕೋಬಹುದು ಅಷ್ಟೇ ನಾವು. ಬಿಕಾಸ್ ವಿ ಆರ್ ಕಟಿಂಗ್ ಡೌನ್ ಟ್ರೀಸ್ ವಿಚ್ ಇಸ್ ಸಪೋಸ್ ಟು ಫೀಡ್ ದೆಮ್. ಅವ್ ಏನ್ ಮಾಡ್ಬೇಕು ಪಾಪ, ಇಲ್ಲಿ ಈಜಾಗ ಸಿಗ್ತಾ ಇದೆ, ನಾವ್ ತಗೊಂಡ್ ಹೋಗ್ತೀವಿ ಅಂತ ಹೋಗುತ್ತೆ ಅಷ್ಟೇ. ನಾವ್ ಏನ್ ಮಾಡಕ್ಕಾಗಲ್ಲ, ಕೊಟ್ಟು ಸುಮ್ನೆ ಇರ್ಬೇಕು. ದಟ್ ಇಸ್ ವಾಟ್ ಐ ಥಿಂಕ್. ನೀವು ರೈತ ವಿರೋಧಿ ಮಂಜುಳಾ, ರೈತರನ್ನು ಕಟ್ತಾ ಇದ್ದೀರಾ? ಇಲ್ಲ, ನೀವು ಪಾರಿವಾಳನೆ ತಗೊಳ್ಳಿ, ಅವು ಕಾಡಲ್ಲಿ ಇರ್ತಾ ಇತ್ತು. ಕಾಡು ಇಲ್ವೇ ಇಲ್ಲ ಅಂದ್ಮೇಲೆ ಅವು ಎಲ್ಲಿ ಹೋಗ್ಬೇಕು ಹೇಳಿ? ಸೊ ಅವು ದೇ ಆರ್ ಸರ್ವೈವರ್ಸ್. ಇಲ್ಲಿ ಬಂದು ನಮ್ ಜೊತೆ ದೇ ಆರ್ ಟ್ರೈಂಗ್ ಟು ಅಡ್ಜಸ್ಟ್ ಅಂಡ್ ದೇ ಹ್ಯಾವ್ ಅಕಾಂಪ್ಲಿಷ್ಡ್. ಇದೊಂಥರ ದೇ ಹ್ಯಾವ್ ಒನ್ ಅಗೇನ್ಸ್ಟ್ ಅಸ್ ಅಂತ ಹೇಳ್ಬೋದು. ಅಯ್ಯೋ ಗುರು, ಹೆಂಗೆ? ಆಕ್ಚುಲಿ ಇಟ್ಸ್ ಅ ಗುಡ್ ಬಿಸ್ನೆಸ್ ಐಡಿಯಾ. ಅರ್ಲಿಕಟ್ಟೆ ಕೇಳ್ತಿರೋರ್ಗೆ ಪಿಜನ್ಸ್ ನ ಕಂಟ್ರೋಲ್ ಮಾಡಕ್ಕೆ ಏನಾದ್ರು ಹೊಸ ಐಡಿಯಾ ಅಥವಾ ನೆಟ್ ಏನಾದ್ರು ಇದ್ರೆ ದಯವಿಟ್ಟು ಬನ್ನಿ. ಇಬ್ರು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಹೋಗಿ ಅದನ್ನ ಮಾರೋಣ. 40,000 50,000 ವರ್ಷಕ್ಕೆ ಅಂತ ಮೇಂಟೆನೆನ್ಸ್ ಕೊಡ್ತಾರೆ. ಒಳ್ಳೆ ಬಿಸ್ನೆಸ್. ಪಾರಿವಾಳನ ಹೆಂಗೆ ನಾವು ತಡೆಗಟ್ಟೋದು ಅಂತ ನೀವೇನಾದ್ರೂ ಐಡಿಯಾ ಕೊಡ್ತೀರೇನ್ರಿ ಮಂಜುಳಾ? ಒಂದ್ ಸಿಂಪಲ್ ಐಡಿಯಾ ನನ್ನ ಹತ್ರ ಇದೆ. ಸಿಂಪಲ್ ಐಡಿಯಾ ನನ್ನ ಹತ್ರ ಇದೆ. ಅವ್ರು ಕೊಡಲ್ಲ, ಅವ್ರ ಹತ್ರ ಇದ್ರು ಕೊಡಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಪಾರಿವಾಳದ್ದು ಮೇಟಿಂಗ್ ಕಾಲ್ ಇರುತ್ತಲ್ಲ, ಆ ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಆ ಆಡಿಯೋ ಡಿವೈಸ್ ನ ಪಕ್ಕದ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಬೇಕು. ಇಲ್ಲ, ನೆಟ್ ಎಲ್ಲ ಹಾಕ್ತಾರೆ ಪಾಪ. ಇವು ಎಷ್ಟು ಕೇರ್ಲೆಸ್ ಅಂದ್ರೆ, ಅದು ಬ್ರೀಡಿಂಗ್ ಬೇರೆ ತುಂಬಾ ಜಾಸ್ತಿ. ತುಂಬಾ ಇದು ಬ್ರೀಡಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಅದ್ರದ್ದು. ಅದರಿಂದಾಗಿ ಚೆನ್ನಾಗಿ ಥ್ರೈವಿಂಗ್ ಇನ್ ಅರ್ಬನ್ ಸ್ಪೇಸಸ್. ಅಂದ್ರೆ ತುಂಬಾ ಸ್ಟಬ್ಬರ್ ಅನ್ಸ್ತಲ್ವಾ? ಅಂದ್ರೆ ನೆಟ್ ಎಲ್ಲ ಫುಲ್ ಎಷ್ಟು ಬಿಡದೆ ಕಟ್ ಮಾಡ್ಕೊಂಡು ಬರುತ್ತೆ. ವೆರಿ ಸ್ಟಬ್ಬರ್. ಅದೇ ರಿಯಲ್ ಸರ್ವೈವರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಹ್ಯೂಮನ್ ಪಾಪ್ಯುಲೇಷನ್ ಬಿಟ್ರೆ ನೆಕ್ಸ್ಟ್. ಸೊ ಕಾಕ್ರೋಚು, ಪಿಜನ್, ಹ್ಯೂಮನ್ಸ್, 3 ಗ್ರೇಟ್ ಸರ್ವೈವರ್ಸ್. ಒಂಥರ ಟ್ರಿನಿಟಿ ಆಫ್ ಸರ್ವೈವರ್ಸ್. ನಾವು ಹೋದ್ರು ಇರ್ಲಿ ಮಂಜುಳಾ, ನಾವು ಹೋದ್ರು ಪಿಜನ್ಸ್ ಇರುತ್ತೆ. ರೆಸ್ಟ್ ಅಶ್ಯೂರ್ಡ್. ಮತ್ತೆ ಕಾಳೆ ಹಾಕಲ್ಲ ಅಂದ್ರೆ ಏನ್ ತಿಂತಾವೋ ಗೊತ್ತಿಲ್ಲ. ಬಟ್ ಇರ್ಲಿ, ನಿಮ್ ಮಾತು ಒಪ್ಕೊಳ್ಳೋಣ. ಆಸ್ ಅ ವುಮನ್, ರೈಟ್, ಆಸ್ ಅ ಹೆಣ್ಣು ಮಗು,
ನಿಮ್ಗೆ ಬರ್ಡಿಂಗ್ ಅಲ್ಲಿ ಏನಾದ್ರೂ ವಿಶೇಷವಾದ್ರ ರಕ್ತ ಬಂದ್ರೆ ಅದು ಕಮರ್ಷಿಯಲ್ ಬ್ರೇಕ್ ಕೊಟ್ಟಾಗ ಕ್ಲೀನ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಕ್ವೆಶನ್ ಕಂಪ್ಲೀಟ್ ಮಾಡಾಕ್ಬಿಡಿ. ಹೆಣ್ಣು ಮಗು ಅಂತೆಲ್ಲ ಪೇಟ್ರನೈಸ್ ಮಾಡ್ತಾ ಇದ್ದೀರಾ? ಪೇಟ್ರನ್ ಇದೆ ಇಲ್ಲಪ್ಪ, ನನ್ಗೆ ಸರಿ ಗೊತ್ತಾಗಿಲ್ಲ. ಯಂಗ್ಸ್ಟರ್ಗೆ ಅಂದ್ರೆ ನೀವು ಬೇಜಾರ ಏನ್ ಕ್ರೂಡ್ ಆಗಿ ಯಂಗ್ಸ್ಟರ್ಗೆ ಅಂತ ಅವನೇ ಅಂತ. ಬಟ್ ಎನಿವೆ, as for ladies, especially women, lady birders ಗೆ ಏನಾದ್ರೂ ವಿಶಿಷ್ಟವಾದ ಅಡ್ವಾಂಟೇಜಸ್ ಇದೆಯಾ? Do they have any particular advantages? ಏನೂ ಇಲ್ಲ. ಇನ್ಫ್ಯಾಕ್ಟ್ ಲಾಸ್ ಇದೆ. ಹೆಂಗೆ ಅಂತಂದ್ರೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಈಗ ನಾವು ಬರ್ಡಿಂಗ್ ಟ್ರಿಪ್ಸ್ ಅಂತ ಹೋಗ್ತೀವಿ ಅಲ್ವಾ? ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಮಾಡ್ತಾರೆ, ಬರ್ಡಿಂಗ್ ಗ್ರೂಪ್ಸ್ ಅಂತ ಹೋದಾಗ ರೂಮ್ ಶೇರಿಂಗ್ ಅದು ಇದೆಲ್ಲ ಮಾಡ್ಕೊಂಡು ಕಾಸ್ಟ್ ಎಷ್ಟಾಗತ್ತೋ ಅಷ್ಟು ಕಮ್ಮಿ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಈಗ ನನ್ ಗ್ರೂಪ್ ಅಲ್ಲಿ ನಾನು ಒಬ್ಳೆ ಹೆಂಗ್ಸಿದ್ದು. ಸೊ ನನಗೆ I have no choice. Either I have to share a room with a man or I have to book a separate room which costs me more. ನನಗೆ ಅಡ್ವಾಂಟೇಜ್ ಅಂತ ಏನು ಇಲ್ಲ ಅಲ್ಲಿ. ಸೊ ನಾನು I have to pay extra or I should be prepared to be called names. ಇವ್ರಿಗೆ ಒಂಥರ ನಾಚಿಕೆ ಇಲ್ಲ, ಇವಳು ಯಾರೋ ಗಂಡಸ್ ಜೊತೆ ರೂಮ್ ಶೇರ್ ಮಾಡ್ಕೋತಾಳೆ ಅಂತೆಲ್ಲ ಅನ್ಸ್ಕೋಬೇಕಾಗತ್ತೆ. ವಿಟ್ ಇಸ್ ಫೈನ್ ಬಿಕಾಸ್ ಐ ಜಸ್ಟ್ ಇಗ್ನೋರ್. ಕೆಲವ್ರಿಗೆಲ್ಲ ಅದು ಎಫೆಕ್ಟ್ ಆಗುತ್ತೆ. ಕೆಲವರು ಬಿಟ್ಟೇ ಬಿಡ್ತಾರೆ, ಬರ್ಡ್ ವಾಚಿಂಗ್ ಬಿಟ್ಟೇ ಬಿಡ್ತಾರೆ. ಅವ್ರ ಮನೇಲಿ ಬಿಡಲ್ಲ, ಈ ತರ ಎಲ್ಲ ನೀವು ಗಂಡಸರ ಸೆಟ್ ಜೊತೆ ಓಡಾಡ್ತೀರಾ ಅಂತೆಲ್ಲ ಅದಕ್ಕೆಲ್ಲ ಅನ್ಸ್ಕೋತಾರೆ, ಅದೆಲ್ಲ ಆಗುತ್ತೆ. ಅದು ತುಂಬಾನೇ ಒಂಥರ ಮಾರಲಿ ಒಂಥರ ಏನಂತಾರೆ, ಇಟ್ಸ್ ಕೈಂಡ್ ವೆರಿ ಡಿಪ್ರೆಸಿಂಗ್. ನಾವ್ ಏನೋ ಇಂಟ್ರೆಸ್ಟ್ ಇಟ್ಕೊಂಡ್ ಮಾಡ್ಬೇಕು ಅಂತ ಇರೋದನ್ನ ಒಂಥರ ಬ್ರಿಂಗ್ ಅಸ್ ಡೌನ್ ಇನ್ ಅ ವೇ. ಸೊ ಐದರ್ ವಿ ಹ್ಯಾವ್ ಟು ಪೇ ಅ ಹೆವಿ ಪ್ರೈಸ್ ಲಿಟ್ರಲಿ ಆರ್ ಗಿವ್ ಇಟ್ ಅಪ್. ಅದಷ್ಟೇ ನಮ್ಗೆ ಇರೋದು ಚಾಯ್ಸ್. ನಮ್ಗೆ ವಿನ್ನಿಂಗ್ ಅಂತ ಏನೂ ಇಲ್ಲ ಇಲ್ಲಿ. ಇನ್ನೊಂದರ ಸ್ಟ್ರೇಂಜ್ ಥಿಂಗ್ ಅಂದ್ರೆ ಈ ಗೈಡ್ಸ್ ಅಂತ ಇರ್ತಾರೆ. ನೀವ್ ಯಾವ್ದೇ ರೀಜನ್ ಹೋದ್ರೆ ಆ ಬರ್ಡ್ಸ್ ಎಲ್ಲೆಲ್ಲಿ ಹುಡುಕ್ಬೇಕು ಸೇಫ್ ಆಗಿ ಅಂತ ಕೆಲವರು ರೀಜನಲ್ಲಿ ಗೈಡ್ಸ್ ಅಂತ ಮಾಡಿರ್ತಾರಲ್ಲ, ಅವ್ರೆಲ್ಲಾರು ಕಮ್ಯುನಿಕೇಟ್ ಮಾಡೋದು ಮೆನ್ ಅಂದ್ರೆ ನಾವ್ ಗ್ರೂಪ್ ಅಲ್ಲಿ ಹೋದ್ರೆ ದೇ ಓನ್ಲಿ ಕಮ್ಯುನಿಕೇಟ್ ವಿತ್ ಮೆನ್ ಈಚ್ ಅದರ್. ಅವ್ರು ಏನೋ ಹೆಂಗಸರ ಜೊತೆ ಮಾತಾಡಲ್ಲ. ಕೆಲವ್ರ ಕಡೆ ನೀವು ಗುಜರಾತ್ ಅಲ್ಲಿ ರಾಜಸ್ಥಾನ್ ಕಡೆ ಎಲ್ಲ ಹೋದ್ರೆ ದೇ ಡೋಂಟ್ ಇವನ್ ಸ್ಪೀಕ್ ಐ ಟು ಐ, which is very irritating to me personally. ಬೇರೆಯವ್ರಿಗೂ ಇರುತ್ತೆ ಡೆಫಿನೆಟ್ ಆಗಿ, ಬಟ್ ನನ್ಗೆ ಆತರ ಕಣ್ಣಲ್ಲಿ ಕಂಡಿಟ್ಟು ಮಾತಾಡ್ತಾ ಇದ್ರೆ ನಾನು ಮಾತಾಡಕ್ಕೆ ಹೋಗಲ್ಲ. ಕಾಂಟ್ಯಾಕ್ಟ್ಸೇ ಬೆಳೆಯೋದಿಲ್ಲ ನನಗೆ. ನನಗೆ ಹೋಗಿ ಮಾತಾಡ್ಸ್ಬೇಕು, ಗೈಡ್ಸ್ ಹತ್ರ ಮಾತಾಡ್ಬೇಕು, ಏನಾದ್ರು ಹಕ್ಕಿ ಬಂದಿದ್ಯಾ ಅಂತ ಕೇಳ್ಬೇಕು ಅಂದ್ರು ಕೂಡ ಅವ್ರು ನನ್ ಜೊತೆ ಬಂದಿರೋ ಗಂಡಸ ಜೊತೆ ಮಾತಾಡ್ತಾರೆ ಹೊರತಾಗಿ ನನ್ನ ಹತ್ರ ಮಾತಾಡಲ್ಲ. ಅದೊಂಥರ ಹ್ಯೂಮಿಲಿಯೇಟಿಂಗ್ ಎಕ್ಸ್ಪೀರಿಯನ್ಸ್, ಒಂಥರ ಡಿಗ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ತುಂಬಾ ಜನ ರಿಚ್ ವಿಮೆನ್ ಹೂ ಟ್ರಾವೆಲ್ ತುಂಬಾ ಜನ ಇದಾರೆ ಇಂಡಿಯಾನ್ ಅಲ್ಲಿ. ದೇ ಆರ್ ವಿಲ್ಲಿಂಗ್ ಟು ಸ್ಪೆಂಡ್ ಸೆಪರೇಟ್ ಆಗಿ ವೆಹಿಕಲ್ ಬುಕ್ ಮಾಡ್ಕೋತಾರೆ ಬಿಕಾಸ್ ದೇ ಡೋಂಟ್ ವಾಂಟ್ ಟು ಟ್ರಾವೆಲ್ ವಿತ್ ಅದರ್ ಮೆನ್. ಅವ್ರುಗಳು ಓನ್ಲಿ ಇಫ್ ದೇ ಆರ್ ವೆರಿ ಎಕನಾಮಿಕಲಿ ಸೌಂಡ್ ದೇ ಕ್ಯಾನ್ ಅಫೋರ್ಡ್ ಟು ಡೂ ದಟ್. ತುಂಬಾ ನೀವು ಮಿಡಲ್ ಕ್ಲಾಸ್ ಅಲ್ಲಿ ಇದ್ದು ನಿಮ್ ಹಾಬಿ ಪರ್ಸ್ಯೂ ಮಾಡ್ಬೇಕಂದ್ರೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಟು ಡೂ. ಅದು ನೀವು ಹುಡುಗಿರೆಲ್ಲ ಸೇರ್ಕೋಬೇಕು, ಒಂಥರ ಹಾಬಿ ಶೇರ್ ಮಾಡೋರು ತುಂಬಾ ಕಷ್ಟ. ನಾನಿರೋ ಜಾಗದಲ್ಲಿ ನಂಗೆ ಹೆಂಗಸರು ಕಂಪ್ಯಾನಿಯನ್ಸ್ ಯಾರು ಇಲ್ಲೇ ಇಲ್ಲ. ಸೊ ಐ ಹ್ಯಾಡ್ ಟು ಟ್ರಾವೆಲ್ ವಿತ್ ಮೆನ್ ಮೋಸ್ಟ್ ಆಫ್ ದ ಟೈಮ್. ಐ ಹ್ಯಾಡ್ ನೋ ಚಾಯ್ಸ್. ಸೊ ಸುಮಾರು ಜನ ಅದು ಇದು ಅಂತಾರೆ, ಅನ್ಸ್ಕೋತೀನಿ. ಐ ಡೋಂಟ್ ಕೇರ್ ಅಬೌಟ್ ಆಲ್ ದಟ್, ಬಟ್ ಐ ಜಸ್ಟ್ ಹ್ಯಾವ್ ಟು ಬೇರ್ ವಿತ್ ದಟ್ ಆ ತರ. Okay, see Manjula, actually, I mean, it's really heartbreaking, right? But let me just assure you that it perhaps is a lot more about cultural upbringing. For example, ನನ್ನ ಹಿಂದಿನ ಕಂಪನಿನಲ್ಲಿ ಇದ್ದ ಮ್ಯಾನೇಜರು, ನಾವಿಬ್ರು ಒಂದ್ಸಲಿ ಡಿನ್ನರ್ಗೆ ಅಂತ ಹೋಗಿದ್ವಿ, ಲಂಚ್ಗೆ ಅಂತ ಹೋಗಿದ್ವಿ, ಕ್ಲೈಂಟ್ ಮೀಟಿಂಗ್ಗೆ. ಆ ಅಮ್ಮನ ಸಂಬಳ ನನ್ಕಿಂತ ಒಂದ್ 3-4 ಇತ್ತು. ಸೊ ವಿ ವೆಂಟ್ ಟು ಅನ್ ಎಕ್ಸ್ಪೆನ್ಸಿವ್ ಹೋಟೆಲ್ ಫಾರ್ ಫುಡ್ ಫಾರ್ ಲಂಚ್. ಆಮೇಲೆ ಅವನು ಬಂದು ವೇಟರು, ಕಲ್ಚರಲಿ ದೇರ್ ಇನ್ಗ್ರೇನ್ಡ್ ರೈಟ್, ಬಂದು ಬಿಲ್ ನ ನನ್ ಕಡೆ ಇಟ್ಟೋದ. ಅಲ್ಲೇ ನಿಂತ್ಕೊಂಡು ದರ್ಶನ್ ಸುದೀಪ್ ತರ ಅವನ ಜೊತೆ ಒಂದ್ ಫೈಟಿಂಗ್ ಸೀನ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅದ್ ಮಾಡಂಗ್ ಆಗಲ್ಲ. ಅವಳ ಕಡೆ ನೋಡ್ಬಿಟ್ಟು ಶುಡ್ ಐ ಪುಷ್ ದಿಸ್ ಆರ್ ವಿಲ್ ಯು ಟೇಕ್ ಇಟ್ ವಿತ್ ಯುವರ್ ಓನ್ ಹ್ಯಾಂಡ್ಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವಮ್ಮ ತಗೊಂಡ್ಲು. ಬಟ್ ಐ ಆಮ್ ಸೇಯಿಂಗ್ ದಟ್ ಇಟ್ಸ್ ಅ ವೆರಿ cultural context. It's not perhaps to humiliate you, but more or less to kind of ಸಿಟೀಸ್ ಅಲ್ಲಿ ಏನೋ ಸ್ವಲ್ಪ ಇದು ಸೀನ್ ಚೇಂಜ್ ಆಗಿದೆ. ಬಟ್ ನಾವು ಹೋಗೋ ಹಳ್ಳಿಗಳಲ್ಲೆಲ್ಲ ಅವರೆಲ್ಲ ಒಂಥರ ಹೆಂಗಸ್ರ ಜೊತೆ ಮಾತಾಡಲ್ಲ. ಒಂಥರ ನಾನೇ ಕೆಲವ್ರ ಜೊತೆ ಜಗಳ ಆಡಿದೀನಿ ಕೂಡ. ನಾನಾಗೆ ದುಡ್ಡು ಕೊಟ್ಟು ಬಂದಿದ್ದೀನಿ, ಸೇಮ್ ಶೇರ್ ವಿ ಆರ್ ಪೇಯಿಂಗ್, ವೈ ಡೋಂಟ್ ಯು ಟಾಕ್ ಟು ಮಿ ಅನ್ನೋ ತರ ಅವ್ರ ಹತ್ರ ಜೋರ್ ಮಾಡಿ ಮಾತಾಡಿದೀನಿ. ತುಂಬಾ ರಿಲೇಶನ್ಶಿಪ್ಸ್ ಹಾಳಾಗಿದೆ ಆ ತರ. ಇಟ್ಸ್ ಅ ಡಿಸ್ಅಡ್ವಾಂಟೇಜ್ ಒಂಥರ ಬೀಯಿಂಗ್
ಈ ತರ. Well, I mean, my other question when I asked about advantages was about, the psychological advantages. Andre, patience ಲೆಕ್ಕದಲ್ಲಾಗ್ಲಿ ಅಥವಾ ಪರ್ಸಿವರೆನ್ಸ್ ಲೆಕ್ಕದಲ್ಲಾಗ್ಲಿ ಅಥವಾ ಒಂದು ಗ್ರಿಟ್ ಅಂಡ್ ಡಿಟರ್ಮಿನೇಷನ್ ಲೆಕ್ಕದಲ್ಲಿ, those aspects is what I was trying to explore. Patience definitely. Actually it depends on an individual ಅನ್ಸುತ್ತೆ, more than the gender. ನನಗೆ ಐ ವಾಸ್ ವೆರಿ ಇಂಪೇಷಂಟ್. ಇವಾಗ್ಲೂ ತುಂಬಾ ಪೇಷನ್ಸ್ ಇದೆ ಅಂತಲ್ಲ, ಬಟ್ ಬರ್ಡ್ ವಾಚಿಂಗ್ ಹ್ಯಾಸ್ ರಿಯಲಿ ಟಾಟ್ ಮಿ ಟು ಬಿ ಪೇಷಂಟ್. ಮುಂಚೆಗಿಂತ ನಂಗೆ ತುಂಬಾನೇ ಪೇಷನ್ಸ್ ಇಂಪ್ರೂವ್ ಆಗಿದೆ. ನಮ್ಮ ಮನೆಯವರೆಲ್ಲಾನು ಬೇಕಿದ್ರೆ ಹೇಳ್ತಾರೆ ಅದು ಪ್ರೂಫ್ ಅಂತ. ಮುಂದೆ ಮಾತಾಡಿದ್ರೆ ಸಿಡಿದ್ ಬೀಳ್ತಾ ಇದೆ, ಇವಾಗ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಅಂತೂ ಕಲ್ತ್ಕೊಂಡಿದೀನಿ. ಇದು ಗಂಡಸರು ಹೆಂಗಸರು ಅಂತಲ್ಲ, ನನ್ಕಿಂತ ತುಂಬಾ ಪೇಷಂಟ್ ಆಗಿರೋ ಗಂಡಸ್ರನ್ನ ನಾನ್ ನೋಡಿದೀನಿ. ನಂಗೆ ಅವ್ರು ಹೆಂಗ್ ಪೇಷಂಟ್ ಆಗಿದಾರೆ ಅಷ್ಟೊಂದು ನಂಗೆ ಗೊತ್ತಾಗಲ್ಲ, ನನ್ಗೇನೆ ಸಿಡಿ ಸ್ವಲ್ಪ ಜಾಸ್ತಿ. ಬಟ್ ಐ ಹ್ಯಾವ್ ಲರ್ನ್ ಟು ಬಿ ಪೇಷಂಟ್ ಮೋರ್ ಇವಾಗ ಬಿಕಾಸ್ ಆಫ್ ದಿಸ್. ರಿಯಲಿ ಥ್ಯಾಂಕ್ಫುಲ್ ಟು ಬರ್ಡ್ ವಾಚಿಂಗ್. ಬರ್ಡ್ ವಾಚಿಂಗ್ ಅಂಡ್ ಆರ್ಟ್ ಆಫ್ ಝೆನ್ ಅಂತ ನೀವ್ ಯಾಕೊಂದ್ ಪುಸ್ತಕ ಬರೀಬಾರ್ದು? ಕವರ್ ಪೇಜ್ಗೆ ಅರುಣಾಚಲ್ ಪ್ರದೇಶ್ ಮ್ಯಾಪ್ ಹಾಕಿ, ಹಾರ್ನ್ ಬಿಲ್ ಚಿತ್ರ ಬರ್ಲಿ, ಹಿಂದ್ಗಡೆ ನಮ್ಮೆಲ್ಲರ ಫೋಟೋ ಹಾಕಿ, ಅರ್ಲಿಕಟ್ಟೆ ಥ್ಯಾಂಕ್ಸ್ ಅಂತ ಒಂದ್ ದೊಡ್ಡ ಲೋಗೋ ಹಾಕಿ, ಅಷ್ಟೊತ್ತಿಗೆ ನಮ್ ವೆಬ್ಸೈಟ್ ಬಂದಿರುತ್ತೆ ಅದನ್ನು ಹಾಕಿ. ಓಕೆ, ಒಂದು ಪಕ್ಷಿ ಗಂಡ್ ಜಾತಿನೋ ಹೆಣ್ ಜಾತಿನೋ ಅದ್ ಹೆಂಗ್ ಗೊತ್ತಾಗತ್ತೆ? ತುಂಬಾ ಸಿಂಪಲ್. ತುಂಬಾ ಕಲರ್ಫುಲ್ ಆಗಿರೋದು ಯಾವಾಗ್ಲೂ ಗಂಡು ಹಕ್ಕಿ ಅಂತ ಹೇಳ್ಬೋದು, ವಿತ್ ವೆರಿ ಫ್ಯೂ ಎಕ್ಸೆಪ್ಷನ್ಸ್. ಒಂದು ಪೇಂಟೆಡ್ ಸ್ನೈಪ್ ಅಂತ ಬರುತ್ತೆ, ಗ್ರೇಟರ್ ಪೇಂಟೆಡ್, ಅದ್ರಲ್ಲಿ ಮಾತ್ರ ಒಂದು ಹೆಣ್ ಹಕ್ಕಿ ತುಂಬಾ ಕಲರ್ಫುಲ್. ಅದು ಇಂಟ್ರೆಸ್ಟಿಂಗ್ ಏನಂತ ಹೇಳ್ತೀನಿ ಅಂದ್ರೆ, ಯಾವ್ದು ಕಲರ್ಫುಲ್ ಇರುತ್ತೋ ಬರ್ಡ್, ದಟ್ ಇಸ್ ನಾಟ್ ಅ ಗುಡ್ ಪೇರೆಂಟ್. ಇವಾಗ ಗ್ರೇಟರ್ ಪೇಂಟೆಡ್ ಸ್ನೈಪ್ ಅಲ್ಲಿ ದಟ್ ಈಸ್ ವೆರಿ ಫ್ಲಾಂಬೋಯಂಟ್. ಫೀಮೇಲ್ ಬರ್ಡ್ ಇಸ್ ವೆರಿ ಫ್ಲಾಂಬೋಯಂಟ್ ಅಂದ್ರೆ ರಿಚ್ಲಿ ಕಲರ್ಡ್, ಬಟ್ ಅದು ಮೊಟ್ಟೆ ಇಟ್ಬಿಟ್ಟು ಹೊಟ್ಟೋಗುತ್ತೆ ಅದ್ರ ಪಾಡಿಗೆ ಅದು. ಸೊ ಮೇಲ್ ಹ್ಯಾಸ್ ಟು Does it do a good job of taking care of that? ಅಪಾರೆಂಟ್ಲಿ ಇಟ್ ಡಸ್. ಯಾಕಂದ್ರೆ ಅದು ಹೆಣ್ಣು ತುಂಬಾ ಚೆನ್ನಾಗಿರೋನು ಹಕ್ಕಿ, ಅದು ಮೊಟ್ಟೆ ಇಟ್ಬಿಟ್ಟು ಹೋಗುತ್ತೆ. ಗಂಡು ಹಕ್ಕಿ ಇಟ್ ಹ್ಯಾಸ್ ಟು ಫೀಡ್ ದ ಚಿಕ್ಸ್, ದೇರ್ ಇಸ್ ನೋ ಚಾಯ್ಸ್. ಸೊ ಬೇರೆ ಬರ್ಡ್ಸ್ ಅಲ್ಲಿ ಅಂದ್ರೆ ಕಂಪೇರ್ ಟು ಅದರ್ ಬರ್ಡ್ಸ್ ಇದೊಂದ್ ಮಾತ್ರ ಫ್ಲಾಂಬೋಯಂಟ್ ಆಗಿ ಕಾಣೋದು ಫೀಮೇಲ್ ಬರ್ಡ್. ಅದು ಬಿಟ್ರೆ ಮಿಕ್ಕಿದ ಎಲ್ಲಾ ಮೇಲ್ಸ್ನು ದೇ ಜಸ್ಟ್ ಮೇಟ್, ದೇ ಲೀವ್, ಹೊರಟೋಗುತ್ತೆ. ಹೆಣ್ಣು ಹಕ್ಕಿ ಪ್ರತಿಯೊಂದು ತಾನೇ ಮಾಡುತ್ತೆ, ಸಾಕೋದು, ಹೊಟ್ಟೆಗೆ ಹಾಕಿ. ಬಟ್ ಕೆಲವೊಂದು ಹಾರ್ನ್ ಬಿಲ್ಸ್ ಅಂತ ಹೇಳಿದೀವಲ್ಲ, ಅದು ಹೇಗೆ ಅಂದ್ರೆ ಹೆಣ್ಣು ಒಳಗ್ ಒಂದು ಮರದಲ್ಲಿ ಪೊಟ್ರೆನಲ್ಲಿ ಸೇರ್ಕೊಂಡ್ಬಿಟ್ರೆ ಸೀಲ್ ಮಾಡ್ಕೊಂಡ್ಬಿಡುತ್ತೆ. ಮೇಲ್ ಹಕ್ಕಿ ಏನಿರುತ್ತಲ್ಲ, ಇಟ್ ಹ್ಯಾಸ್ ಟು ಗೋ ಕಂಟಿನ್ಯೂಸ್ಲಿ ಕಮ್ ಅಂಡ್ ಫೀಡ್. ಹೆಣ್ಣು ಮತ್ತೆ ಚಿಕ್ಸ್ ಎರಡೂನು ಇದ್ರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಇಟ್ ಹ್ಯಾಸ್ ಟು ಫೀಡ್ ದ ಫೀಮೇಲ್ ಅಂಡ್ ದ ಚಿಕ್ಸ್. ಅದು it will lead to a different story, but I'll just try to connect hengo ಮಾಡಿ. ಅದು if you kill the male hornbill ಅಲ್ಲ, it means that you have killed the entire family. They'll not come out? ಯಾಕೋ ಗಂಡ ಬಂದಿಲ್ಲ ಹೊರಗಡೆ? ಇಲ್ಲ, ಬರಲ್ಲ, ಅದು ಸೀಲ್ ಆಗೋಗಿರುತ್ತೆ. ಸೊ ಅದಕ್ಕೇನೆ ಹಾರ್ನ್ಬಿಲ್ಸ್ ನ ಸಾಯಿಸೋದಿಲ್ಲ ಯಾರು. ಅದು ಎಷ್ಟೇ ಚೆನ್ನಾಗಿದ್ರು ಯು ಶುಡ್ ನಾಟ್ catch it or kill it or do anything. ಅದು ಇಟ್ಸ್ ಅ ಡಿಸ್ಅಡ್ವಾಂಟೇಜ್ ಫಾರ್ ಮೇಲ್ ಬರ್ಡ್ಸ್. ಆಕ್ಚುಲಿ ಚೆನ್ನಾಗಿರೋದ್ರಿಂದ ಅದನ್ನ ಹಿಡ್ಕೊಂಡು ಮಾಡೋದು, ಕ್ಯಾಪ್ಟಿವ್ ಮಾಡ್ತಾರೆ. ಇಟ್ಸ್ ಅ ಡಿಸ್ಅಡ್ವಾಂಟೇಜ್ ಬೀಂಗ್ ಅ ಮೇಲ್ ಬರ್ಡ್. ಫೀಮೇಲ್ ಬರ್ಡ್ಸ್ ಯಾರು ಕ್ಯಾಪ್ಚರ್ ಮಾಡಲ್ಲ. ಮಂಜುಳಾ, ನೀವು this is the first podcast, I think, after so many episodes, that I'm feeling sad after listening to a response. So it's really terrible. This is a very bad story. ನಿಮ್ ಮಾತುಗಳನ್ನ ಕೇಳಿ ಯಾರಿಗಾದ್ರೂ ಬರ್ಡಿಂಗ್ ಸ್ಟಾರ್ಟ್ ಮಾಡೋಣ ಗುರು ಆಗಿದ್ದಾಗ್ಲಿ ನೋಡ್ಬಿಡೋಣ ಅಂತ ಹೇಳಿದ್ರೆ, ವಾಟ್ ಆರ್ ದ ಬೇಬಿ ಸ್ಟೆಪ್ಸ್? ವಾಟ್ ಶುಡ್ ದೇ ಸ್ಟಾರ್ಟ್ ಡೂಯಿಂಗ್? ಹೌ ಶುಡ್ ದೇ ಡೆವಲಪ್ ದಿಸ್? ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ, ಮನೆ ಹತ್ರನೇ ಏನೇನ್ ಇದೆ, ಕಿಟಕಿ ಹತ್ರ ಏನೇನ್ ಬರುತ್ತೆ ಹಕ್ಕಿಗಳು ಅಂತ ನೋಡ್ಬೇಕಷ್ಟೇ. ಬೈ ಅ ಗುಡ್ ಪೇರ್ ಆಫ್ ಬೈನಾಕ್ಯುಲರ್ಸ್. ಕ್ಯಾಮ್ರಾನೇ ಇರ್ಬೇಕು ಅಂತಿಲ್ಲ, ಒಂದ್ ಬೈನಾಕ್ಯುಲರ್ಸ್ ತಗೊಳ್ಳಿ. ಸ್ಟಾರ್ಟ್ ಅಬ್ಸರ್ವಿಂಗ್ ಮನೆ ಹೊರಗಡೆ ಏನೇನ್ ಹಕ್ಕಿ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ, ಏನ್ ಮಾಡುತ್ತೆ ಎಲ್ಲ ನೋಡ್ತಾ ಇದ್ರೆ, ಒಂದ್ ಸೈಕಲ್ ಅಂತ ಫಾಲೋ ಮಾಡಿದ್ರೆ ಇಟ್ ವಿಲ್ ಕೀಪ್ ಯು ಇಂಟ್ರೆಸ್ಟೆಡ್. ಅದ್ರದ್ದು ಅಬ್ಸರ್ವೇಷನ್ ನೀವು ಮಾಡ್ತಾ ಇದ್ರೆ, ಯು ನೋಟ್ ಇಟ್ ಡೌನ್. ಅದೊಂಥರ ಇಂಟ್ರೆಸ್ಟಿಂಗ್. ನೀವು ಡೈರಿ ತರ ಮೇಂಟೈನ್ ಮಾಡಿದ್ರೆ ಇಟ್ ಕೀಪ್ಸ್ ಚೇಂಜಿಂಗ್ ಸೀಸನಲಿ. ಒಂದ್ ಸೀಸನ್ ಅಲ್ಲಿ ಇದ್ ಮಾಡ್ತಾ ಇದೆ, ಇನ್ನೊಂದ್ ಸೀಸನ್ ಅಲ್ಲಿ ಏನ್ ಮಾಡುತ್ತೆ ಅಂತ ಕ್ಯೂರಿಯಾಸಿಟಿ. ಒಂಥರ ಏನ್ ಹೇಳ್ಬೋದು, ಇಂಡಿಯನ್ ಸೋಪ್ ಅಂತ ಹೇಳ್ಬೋದು, ಸೋಪ್ ಓಪ್ರಾ ಅಂತ ಹೇಳ್ತಾರಲ್ಲ, ಆತರ ನೀವು ನಿಜವಾಗ್ಲೂ ಅದನ್ನೇ ಮಾಡ್ತಾರೆ ತುಂಬಾ ಜನ.
ಜಸ್ಟ್ ಸಿಟ್ ಔಟ್ ಸೈಡ್, ಕಿಟಕಿಯಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ನೋಟಿಸ್ ಮಾಡಿದ್ರೆ ಇದೇ ಟೈಮಲ್ಲೇ ಕಾಲ್ ಮಾಡುತ್ತೆ, ಇದೇ ಟೈಮಲ್ಲೇ ಫೀಡ್ ಮಾಡುತ್ತೆ. ಅದೆಲ್ಲ ಒಂಥರ ಸ್ವಂತ ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂದ್ರೆ ನೀವು ನೋಟಿಸ್ ಮಾಡಕ್ ಶುರು ಮಾಡ್ತೀರಾ. ಬಟ್ ಅರ್ಲಿ ಬರ್ಡ್ ಅಂತ ಒಂದು ವೆಬ್ಸೈಟ್ ಇದೆ, ಚಿಕ್ಕ ಹುಡುಗರಿಗೆನೆ ಅದು ಬರ್ಡಿಂಗ್ ಇಂಟ್ರೆಸ್ಟ್ ಬರೋ ತರ ನೀವು ಕಾಲ್ಸ್ ಆಗ್ಲಿ ಹೆಂಗಿದೆ ಅಂತ ತೋರ್ಸೋದು, ಆಮೇಲೆ ಬರ್ಡ್ಸ್ ಚಿತ್ರ ಬರೆಯೋದು, ಅದನ್ನೆಲ್ಲ ಇಂಟ್ರೆಸ್ಟ್ ಬರೋ ತರ ನೀವು ಕ್ರಿಯೇಟ್ ಮಾಡಿದ್ರೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೇನು ಮಾಡ್ಬೋದು. ಡ್ರಾಯಿಂಗ್ ಮಾಡಕ್ ಶುರು ಮಾಡಿ, ಏನೋ ಒಂದು ಹಕ್ಕಿಗಳು ರಿಲೇಟೆಡ್ ಆ ಸೈಕಲ್ ಫಾಲೋ ಮಾಡಿದ್ರೆ ನೀವು ಅದನ್ನ ಇಂಟ್ರೆಸ್ಟ್ ನ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ. ಎಲ್ಲಿ ಇನ್ನೊಂದ್ಸಲಿ ಆ ವೆಬ್ಸೈಟ್ ಅಡ್ರೆಸ್ ಹೇಳಿ. earlybirding.com ಏನದು? ಅರ್ಲಿ ಬರ್ಡ್ ಅಷ್ಟೇ. ಅರ್ಲಿ ಬರ್ಡ್. ಓಕೆ ಫ್ರೆಂಡ್ಸ್, ಅರ್ಲಿ ಬರ್ಡ್, ಅರ್ಲಿ ಅಂದ್ರೆ ಅರ್ಲಿ ಕಟ್ಟೆ ಅಲ್ಲ, ಅರ್ಲಿ ಬರ್ಡ್ ಆ ವೆಬ್ಸೈಟ್ ವಿಸಿಟ್ ಮಾಡಿ ಅಂಡ್ ಇಟ್ ವಿಲ್ ಗಿವ್ ಯು ಹಿಂಟ್ಸ್. ಮಂಜುಳಾ, ಕಾರ್ಯಕ್ರಮದ ಶುರುವಲ್ಲಿ ನೀವು ಬರ್ಡಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ಐ ಪ್ಲಾನ್ ಟು ಟೇಕ್ ಇಟ್ ಸೀರಿಯಸ್ಲಿ ಅಂತ ಎಲ್ರಿಗೂ ಒಂದು ವಾರ್ನಿಂಗ್ ಕೊಟ್ರಿ. ಸೊ ಟೆಲ್ ಮಿ ಸಮಥಿಂಗ್, ಈ ಬರ್ಡಿಂಗ್ ಇಂದ ದುಡ್ಡು ಕಾಸು ಹೆಂಗೆ ಮಾಡೋದು? ಆಗತ್ತಾ ಅಥವಾ ಆಗಲ್ವಾ? ನಾನ್ ಬೆಳೆದು ದೊಡ್ಡವನಾಗಿ ಬರ್ಡಿಂಗ್ ಮಾಡ್ಬೇಕು ಅಂತ ಯಾವ್ದಾನು ಹುಡುಗ ಹೇಳಿದ್ರೆ ಅವನ್ಗೆ ಏನ್ ಟಿಪ್ಸ್ ಕೊಡ್ತೀರಾ? ಬಿಕಾಸ್ ಫ್ರಮ್ ವಾಟ್ ಎವರ್ ಯು ಎಕ್ಸ್ಪ್ಲೇನ್, ಬರ್ಡಿಂಗ್ ಮಾಡ್ಬೇಕು ಅಂದ್ರೆ ಯು ಶುಡ್ ಹ್ಯಾವ್ ಅ ಗುಡ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್, ರೈಟ್? ಸೊ ವಾಟ್ ಇಸ್ ಇಟ್ ದಟ್ ಯು ವಾಂಟ್ ಟು ಅಡ್ವೈಸ್? ಮತ್ತೆ ಆರೆಂಟಾಲಜಿಸ್ಟ್ಗೆಲ್ಲ ದುಡ್ಡು ಯಾರು ಕೊಡ್ತಾರೆ? ಈ ಸಲೀಂ ಅಲಿಗೆ ಯಾರು ದುಡ್ಡು ಕೊಟ್ರು? ಇನ್ನೊಬ್ರು ಒಂದಷ್ಟು ಜನ, ಅವ್ರಿಗೇನ್ ಗೌರ್ಮೆಂಟ್ ಕೊಡ್ತಾ? ಹೆಂಗೆ ಇದರಿಂದ ಕಾಸು ಹೆಂಗ್ ಹುಟ್ಸೋದು? ದಟ್ ಇಸ್ ಅ ಕ್ವೆಶ್ಚನ್. ಗವರ್ಮೆಂಟ್ ಫಂಡೆಡ್ ಅಂದ್ರೆ NGOs ಇದೆ, ಅದನ್ನ ಬಿಗ್ ಕಂಪ್ನೀಸ್ ಆಲ್ಸೋ ಫಂಡ್. ಈ ಬೈನಾಕ್ಯುಲರ್ಸ್ ಮಾಡೋ ಕಂಪ್ನೀಸ್ ಇರುತ್ತಲ್ಲ, ಅವ್ರು ಫಂಡ್ ಮಾಡ್ತಾರೆ. ಕ್ಯಾಮ್ರಾಸ್ ಮಾಡೋ ಕಂಪ್ನೀಸ್ ಅವ್ರು ಫಂಡ್ ಮಾಡ್ತಾರೆ. ಸಾಕಷ್ಟು NGOs ಬೇರೆ ಬೇರೆ ದೇಶದವ್ರನ್ನೆಲ್ಲ ಫಂಡ್, ಈ ಕಾರ್ನಲ್ ಲ್ಯಾಬ್ ಆಫ್ ಆರ್ನಿಥಾಲಜಿ ಅಂತಿದೆ, ಅದೆಲ್ಲಾನು ಬೇರೆ ಬೇರೆ ದೇಶದವ್ರು ಫಂಡ್ ಮಾಡಿನೇ ಮಾಡಿರೋದು. eBird ಅಂತ ಇದೆ. eBird ಇಸ್ ದ ಮೋಸ್ಟ್ ಪಾಪ್ಯುಲರ್ ವೆಬ್ಸೈಟ್ ಬರ್ಡರ್ಸ್ಗೆ, ಯಾಕಂದ್ರೆ ಕ್ಯಾಟಲಾಗಿಂಗ್ ಮಾಡಕ್ಕೆ, ಆಮೇಲೆ ಯಾವ ಹಕ್ಕಿ ಎಲ್ಲಿದೆ ಎಲ್ಲ ತಿಳ್ಕೊಳಕ್ಕೆ ನೀವು ಇದಕ್ಕೇನೆ ಕೆಲಸ ಮಾಡ್ಬೋದು. eBird ಅಲ್ಲಿ ಕೆಲಸ ಮಾಡಿ ಅದನ್ನ ನೀವು ನಿಮ್ ಹಾಬಿನ ಪ್ರೊಫೆಷನ್ ತರ ತಗೊಂಡ್ರೆ ಇಟ್ ಈಸ್ ವೆರಿ ಫುಲ್ಫಿಲ್ಲಿಂಗ್. ನೀವು ಯಾವ್ಯಾವ ಹಕ್ಕಿ ಎಲ್ಲೆಲ್ಲಿ ಸಿಗತ್ತೆ ಅಂತ ನೋಡ್ಕೊಂಡೇನೆ ನೀವು ದುಡ್ಡು ಮಾಡ್ಬೋದು. ಆಮೇಲೆ ನೀವು ಲೋಕಲ್ ಗೈಡ್ಸ್ ಆಗಿ ಕೆಲಸ ಮಾಡ್ಬೋದು. ಈಗ ಗುಜರಾತ್ ಅಲ್ಲಿ ಕೆಲವೊಂದ್ ಕಡೆ ಎಲ್ಲ ಹೋದ್ರೆ ನೀವು ಏನು ಗೊತ್ತಿಲ್ಲದಿರೋರು ಅಲ್ಲಿ ಏನೇನ್ ಹಕ್ಕಿಗಳಿಗೆ, ಅಂದ್ರೆ ಓದು ಬರೋ ಗೊತ್ತಿಲ್ಲದಿರೋರು ಸಹ ಅಲ್ಲಿ ಏನೇನ್ ಹಕ್ಕಿಗಳಿದೆ ಅಂತ ನೋಡಿ ಕ್ವೆಶನ್ಸ್ ಕೇಳ್ತಾರೆ. ಈ ಹಕ್ಕಿ ಏನು, ಹಂಗೇನೆ ನೋಡ್ಕೊಂಡೇನೆ ಅವರು ಈ ಹಕ್ಕಿ ಇಲ್ಲಿ ಕಾಣಿಸ್ತದೆ ಬಂದ್ ನೋಡಿ ಅಂತ ಒಂದ್ ಕಡೆ ಅಪ್ಡೇಟ್ ಮಾಡ್ತಾರೆ. ಸುಮಾರು ಜನ ಹೋಗಿ ದುಡ್ಡು ಕೊಟ್ಬಿಟ್ಟು ನೋಡ್ಬಿಟ್ಟು ಬರ್ತಾರೆ. ಸೊ ದೇ ಆರ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್. ಅವ್ರಿಗೆ ಸ್ಟಡಿ ಇನ್ಕಮ್ ಆಗಿದೆ. ಈಗ್ಮೇಲೆ ಭರತ್ಪುರ್ ಅಂತ ಒಂದಿದೆ ರಾಜಸ್ಥಾನಲ್ಲಿ, ಅಲ್ಲಿ ಬರ್ಡ್ ವಾಚರ್ಸ್ಗೆ ಅದೊಂಥರ ಪ್ಯಾರಡೈಸ್ ತರ ತುಂಬಾ ಜನ ಹೋಗ್ತಾರೆ. ಅಲ್ಲಿ ಲೋಕಲ್ ಗೈಡ್ಸ್ ತುಂಬಾನೇ ಅರ್ನ್ ಮಾಡ್ತಾರೆ. ದೇ ಆರ್ ವೆರಿ ವೆಲ್ ಆಫ್. ಜನರೇಷನ್ಸ್ ಟುಗೆದರ್ ಅವ್ರು ತಂದೆ ಮತ್ತೆ ಮಕ್ಳು, ಅವ್ರ ಮೊಮ್ಮಕ್ಳು ಎಲ್ಲಾನು ಬರ್ಡ್ ವಾಚರ್ಸ್ ಆಗಿ, ಬರ್ಡ್ ಗೈಡ್ಸ್ ಆಗಿನೇ ಕೆಲಸ ಮಾಡ್ಕೊಂಡು ತುಂಬಾ ಅರ್ನ್ ಮಾಡಿದ್ದಾರೆ. ಆತರ ನೀವು ಬರ್ಡ್ ರಿಚ್ ಜಾಗದಿಂದ ಬಂದಿದ್ರೆ ಗೈಡ್ಸ್ ಆಗಿ ನೀವು ಚೆನ್ನಾಗಿ ದುಡ್ಡು ಮಾಡ್ಬೋದು. ಯು ಶುಡ್, ಅಂದ್ರೆ ನೀವು ತುಂಬಾ ನಾಲೆಜ್ ಇಟ್ಕೋಬೇಕಷ್ಟೇ, ಸುಮ್ನೆ ಮಾಡಕ್ಕಾಗಲ್ಲ. ನಿಮ್ ನಾಲೆಜ್ ಇತ್ತು ಅಂದ್ರೆ, ಈ ಕೇರಳದಲ್ಲಿ ತುಂಬಾನೇ ಬರ್ಡ್ ಗೈಡ್ಸ್ ಇರ್ತಾರೆ, ಲೋಕಲ್ ಬರ್ಡ್ ಗೈಡ್ಸ್. ಅವ್ರಗಳಿಗೆಲ್ಲ ತುಂಬಾನೇ ನಾಲೆಜ್ ತುಂಬಾ ಚೆನ್ನಾಗಿರುತ್ತೆ. ನೀವು ಬರ್ಡ್ ಅಟ್ಲಾಸ್ ಅಂತ ಮಾಡ್ತಾರೆ, ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅದಕ್ಕೂ ದುಡ್ಡು ಕೊಡ್ತಾರೆ ನಿಮ್ಗೆ. ಸಿಟಿಸನ್ ಸೈನ್ಸ್ ಪ್ರೋಗ್ರಾಮ್ಸ್ ಇದೆ. ಇಟ್ಸ್ ಅ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ನೀವು ಒಂಥರ ಪ್ರಾಜೆಕ್ಟಿಗೇನು ಕಾಂಟ್ರಿಬ್ಯೂಟಿಂಗ್ ಅಲಾಟ್, ಅದನ್ನ ಯು ಕ್ಯಾನ್ ಟೇಕ್ ಇಟ್ ಆಸ್ ಅನ್ ಎಕ್ಸ್ಪೀರಿಯನ್ಸ್ ಅಂಡ್ ದೆನ್ ಗೆಟ್ ಇನ್ ಟು ಆರ್ನಿಥಾಲಜಿ. ಆರ್ನಿಥಾಲಜಿನಲ್ಲಿ ನೀವು ಹೋದ್ರೆ ಡೆಫಿನೆಟ್ ಆಗಿ ಯು ಕ್ಯಾನ್ ಮೇಕ್ ಅ ಲಿವಿಂಗ್, ವೆರಿ ಗುಡ್ ಇನ್ಕಮ್ ಇನ್ಫ್ಯಾಕ್ಟ್. ಮಂಜುಳಾ, ಈ ದೇಶಕ್ಕೆ ಹೋಗ್ಲೇಬೇಕು ಅಂತ ನಿಮ್ಗೆ ಏನಾದ್ರು ಒಂದು ದೊಡ್ಡ ಆಸೆ ಇದೆಯಾ? ಅಥವಾ ಈ ಕಾಂಟಿನೆಂಟ್ ಹೋಗಿ ನಾನು ಬರ್ಡಿಂಗ್ ಮಾಡ್ಬೇಕು ಅಂತ? ಯಾವ ಕಾಂಟಿನೆಂಟ್ ಅದು? ಅಥವಾ ಬರೋ ಕಾಂಟಿನೆಂಟ್ ಎಲ್ಲ ನೋಡಿ ಮುಗಿಸ್ಬಿಟ್ಟಿದ್ದೀರಾ? ಇಲ್ಲ, ಅಯ್ಯೋ 10,000 ಬರ್ಡ್ಸ್ ಇದೆ ಅಲ್ಲ, 10,000ಕ್ಕೂ ಹೆಚ್ಚಿದೆ ಬರ್ಡ್ಸ್ ಜಗತ್ತಲ್ಲಿ. ಬಟ್ ನಂಗೆ ನ್ಯೂಜಿಲೆಂಡ್ ಹೋಗಿ ಒಂದು ಕಕಾಪು ಅಂತ ಒಂದು ಹಕ್ಕಿ ಇದೆ. ಏನಾದ್ರು ಇನ್ನೊಂದ್ಸಲಿ ಹೇಳಿ ಹೆಸರು. ಕಾಕಾಪು ಅಂತ. ಅದೊಂಥರ ಪ್ಯಾರೆಟ್, ತುಂಬಾ ಏನಂತಾರೆ, ಒಂಥರ ಫಾಸಿಲ್ ಬರ್ಡ್ ಅಂತ ಹೇಳ್ಬೋದು ಆಲ್ಮೋಸ್ಟ್. ಅದು ತುಂಬಾನೇ ಕಮ್ಮಿ ಇದೆ ಸಂಖ್ಯೆ. ಅದು ನ್ಯೂಜಿಲೆಂಡ್ ಅಲ್ಲಿ ಮಾತ್ರ ಸಿಗುತ್ತೆ. ಅದನ್ನ ನೋಡಕ್ ಹೋಗ್ಬೇಕು ಅಂತಿದೆ ನಂಗೆ ಆಸೆ. ಯಾವಾಗ ಆಗುತ್ತೆ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ. ನಿಮ್ಗೆ ನ್ಯೂಜಿಲೆಂಡ್ ಹೋಗಕ್ಕೆ ಅವಕಾಶ ಸಿಗ್ಲಿ,
ಕಾಕಾಪು ಪಕ್ಷಿ ನಿಮ್ಮ ಪಾದಕ್ಕೆ ಚರಣ ಸ್ಪರ್ಶ ಮಾಡಿ ತಗೊಳ್ಳಿ ಮಂಜುಳಾ, ಎಷ್ಟು ಬೇಕೋ ಅಷ್ಟು ಫೋಟೋ ತಗೊಳ್ಳಿ ಅಂತ ನಿಮ್ಗೆ ಬೂಟಾಂತರ ಕಮಾಂಡ್ ಕೊಡ್ಲಿ ಅಂತ ಆಶಿಸುತ್ತಾ ನಮ್ಮ ಅರಳಿಕಟ್ಟೆ ಎಪಿಸೋಡ್ ನ ಇವಾಗ ಮುಗಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಎಲ್ರಿಗೂ ಹೇಳ್ರಿ ನಿಮ್ ಬರ್ಡರ್ಸ್ಗೆಲ್ಲ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ ಅರಳಿಕಟ್ಟೆನ ಅಂತ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿ. Okay, this was the world's shyest call to ask people to like, share and subscribe. But please do like, share and subscribe ಅರಳಿಕಟ್ಟೆ ಕನ್ನಡದಲ್ಲಿ ವಿಶೇಷವಾದ ಪಾಡ್ಕಾಸ್ಟ್ ಕಂಟೆಂಟ್ಗೆ. Thank you so much once again for listening to us.